ಕಳ್ಳರ ಕಿರಿಕಿರಿ ಎಲ್ಲಿ ನಿದ್ದೆ ಹಾಕದ ನೋಡು ಬಂದನ್ಸಂಟ ರಾತ್ರಿ ನಿದ್ದೆನೇ ಮರ್ತು ಬಿಟ್ಟೆವು. ಹಗಲತ್ ನಿದ್ದೆ ಮಾಡೋದಾಗ್ಯದ, ರಾತ್ರಿ ಎಲ್ಲ ಎಚ್ಚರ ಇಡೋದು, ಹಗಲತ್ ನಿದ್ದೆ ಮಾಡೋದಾಗ್ಯದ. ಸರಿ ಚಾ ಕುಡ್ದು ಒಳಗೆ ಹೋಗಿ ಮಕ್ಕೋರಿ, ನಿದ್ದೆ ಆಗಿಲ್ಲ ಅಂದ್ರೆ. ಮಾವ ಮಾವರಿ ಚಾ ಏನು ಬೇಡ ಬಿಡುವ, ಎಲೆ ಕುಡೀರಿ. ಯಾಕ್ರಿ ನಿದ್ದೆ ಆಗಿಲ್ಲ? ನಿಮ್ಮ ಗಂಡಗ ಬೆಳಗನ ನಮ್ಗೆ ನಿದ್ದೆಗೆ ಎಳಿಸಿಕೇರಿ ನಿದ್ದೆನೇ ಮಾಡಿಸ್ಬಿಡಂಗಿಲ್ಲ. ಬಾ ಸ್ಕೂಲ್ ಹೋಗಿಲ್ಲ? ಅವಾಗ ಚೀ ಕುಡಿತೇನ? ಏ ಸಿದಪ್ಪ, ನಿನ್ನ ಸಂಬಂಧ ಸಾಕಾತ್ ನೋಡಿ ನಮ್ಗೆ. ಬರೇ ನಿದ್ದಿನ ಮಾಡೋದಾಗೈತೆ ಇಲ್ಲ. ರಾತ್ರಿ ಹಚ್ಚಿರೋದು ಹಗಲತ್ ನಿದ್ದೆ ಮಾಡೋದು, ರಾತ್ರಿ ಹಚ್ಚಿರೋದು ಹಗಲತ್ ನಿದ್ದೆ ಮಾಡೋದು, ಬರೀ ಇದಾಗೈತೆ ನೋಡಿ ನಿಂದು. ಏನು ಮಾಡಲಿ ಮತ್ತೆ ನಾ ಕಿರಿಕಿರಿ ಕಿರಿಕಿರಿ ಮನ್ಯಾಗ. ನೀವು ಹೆಣ್ಮಕ್ಳೆ 30 ತೊಲಿ ಬಂಗಾರ ಅದಾವ. ಅಯ್ಯ ನನಗೆಲ್ಲ ಗೊತ್ತಾಗ್ತೈತೆ. ಊರಾಗೆಲ್ಲ ಯಾಕೆ ಕಳ್ತನ ಆಗ್ತೈತಿ, ಯಾಕೆ ಕಳ್ತನ ಆಗವಲ್ತು ಅಂತೇಳಿ. ಯಾಕ ಮನೆಗೆ ಸೊಸಿ ಬಂದ ಮೇಲೇ ಹಿಂಗೆಲ್ಲ ಆಗ್ತದೆ. ತಗೋ ಹೋಗಾಗೋದು, ಕಳ್ತನ ಆಗೋದು ಎಲ್ಲ ಹಂಗೆ. ಎಲ್ಲಿ ನಿಮ್ಮ ಬೀಗ್ರ ಬಂದಾರ ನೋಡು. ಬೀಗ್ರ ಎದ್ರಕ್ಕೆ ಬರ್ತಾರೆ? ಮನೆಗೆ ಬರಲ್ಲ ಜಲ್ದಿ, ಅವರು ತುಡುಗ್ ಮಾಡಕ್ಕೆ ಬರ್ತಾರೆ. ಯಾಕತ್ತೀರಿ? ನನ್ನ ಬಗ್ಗೆನೇ ಮಾತಾಡ್ದಂಗಿತ್ತು. ನನ್ನ ಬಗ್ಗೆ ನಿಮಗೆ ಮಾತಾಡಲಿಲ್ಲ ಅಂದ್ರೆ ತಿಂದಿದ್ದು ಕರ್ಗಾಗಿಲ್ಲ ಅನ್ಸುತ್ತೆ. ಹೌದೌದಳವ, 24 ತಾಸು ಬಿಸಿ ಬಿಸಿದ ಮಾಡಿ ಹಾಕ್ತಿ ನೋಡು. ತಿಂದಿದ್ ಕೂಡ ಹೆಂಗೆ ಕರಗಬೇಕು ಮತ್ತೆ. ಲೇ ಅವ್ಯಾಕಿ, ಸ್ವಚ್ಛ ಬಗ್ಗೆ ನಿಮಗೆ ತಾಯಿಗೆ ಮಗ ಮಾತಾಡಲಿಲ್ಲ ಅಂದ್ರೆ ನಿಮಗೆ ಇದನ್ನೇ ಆಗಂಗೆ ಕಾಣಂಗಿಲ್ಲ. ಬಂಗಾರದಂತ ಸ್ವಚ್ಛ ಅದಾಳ ಒಲೆ, ಅದನ್ನಾರ ನೋಡ್ಕೋರಿ. ಮಾವಾರಿ ಬಿಸಿ ಬಿಸಿ ನಾಷ್ಟ ಏನಾದರೂ ಮಾಡ್ಕೊಂಬರ್ಲೇನ್ರಿ? ಯವ್ವ ಬ್ಯಾಡ ಯವ್ವ, ಏನೇ ಚಹಾ ಕುಡ್ದೀನಿ, ಹಿಂದಾಗಷ್ಟೇ ಮಾಡ್ಕೊಡಕತ್ತೆ ಆತಂಗಿ. ವಿವೇಕವಂತ ತಂದು ಕೊಡವ ಶಣ್ಲಿ. ಈಗ 2 ಸರಿ ಶಣ್ಲ್ಯಾನ ಚಾನ ಮತ್ತೆ ಬೇಕಂತ. ಅತ್ತೆರ ನೀವು ಸುಮ್ಮನೆ ನಮ್ಮ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ. ನಾವೆಲ್ಲಿ ಕಳ್ರಿ? ನೀವೇ ನೋಡಿದ್ರೆ ನಿಮ್ಮ ಫ್ಯಾಮಿಲಿನೇ ಕಳ್ರ ಥರ ಅನ್ಸೈತಿ. ಯಾರು ಕಳ್ರ ಅನ್ನಕತ್ತೆ? ನೀವು ಕಳ್ರು, ನಿಮ್ಮ ಫ್ಯಾಮಿಲಿನ ಕಳ್ರು, ಇಡೀ ನಿಮ್ಮ ಖಾನ್ದಾನ ಕಳ್ರು. ಅತ್ತಿರಿ ಸುಮ್ಮನೆ ಗೊತ್ತಿಲ್ಲಾರ್ದೆ ನೀವು ಏನೇನೋ ಮಾತಾಡಬೇಡ್ರಿ. ನಮ್ಮ ಖಾನ್ದಾನ ಯಾಕ್ರಿ ಕಳ್ತನ ಮಾಡ್ತಾರ? ನಿಮ್ಮ ಮಗನೇ ದೊಡ್ಡ ಕಳ್ಳ ಅದಾನ. ನನಗ್ಯಾಕ? ನಾ ಏನು ಕಳ್ತನ ಮಾಡೀನಿ? ನಾ ಏನು ಕದ್ದೀನಿ? ನೀವು ನನ್ನ ಹೃದಯನೇ ಕದ್ದಿರಿ. ಇದಕ್ಕಿಂತ ದೊಡ್ಡ ಕಳ್ಳ ಬೇಕೇನ? ಇದು ಹೇಳಾಕತ್ತೇನೆ. ಏಯ್ ನಾ ಕಳ್ಳದೇನಿ, ಒಂಥರ ಕಳ್ಳ. ನಾನು 1993 ಒಳಗೆ ನಿಮ್ಮ ಅವ್ವನ ಹೃದಯ ಕದ್ದಿದ್ನಪ್ಪ. ಹೌದಳಪ್ಪ, ಹೃದಯ, ಕಳ್ಳು, ಕಲೀಜ, ಕಿಡ್ನಿ ಎಲ್ಲ ಕದ್ದಿದ್ದಿ. ಜೈಲಿಗೂ ಹೋಗಿ ಬಂದಿನಪ್ಪ. ಹೋಗ್ಬರ್ಲೆ ಒಳಗೆ ಏನ ಕಳ್ತನ ಮಾಡ್ಯಾರ ಅಂತಕ್ಕೆ ಬಂದೆ. ರಾತ್ರಿ ಕುಂತು ನಿದ್ದೆ ಏನಿಲ್ಲ ಸ್ವಲ್ಪ. ಯಾರು ಯಪ್ಪ ನೀವು? ಯಾರು ಏನು ನಮ್ಮನೆ ಬಾಗಲ ಬಡಿಯಾಕತ್ತಾರ? ಯಾರು? ಏಯ್ 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 ಯಾರು ನೀವೆಲ್ಲ? ಯಾರು? ಏನು ಯಾರು ನೀವೆಲ್ಲ? चिल्ला मत, सीधा तुम्हारे घर में क्या क्या बेड़ी बंगार है सीधा हमारे हाथ में दियो तो तुम बचते, नहीं तो यहीं चीर देंगे तुम्हारे को. ನಿಮ್ಮ ಮನ್ಯಾಗ ಸೀದಾ ಬಂಗಾರ ಬೆಳ್ಳಿ ಏನೇನೋ ರೊಕ್ಕ ಪಕ್ಕ ತಂದು ನಮ್ಮ ಕೈ ಕೊಟ್ಟು ಉಳಿತಿ. ಇಲ್ಲಿಗ ನೀನು ಇಲ್ಲಿ ಅಡ್ಡ ಉದ್ದ ಕತ್ತರಿಸಿ ಬಿಡ್ತೀನಿ. ನಮ್ಮ ಮನ್ಯಾಗ ಏನು ಇಲ್ಲ. ನೀ ಸುಮ್ ಕೂದ್ರು, ನಿನಗೆ ಕೇಳ್ತಾನ ಹೆಣ್ಮಕ್ಳು ಕೇಳ್ತ. ಏಯ್ ಸುಮ್ ಕೂದ್ರು, ಮನ್ಯಾಗ ಏನು ಇಲ್ಲತ್ತ. ಏನು ಮಾಡೋದೇನ? ಏನು ಮಾಡಂಗಿಲ್ಲಪ್ಪ. ಎಲ್ಲಿದ್ದು ಬಂದ್ರಿ? ಹ್ಯಾಂಗ ಬಂದ್ರಿ ನೀವು? ಏನು ತಿಳಿಯವಲ್ದಲ್ಲ ನೀವು. ರೀ ಇದು ಮನೆ ನಾನು ತವ್ರ ಮನೆಗೆ ಹೋಗಿದ್ದೆಲ್ಲ, ಅವಾಗ ಅಮ್ಮ ಕೊಡ್ಸಿದ್ದು. ಹೆಂಗದ ಕಲರ್? ಚಲೋ 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 ಅನ್ಸುತ್ತೆ. ಏನು ಹಾಕಿದ್ರೆ ಚಂದ ಕಾಣ್ತಿ. ನಿಮ್ಮ ಫ್ರೆಂಡ್ ಫಂಕ್ಷನ್ಗೆ ಇದೆ ಹಾಕೊಂತೀನ? ಹಾಕ ಹಾಕ ಹಾಕ. ಸರಿ, ನನಗಂತೂ ಭಾಳ ಇಷ್ಟ ಆಯ್ತು. ತೀರೆ ಅಂತ 50,000 ರೂಪಾಯಿ ತೊಗೊಂಬಂದಿನ ಅಂತಂದೆಲ್ಲ. ಏ ಯಾರು ನೀನು ಇಲ್ಲಾಕ ಬಂದೆ? ನಾ ಕಳ್ದನಿ.
ಕಳ್ಳಿದ್ದಾನೆ ಮಂದಿ ಮನೆ ಬಂದ್ಬಿಡ್ತಾರೆ ನಾನು ಹೋಗ ರೋಡ್ದಾಗ ಬೆಡ್ರೂಮ್ ಬರ್ತಾರೆ ನಾನು ಸಾರಿ ಅಣ್ಣ. ಹೋಗ ಕಳ್ಳ ಅದ ನನ್ನ ಕಳ್ಳ ಗೇಟ್ ಹಾಕೊಂಡು ಹೋಗು. ರೀ ಏನ್ ಮಾತಾಡಕತ್ತೀರಿ ನೀವು ಇನ್ನ ಈಗ ಬಂದಿದ್ದು ಕಳ್ಳ ನಮ್ಮ ಮನಿಗ್ ಬೀಗ್ರಲ್ಲ ನಮ್ಮ ಮನಿಗ್ ಕಳ್ರು ಬಂದಾರಿ. ಹೌದಲ್ಲ ಕಳ್ರು ಅಲ್ಲಿ ಯಾರದಾರ ಹೌದಾ ಅದಾರ ಇಬ್ರು ಗಂಡ ಅಂತಿದಾರ ಅವ್ರು ಡಿಸ್ಟರ್ಬ್ ಆಗ್ತದ ಬೈಲಾಕತ್ರ ಅದಕ್ಕೆ ಬಂದೆ ಬೇಡ ನಡಿ ಯಾರು ನಡಿ 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 ಕುಂದ್ರಲ್ಲಿ ಕುಂದ್ರಲ್ಲಿ ನಡಿ ಒಂದೇ ಆವಾಜ್ ಮಾಡಿ ಚುಚ್ಚಿ ಬಿಡ್ತೇವೆ ಸೀದಾ ಮನ್ಯಾಗ ಎಲ್ಲಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕೊಟ್ರಿ ಇಲ್ಲಿಕಂದ್ರೆ ಯಾರು ಜೀವ ಹೊಡಿತೀವಿ ಹೇಳಕ್ ಬರ್ಲ ನಾವು ಸೀದಾ ಕೊಡ್ತೇವ ನೋಡ್ರಿ ಮನ್ಜಿ ಯಾರಿಗೆ ಏನ್ ಮಾಡ್ಬೇಡ್ರಿ ಮನೇನೆಲ್ಲ ತೊಂದ್ರೆ ನಾ ಯಾರಿಗೆ ಏನ್ ಮಾಡ್ಬೇಡ್ರಿ ಎಲ್ಲ ತೆಗಿ ನೀವ್ ಯಾವ ಊರ್ ಕಳ್ರು ರಾತ್ರಿ ಬರ್ತಾರಂದ್ರ ನೀವ್ ಹಗಲತ್ ಬಂದಿರ್ಲಿ ನೀವ್ ಯಾವ ಊರ್ ಕಳ್ರು ಸುಮ್ಮ ಚುಚ್ಚಿ ಬಿಡ್ತೇವೆ ನೀವು ಅಟ್ಟೆ ಶಾಣೆ ತಿಳ್ಕೊಂಡ್ರೆ ನಮ್ಮ ಮಕ್ಕಳೇ ನಾವು ಸ್ವಲ್ಪ ಶಾಣೆ ಆಗ್ಯಾವ ಈಗ ನಾವು ಬರ್ತೇವೆ ರಾತ್ರಿ ತೆಳಗಿಸಿಂದ ಎಲ್ಲರೂ ಎದ್ದು ಕುಂದ್ರಾಕತ್ತೀರಿ ಅದಕ್ಕೆ ಹಗಲತ್ ಬರಾಕತ್ತೆ ನಾವು ಅಣ್ಣ ಹೊಡಿಬೇಡ ನಿಂಗೆ ಏನ್ ಬೇಕು ಏ ಬಾಯಿಗೆ ಗೊತ್ತೀನಿ ಅವಾಜ್ ಗಿವಾಜ್ ಮಾಡಿದಂದ್ರೆ ಪಾಠ ಏನೇನದ ಎಲ್ಲ ತೆಗೆದು ಕೊಟ್ರಿ ಚಲೋ ಇಲ್ಲಿಕಂದ್ರೆ ಮನೆಯ ಸಾಮಾನುಗಳೆಲ್ಲ ಹೊಡಿತೀವಿ ಮತ್ತೆ ಯಾರು ಏನು ಮಾಡ್ತೀವಿ ಗೊತ್ತಿಲ್ಲ ನಾವು ಅಣ್ಣ ಯಾರಿಗೆ ಏನ್ ಮಾಡ್ಬೇಡಣ ಹಾಂ ಮನೆಯವ್ರು ಯಾರಿಗೆ ಏನು ಮಾಡ್ಬೇಡ್ರಿ ನಿಮ್ಗೆ ಏನ್ ಬೇಕು ತೊಂದ್ರೆ ಅಲ್ಲ ಹಿಂಗ್ಯಾಕೆ ಮಾಡಾಕತ್ತೀನಿ ನೀವು ಏ ಮುತ್ತೇನಿ ಅಗಳ ಸುಟ್ಟೇಟ್ ಬಾಯಿ ಮಾಡತ್ತಿ ಬಾಯಿಗೆ ಕುತ್ಕೊಂಡು ನಿನಗೆ ತಂದು ಕೊಟ್ಟಾಡಿ ಹೇಳಿ ಪಟ್ ಹೇಳ ಪಟ್ ಎಲ್ಲ ಕೊಡ್ತೀವ್ರ ನಾ ಮನೇಲಿ ಏನು ಬೇಕೋ ತೋರಿ ನಮ್ಗೆ ಏನು ಮಾಡ್ಬೇಡ್ರಿ ಅಣ್ಣ ಪ್ಲೀಸ್ ದಯವಿಟ್ಟು ನೀವು ತೊಂದವ್ರು ಏನು ಬೇಕೋ ತೊಂದ್ರೆ ನಮ್ಗೆ ಏನು ಮಾಡ್ಬೇಡ್ರಿ ಕಾಳ್ರು ಬರ್ತಾರ ತೆಗೆದಿಡೋತ್ ನಾ ಹೇಳಿ ನೀವೇನು ತಲೆ ಕಡ್ಸಬೇಡ್ರಿ ನಿಮ್ಮ ರೊಕ್ಕ ನಮ್ಮ ಕೈ ಕೊಡ್ರಿ ಎಲ್ಲ ಸೇಫ್ಟಿ ಲಾಕರ್ ಹೋಗಿ ಇಡ್ತೇವೆ ಎಲ್ಲೈತಿ ಎಲ್ಲಿ ಶೋಕೇಸ್ ಎಲ್ಲೈತಿ ಸೋಕೇಸ್ ನೋಡು ಶೋಕೇಸ್ ಅಲ್ಲ ಸೋಕೇಸ್ದಾಗ ಹುಡ್ಕಾಡು ಏಯ್ ಮತ್ತು ರೊಕ್ಕ ಬಂಗಾರ ಎಲ್ಲೆಲ್ಲ ಸಿದ ಹೇಳ್ರಿ ಇವನ್ ತೆಗಿ ನೀವೇನು ತಲೆ ಕಡ್ಸಬೇಡ ನಾ ಕಿವಿ ಚರ ಕೊಡ್ಕೊಂಡ್ಬಿಡ್ತೀನಿ ಏಯ್ ತೆಗಿ ಆಸ್ತಿ ಮಾತಾಡ್ಬಿಡ ತೆಗೆದು ಕೊಡೋ ಕೊಡು ತೆಗೆದು ಕೊಡು ಕಿವಿ ಕಟ್ಟ ನೀ ಎಷ್ಟು ಬಾಯಿ ಮಾಡತ್ತಿ ಏ ಮುತ್ತೆ ಎಲ್ಲೆಲ್ಲಿ ಬ್ಯಾಗ್ನ ಪಗ್ನ ರೊಕ್ಕ ತೆಗೆದಿಟ್ಟಿರ್ತಾನೆ ಹೋದ್ ಎಲ್ಲ ಹುಡುಗಾಡ್ ತೊಗೊಂಬೋಗ್ರಿ ಅವ್ನ ಬಾಯಾಗ ಆಡ ಹಾಲು ಬಿಟ್ರಿ ಏನಿಲ್ಲ ಬಲ್ಲಿ ಒಳಗೆ ಮನ್ಯಾಗ ಒಲೆ ಟಂಕ್ ಏ ತೆಗಿಲಿ ಬರ್ತೀನಿ ತೆಗೆದು ಕೊಡ ಆ ಕಡೆ ಅಯ್ಯೋ ತೆಗಿಯಕ್ಕೆ ಬರವಲ್ರಿ ಹೆಂಗ್ ತೆಗಿಲಿ ನಾನು ಹಾಯ್ ಆವಾಜ್ ಅಟ್ ಮಾಡ್ತಿ ತಗೊಡ ಪಡಪಡ ಕಿವಿಯನ್ನು ತೆಗೆದು ಕೂಡ ನೀನೇ ಕೂತ್ ಹೇಳ್ತಿದ್ದೆ ಯಾವ ಮುತ್ತೆ ಕುತ್ತಿಗೆ ಹೆಚ್ಚು ಯಾಕೆ ಯಾ ಹುಡುಗಿ ಕಿವಿಯನ್ನು ಬೆಳೆ ತಗೋ ಬರ್ಲಿಕ್ಕೆ ಕಿವಿ ಕೈ ಹೋಗನು ಕಿವೇನು ಹುಚ್ಚ ತೆಗಿತೇನೆ ಚುಚ್ಚಲ ಕೇಳ್ಬೇಕಲ್ಲ ಅವನು ಬೇಡ ಅಂಕಲ್ ₹1 2 ಏನು ಇಟ್ಟೇನ ಇಲ್ಲ ಏ ಮತ್ತೆ ನಿನ್ನ ಬಲ್ಲಿ ಏನದು ಏನ ಬಲ್ಲಿ ಪಟಪಟ ತೆಗೆದು ಕೊಡ ಕಿವಿ ಅವಾಗ್ಲಿ ತೆಗಿಯಕ್ಕೆ ಬರವಲ್ತ ವಾಸ್ ಮಾಡ್ಬೇಡ ಪಾಟ್ನೆ ಮುಚ್ಚಿಬಿಡು ಅಣ್ಣ ನೀವು ಕಿವಿ ಕೊಯ್ಕೊಂಬಿಟ್ರಿ ಅವು ಹೆಣ್ಮಕ್ಳು ಮಂಡಿ ಇರ್ತಾವೆ ಎಷ್ಟು ಹೇಳಿದ್ರೆ ಕೇಳಂಗಿಲ್ಲ ಕೊಯ್ಕೊಂಬಿಟ್ರಿ ಕಿವಿ ನೀವು ತೆಗಿತಾಳ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಟ್ಟ ಅಂತ ಕೊಬ್ಬರಿ ಎಣ್ಣೆ ಬಿಟ್ಟು ತೆಗಿತಾಡ್ರಿ ಕೊಬ್ಬರಿ ಎಣ್ಣೆ ಡಬ್ಬಿ ತೊಗೊಂಬಾರ ಇಲ್ಲಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಟ್ಟು ತೆಗಿತಾಡ್ರಿ ಎಲ್ಲಿ ಕೊಬ್ಬರಿ ಡಬ್ಬಿ ಇಲ್ಲೇ ಐತೆ ನೋಡ್ರಿ ಒಳಗೆ ಟಾಯ್ಲೆಟ್ನಾಗ ಬಿಟ್ಟಿದ್ದಾರೆ ಆಗ ಅಯ್ಯೋ ತೆಗೆದುಕೊಡ ಎಷ್ಟು ನಕರ ಮಾಡ್ತಿ ತೆಗೆದುಕೊಡು ಇಲ್ಲಾಂದ್ರೆ ಕಿವಿ ಕೊಯ್ಕೊಂಡು ಹೋಗ್ತಾರ ನೋಡ ನೀವು ಕೊಡ್ಸಿರೇನ ನಮ್ಮ ಮನೆ ತಂದಿದ್ದು ನಾನು ದವ್ರ ಮನೆಯವ್ರ ಬಗ್ಗೆ ಮಾತಾಡ್ಕೊಳ್ಳೋ ಕಿವಿ ನಿಗಿಸ್ಕೊಂಡು ಬಂದ ಬಿಡ್ತಲ್ಲ ಹಂಗ ನೋಡಿ ಅವ್ರು ಹೆಂಗ್ ಹೇಳ್ತಾನೆ ಅವ್ರಿಗೆ ಹೇಳಕ್ಕಾಗಲ್ಲ ಭಾಳ ಮಾತಾಡೋದು ಏ ಏಯ್ ನೀ ಆವಾಜ್ ಮಾಡ್ಬೇಡ ನೀ ಹಾಕಿ ನಮ್ಮ ಆವಾಜ್ ಮಾಡ್ಬೇಡ ಈಗ ತಗೊಂಡ್ರಲ್ಲ ಹೋಗ್ಬಿಡ್ರಿ ನೀನು ಹೊಡಿತಿದ್ರೆ ನೋಡ್ಕೊತ ತುಂಬ್ಕೊಂಡ್ರಮ್ಮ ನಾವು ಮುತ್ತೆ ನೀ ಭಾಳ ಮಾತಾಡತ್ತಿ ಹೇಳ್ತೀನಿ ನಾಲ್ಗಿನ ಕೊಯ್ತೀನಿ ನಿಂದು ಏ ₹150 ಟಿವಿ ಅದು ಹೋಯ್ ನನ್ನದ್ರ ಎದಕ್ಕೆ ಒಲೆ ಹಾಕಕ್ಕೆ ಜಾಗಿಲ್ಲ ನಮಗೆ ಮಕ್ಕೊಳಕ್ಕೆ ಜಾಗಿಲ್ಲ ಮನ್ಯಾಗ ಸೆಕೆಂಡ್ ಏನೇ ಮಾರನು ಏ ಇಲ್ಲಿ ಬಂಗಾರ ಕೈ ಹಾಕದ ಈ ಟಿವಿ ತೊಗೊಂಡಿಲ್ಲ ಮತ್ತೇನೆ ಏ ಇಲ್ಲಿ ನೋಡ್ರಿ ಸೀದಾ ನಿಮ್ಮ ಮನ್ಯಾಗ ಏನು ಅನ್ನೋದು ಎಲ್ಲ ತಂದು ಕೊಟ್ರಿ ನಿಮ್ಗೆ ಸೀದಾ ಬಿಟ್ಟು ಬಿಡ್ತೀನಿ ನಾ ಏನ್ರ ಹೆಚ್ಚು ಕಡಿಮೆ ನಾಟಕ ಮಾಡಿದ್ರಿ ಯಾರು ತಲೆ ತೆಗಿತಿ ನಮಗೆ ಗೊತ್ತಿಲ್ಲ ನೋಡಿ ಕೊಟ್ರಿ ಉಳಿತೀರಿ ಇಲ್ಲಿಕಂದ್ರಾಗ ಸೀದಾ ಹಾಂ ಮನೆಗೆಲ್ಲ ತೋರ್ಬಾ ನಡಿ ಹೇಳಿ ನಡಿ ನಮ್ಮ ಮನ್ಯಾಗ ಬಂಗಾರ ಎಲ್ಲೆಲ್ಲ ಇದೆ ಅಂತೇಳಿ ನನ್ನ ಹೆಂಡತಿಗೆ ಗೊತ್ತೈತಿ ಯಾಕಂದ್ರೆ ಆಕಿನೇ ಬಂಗಾರ ಭಾಳ ಹಾಕೊಳಕ್ಕೆ ನನ್ನ ಹತ್ರ ಬಂಗಾರ ಏನು ಜಾಸ್ತಿ ಇಲ್ರಿ ನಮ್ಮ ಅತ್ತೆ ಹತ್ರನೇ ಬಕ್ಕೊಳ್ಳೋದು ಅಕ್ಕಿರ ಹತ್ರನೇ ಕೇಳಿ ತಗೊಂಡು ಹೋಗಿ ಏಯ್ ನಡಿ ಹೇಳು ಮ್ಯಾಗ ಹೇಳು ಮ್ಯಾಗ ಬಾಯಿ ತುಟಿ ಬಿಟ್ಟು ಅನ್ನೋಡ್ ಏನು ಹೇಳ್ತೀನ ಹೇಳಿ ಮುಂದೆ ಬಿಡು ಮರ ಈಗ ಟೈಮ್ದಾಗ ಬಿಟ್ಟಿರ ಎಲ್ಲಕ್ಕಿನ ನಡ್ರಿ ಸೀದಾ ನಡ್ರಿ ನಡಿ ಪಡಮ ನಡಿ ನಡೀತಿಲ್ಲ ನಡ್ರಿ ಪಡಮ ನಡ್ರಿ ನಡಿ ಕಿವಿ ಕೇಳಲತ್ತೀನಿ ನಾಟ ಪಟ ತೆಗೀರಿ ನೀವು
ತಗೋ ಜಾಸ್ತಿ ಶಾಣೆ ಇರತ್ಲೆ ನಾಟಕ ಮಾಡಬೇಡ್ರಿ ಹೇಳ್ತೀನ ಎಲ್ಲ ಮಾಡಿ ಬಂದೇನೆ ಅದನ್ನು ಮೊದಲು ಅಂದ ಕೊಡು. ಏ ಯಾರ್ದ ಸಾರ ಸುಮ್ಮ ಬಾಯ್ ಮಾಡ್ಬಿಡು ಇದೆಲ್ಲ ನಮ್ಮ ಮಾವು ನನಗೆ ತೆಗೀನಿ ಪರಬ ತೆಗಿ ನಿನ್ನ ಕೂಡ ಪರಬಿಡು ತಗಿ ಈಗ ಗೊತ್ತಾಗ ನಿನ್ನ ಕೂಡ ಎಲ್ಲದು ಮಮ್ಮಿ ಕೊಟ್ಟಿದ್ ನನ್ನ ಮದ್ವೆ ಅದು ನನಗೆ ನಮ್ಮ ಮಮ್ಮಿನೇ ಕೊಟ್ಟಿದ್ದು. ಸುಮ್ಮ ಕುಂದ್ರು ತೆಗಿ ಪರಬ ಗಂಡ ಕೊಡ್ಸಿ ಏ ತಾರ ಅಯ್ಯವ ನೀನು ಹೇಳಕ್ ಖುಷಿ ಏನಿಲ್ಲ ಪರಬಿಡ್ತಾ ಸರಿ 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 ನಾ ಇಲ್ಲಿ ಬಂಗಾರದು ಇಲ್ಲ ತಿಳ್ತೀರ ಏ ಇಲ್ಲೇನೆಲ್ಲ ಚಡ್ಡಿ ಗಿಡ್ಡಿ ಹಾಕಿರಲ್ಲ ಬಂಗಾರದ ಇಡಾಕ್ ಬರ್ತೀನಿ ಚಡ್ಡಿರಿ ನನ್ನ ಮಗ ಸಿದ್ಧ ನನ್ನ ಕೂಸಿನ ಚಡ್ಡಿ ಅಪ್ಪ ನಡ್ರಿ ನಡ್ರಿ ನಿಮ್ ಚಡ್ಡಿ ಗಿಡ್ಡಿ ಎಲ್ಲ ನೋಡಕ್ ಬಂದಿಲ್ಲ ನಡ್ರಿ ನಾವು ನಡ್ರಿ ಮಟ ಮಟ ನಡ್ರಿ ಗೊತ್ತು ದನ್ನಾಗಿ ಬಾಕನಂಗೆ ಕುಂದ್ರಿ ನಡ್ರಿ ಹೊಟ್ಟೆ ಹಸ್ತದ ನೀವು ಹೊಟ್ಟಿಸ್ತದ ನೀವು ಹೊಟ್ಟಿಸ್ತದ ಮಾಡಿಗಳು ಅದೇನು ಆನ್ಲೈನ್ದಾಗ ಆರ್ಡ್ರ್ ಮಾಡಿ ತಂದು ಕೊಡಲಿಲ್ಲ ಇಲ್ಲಿ ಬಂದು ಯಾರು ಹುಡ್ಕೊಂಡು ಸಿಕ್ಕೊಂಬಿದ್ದು ಏನು ಮಾಡ್ತೀವಿ ಏನು ಮಾಡಿರಿ ಊಟ ಕಡೆಗೆ ಏನು ಮಾಡ್ರಿ ಹಾಂ ಮಸಾಲೆ ರೈಸ್ ಚಿಕನ್ ಮಟನ್ ಇನ್ನೂ ಮಾಡಿಲ್ಲನ ನೀವು ಮಾಡ್ರಿ ಇಬ್ರು ಮಾಡ್ರಿ ನಾವಲ್ಲ ನೀವು ಮಾಡಿ ನಾವಲ್ಲ ನೀವು ಮಾಡಿ ಕುಂದ್ರಿ ಪಟ ಮಾಡಿ ಮಾತೇನ ಯಾರು ಮಾಡ್ರಿ ಅಡ್ಗಿದನ ಒಂದು ಉಪ್ಪಿಲ್ಲ ಖಾರ ಇಲ್ಲ ನಾನೇ ಮಾಡೀನಿ ತಿನ್ನಂಗಿರ್ತೀನು ಇಲ್ಲಾಂದ್ರೆ ಬಿಡು ಹೆಸರಿಡಕ್ ಹೋಗ್ಬೇಡ ಇಲ್ರಿ ಸ್ವಲ್ಪ ಬಜೆಟ್ ಮಾಡ್ಕೊಂಡು ತಿನ್ರಿ ನಮಗೂ ಸೇಮ್ ಡೈಲಾಗ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ಮಸ್ತ್ ಮಾಡೀನಿ ಯೂಟ್ಯೂಬ್ ನೋಡಿ ಮಾಡ್ಯಾರ ಹಾಂ ಯೂಟ್ಯೂಬ್ ನೋಡಿ ಮಾಡಿ ಅದು ಹೆಂಗೆ ಅರ್ತಿತ್ತೀವ ಮರಿ ದಿನ ನಿಮ್ಮ ಮನ್ಯಾಗ ಕುಂತೇನು ಅಲ್ಲೇ ಉಪ್ಪ ಖಾರ ಇಲ್ಲ ಏನು ಮಾಡಲಿ ಅದು ಹೆಂಗಾರ ಬದುಕ್ತೀವ ಮರೆ ಈಗ ಬದುಕೇವಲ್ರಿ ನಮ್ಮ ಅಪ್ಪ ನೋಡ್ರಿ ಹೆಂಗದ ತಿಂದು ಅದಕ್ಕೆ ಎಡ್ಡೆ ಹಾಲು ಉಳ್ದವನು ಎಲ್ಲ ಬಂಗಾರ ಬೆಳ್ಳಿ ರೊಕ್ಕನ ಗುಂಡಾಡ್ತಾರ ಇನ್ನು ಅದನ್ನೊಂದು ಇಡ್ತಿಂದು ಬೋಗಳಿ ಕಾಲೆ ಮಾಡಿ ತಗೋರು. ಮನೆಗಿನ ಬಂಗಾರ ಇದು ಈಗ ಊಟ ಮಾಡಕತ್ತಾರ ನೆಕ್ಸ್ಟ್ ಏನು ಮಾಡ್ತಾರು? ತುಂಬ್ಕೊಂಡ್ರ ಊಟ ಆಗಿಂದ ಎಲ್ಲಿಗೆ ಹೊಕ್ಕಾರ ಇದಕ್ಕೆ ಹೊಕ್ಕಾರ. ಭಾಳ ವರ್ಷನ್ಯಾಗ ಮಗಳ ಮನೆಗೆ ಹೊಂಟೇವಿ. ಹೌದೌದ್ರಿ ನೋಡಿ ಎಷ್ಟು ದಿವಸ ಆತು ಏನ್ ತಾನ ಹೆಂಗದಾಳು ಎಲ್ಲ ಮಾಡ್ಕೊಂಡಿಲ್ಲ ಮತ್ತೆ ಅಯ್ಯೋ ಮಗಳ ಸಂಬಂಧ ಎಲ್ಲಾ ಮಾಡ್ಕೊಂಡ್ ಬಂದೇನಿ ಮತ್ತೆ ಅದೇ ಅಂದೆ ಹೇಳಿದೆ. ಇಷ್ಟ ಎಲ್ಲಾನು ತಗೊಂಡ್ ಬಂದೇನಿ ಚಲೋ ಮಾಡಿ. ಚಕ್ಲಿನೂ ಮಾಡ್ಕೊಂಡ್ ಬಂದೇನಿ ನೋಡ್ರಕಿ ನೋಡ್ತಿದ್ದಂಗೆ ಹೆಂಗ್ ತಿಂತಾಳ ಅಂತೇಳಿ ನೀವು ಬಡ್ಕೊಂಡೆ ದೌಡ್ ನಡ್ರಿ ಅಂತೇಳಿ ಕೇಳಂಗೇ ಇಲ್ಲ. ಏನ್ ಕೆಲಸ ಯಾವಾಗ ಇರ್ತಾವು ನೋಡಿದ್ರು ಹೊಲ್ದಾಗ ಹಿಂಗ ಮಾಡ್ತೀರಿ ಹೊಲ್ದಾನ ಕೆಲಸ ಮುಗಿಸಿ ಬರ್ಬೇಕಿಲ್ಲ. ನಡ್ರಿ ನಡ್ರಿ ಯಾವ ಮಗಳ ಹಿಂಗೆ ಮಗಳ ಏಯ್ ಒಂದೇ ಆವಾಜ್ ಯೂಸ್ ಮಾಡಿದ್ರಿ ನಮ್ಮ ಕುಂದ್ರಬೇಕು ನಾವು ಯಾವತ್ತರ ಸುಮ್ ಕುಂದ್ರಬೇಕು ಯಾವ ಮಗಳ ಬಾಯ್ ಮಾಡಿದ್ವಿ ಕೊಯ್ದ ಬಿಡ್ತೀನಿ ಏಯ್ ಏಯ್ ನೀ ಸೈಲೆಂಟ್ ಬಾಯ ಮುಚ್ಚಿ ಬರೀ ತಿಂಡಿ ಇರ್ತದಲ್ಲ ತಿಗಿ ಬಿಡ ಕೊಡು ಎಲ್ಲ ಕೊಡು ಇದ್ರಾಗ ಏನದ ಏನಿದು ಇದು ಐದ್ರ ಗಿನ್ನಿಲೆ ಮಾಡಿಸಿದ್ರ ಐದ್ರ ಗಿನ್ನಿಲೆ ನೀ ಇದ್ರ ಗಿನ್ನಿರ್ಲೆ ಮಾಡಿಸು ಹತ್ತಿರ ಗಿನ್ನಿರ್ಲೆ ಮಾಡಿಸು ತೆಗಿಯದನ್ ತೆಗಿ ಬಂಗಾರ ಅಲ್ಲಿದು ತೆಗಿ ತೆಗಿತಿಲ್ಲ ತೆಗಿತಿಲ್ಲ ಬಂಗಾರ ಅಲ್ರಿ ಎಷ್ಟು ತೊಲಿದೈತು ಬಂಗಾರ ಅಲ್ಲ ತೊಲಿ ತೆಗಿ ಏನು ಉಂಗ್ರ ಕುಂದ್ರ ತೆಗಿಯಲ್ಲ ತೆಗಿ ಇದೇನು ಬೆಳೆದೇನು ಅಲ್ಲಾರ್ರಿ ವಯಸ್ಸರ್ ಇದು ವಯಸ್ಸಾರ ಹಾಕೋ ಒಳ್ಳನ್ ತೆಗಿತೀಯ ಚುಚ್ಚಂದೆ ನಾವಲ್ರಿ ನಾವಲ್ಲ ನಮ್ಮ ತವ್ರ ಮನೆಯಿಂದ ಕಡಿಸ್ಯಾರಿದ್ರೆ ನಾ ಕೊಡಂಗಿಲ್ಲ ನಾಳೆ ಎಂತ ಅಳಿಯ ಯವ್ವ ನಾವಲ್ಲವ ನೋಡಕ್ ಮಗಳು ಬಂದಿದ್ದೆ ತಪ್ಪಾತನ ಯವ್ವ ಅಂತೀನಿ ಎಲ್ಲ ಕಳ್ಕೊಂಡು ಕುಂಡ್ರದಾತಲ್ಲ ನಮ್ಮ ಬಾಳೆವು
ಕಿವೇನು ನೋಡು ಕಟ್ಟೆಗೆ ಹ್ಞೂ ನಾವಲ್ಲೇ ಮಮ್ಮಿ ಇಷ್ಟ ದಿನ ಬಾ ಅಂದ್ರೂ ಬಂದಿಲ್ಲ, ಇವತ್ತೇ ಬರ್ಬೇಕಾ ನೀನು? ನನ್ನದು ಕರ್ಮ ಆಗೈತಿವ ನಿನ್ನ ನೋಡಕ್ ಬಂದಿದ್ದು ನಂದ ತಪ್ಪಾಗೈತಿ ನೋಡಿ. ನಮಗೆ ಹೆಂಗೆ ಆಗ್ತೈತೆ ಅಂತ ನಮಗೆ ಒಂದು ಫೋನ್ ಮಾಡಿ ಹೇಳುದಲ್ಲ. ನೋಡಕ್ ಬಂದಿದ್ದ ತಪ್ಪಾತ ಅಳಿದೇವ್ರು ಸುಮ್ಮನೆ ಕುಂತಿರಲ್ಲ, ಪೊಲೀಸ್ರಿಗೆ ಫೋನ್ ಮಾಡೋದಲ್ಲ, ನೀವು ಕುಂತು ಬಿಟ್ರಲ್ಲ ಫೋನ್ ಅಂತ್ರಿ ಫೋನ್ ಮತ್ತೆ ಯಾರ ಕಡೆ ಫೋನ ಪೊಲೀಸರು ಫೋನ್ ಅಷ್ಟೇ ಪೊಲೀಸರು ಫೋನ್ ಅಷ್ಟೇ ಪೊಲೀಸರು ಫೋನ್ ಅಷ್ಟೇ ಏಯ್ ಸುಮ್ಕೊಂತ ಗುದ್ದ ಬಾಕ ನನ್ನ ಗಾಡಿ ತೊಗೊಂಡೋಗು, ಗಾಡಿ ತೊಗೊಂಡೋಗಿ ಆರಾಮ್ಸೆ ಕರ್ಕೊಂಬನ, ಇಲ್ಲೇ ಕೂತಿರ್ತಾ. ನಾ ಹೋಗಿಲ್ರಿ ಏಯ್ ಏನಿಲ್ಲ ಎಲ್ಲ ಮಗಳು ನೋಡಕ್ ಬಂದಿದ್ದ ಒಂದು ದೊಡ್ಡ ತಪ್ಪಾತ ನಮಗೆ. ತಿನ್ನೋದು ಬಿಡು, ಅಲ್ಲೇ ಬರೀ ತಿನ್ನೋದು ಹುಡುಕಾಡ್ತಿರ್ತಲ್ಲ ಪಟ ಪಟ ನಮ್ಮ ಬಂಗಾರ ಏಯ್ ತಿನ್ನಾಕ್ ಕೊಡ್ರಿಪ್ಪ ಅವ್ರಿಗೆ. ಮತ್ತೆ ಇಲ್ಲಿ ನಿನ್ನ ಮೊಮ್ಮಗ ತಿನ್ನಕತ್ತಲ್ಲ. ಹಾಂ ಅಲ್ಲಿ ಕಚ್ಚಾಗ ಪಚ್ಚಾಗ ರೊಕ್ಕ ಏನಿಟ್ಟು ಎಲ್ಲ ತೆಗಿ. ಮನೆ ಇಲ್ಲ ಬೆಲ್ಲ ಐತ್ರಿ ಮನ್ಯಾಗ ಎಲ್ಲರೂ ಹೋಗ್ಯಾನ. ಸಿದಪ್ಪ ಸಿದಪ್ಪ ಸಿದಾ ಏ ಸಿದಲೇ ಅಲ್ಲ ಮಕ್ಕೊಂದ ಅದಾನೇನಿಲ್ಲ. ಏ ಊರು ಹೋದ ತೆಗದು ಯಾಕೆ ಬಾಗ್ಲ ತೆಗಿಟ್ಲೇಟ್ ಮನ್ಯಾಗ ಬೀಗ ಬಂದಿದ್ರ ಎದಕ್ ಬಂದಿರಿ ಕಡೆ? ಏ ರೊಕ್ಕ ಕೇಳಿದ್ದಲ್ಲ, ರೊಕ್ಕ ಕೊಡಕ್ ಬಂದೆ 5 ಲಕ್ಷ ರೂಪಾಯಿ. ಇನ್ನು ಕೊಡ್ತಿತ್ತಲ್ಲ ಮರೆ ಗಂಟು ಬಿದ್ದಿಲ್ಲ ಕೊಡು ಕೊಡು ಈಗ ಯಾಕೆ ಮುಂದಿನವ್ರು ಕೊಡ ಹತ್ರ ಹೋರಿ? ಮುಂದೆ ಯಾರು ಕೊಡತ್ತೆ ಬಾರ ಹೋಗೋಣ ಹೋದ್ರು ಏ ತಗೋರು ಮರೆ 2 ವರ್ಷ ನಿಮ್ ಬಿದ್ದು ಬಿದ್ರು 1 ರೂಪಾಯಿ ಕೊಡ್ಲಿಲ್ಲ, ಇವತ್ತೇ ಬಂದಿರಲ್ಲ. ಏ ತೋರು ಹ್ಯಾಂಗ ಮೇಡಮ್ ರೊಕ್ಕ ಕೊಡು. ಬರ್ರಿ ಬರ್ರಿ ಯಾರು 3 ವರ್ಷ ನಿಮ್ಮ ಹಿಂದೆ ಬೆನ್ನ ಅಂತಿ ಚಪ್ಪಲ್ ಹರಿದು ನಾನು ರೊಕ್ಕ ಕೊಟ್ಟು ರೊಕ್ಕ ಹೊಳಿ ಕೊಡ್ರು ಅಂತೇಳಿ ನಮಗೇನು ಗೊತ್ತು ಮರ ಇಂಥ ಪರಿಸ್ಥಿತಿ ನಿನಗೈತೆ ಅನ್ನೋದು ಬಂದ್ಬಿಟ್ಟಲ್ಲ ಇವತ್ತು. ಕಳ್ರಿ ಎಲ್ಲ ಕಳ್ರಿ, ರಾತ್ರಿ ಬಂದ್ರೆ ಹಗಲತ್ ಬಂದಾರ ಪಾತ್ರಗಿತ್ತಿ ಮಕ್ಕಳು. ರೊಕ್ಕ ಕೊಡು ನೋಡಿ. ನಮ್ಮ ರೊಕ್ಕ ನಂಗೆ ಬಂದಿಲ್ಲ. ಎಲ್ಲದ ರೊಕ್ಕ? ನಿಮ್ಮ ಮನೆಯಾಗ ಬಂದು ಕೊಟ್ಟೇವಿಲ್ಲ ನಾವು. ಎಲ್ಲದ ರೊಕ್ಕ ರೀ? ನಂಗೆ ಬಂದಿಲ್ಲ, ಕಡಿಮೆ ಇಟ್ಟಿಲ್ಲ, ಸೀದಾ ಅವಂಕ ಕೊಟ್ಟಿನಿ. ನನ್ನ ಕೈಯಾಗ ಕೊಟ್ಟಿರಿ ರೊಕ್ಕ ನೀವು. ಮನೆ ಬರ್ಲಿ, ನನ್ನ ಕೈಯಾಗ ಕೊಟ್ಟಿನಿ ರೊಕ್ಕ ನೀವು. ಅಲ್ಲ ಕಳ್ಗೈತಿ ಮತ್ತೆ ನಿಮ್ ರೊಕ್ಕದ ಏನ್ ಕಿರಿಕಿರಿ ಒಲೆ ಇಲ್ಲಿ. ನಾನು ರೊಕ್ಕ ಕೊಡ್ರಿ ಮೊದಲು. ನೀವು ನಾವು ಕಂಪ್ಲೇಂಟ್ ಕೊಡ್ತಾವ ಅಲ್ಲೇ ಪೊಲೀಸ್ ಸ್ಟೇಷನ್ ಇಸ್ಕೊಳತ್ ನಡಿ. ಅವ್ರು ಯಾರು ಬಂದಾರ ಏನು ಇಲ್ಲ, ನೀವು ಕೊಡ್ರಿ. ನನ್ನ ಕೈಯಾಗ ಕೊಟ್ಟಿಲ್ಲ ರೊಕ್ಕ ನೀ. ಇಟ್ಟು ದಿನ ಬೇನ್ ಹತ್ತಿದ್ದೆ ಮನಿ ತುಡುಗಾಯ್ತ್ರಿ ಅಣ್ಣ. ಏನ್ ಮನಿ ತುಡುಗಾಯ್ತ್ರಿ? ಏನ್ ಹೇಳತ್ರಿ ಅಣ್ಣ ನೀವು? ಅಗಲತ್ರಿ ಅಗಲತ್ 3 ಮಂದಿ ಬಂದು ಚಾಕು ಹಿಡ್ ತೊಗೊಂಡು ಅಪ್ಪು ಮನೆ ಅಲ್ಲೋಣ ಎಷ್ಟು ಮಂದಿ ಬಂದಿದ್ರಿ? 3 ಮಂದಿ ಬಂದು ಮನೇನ ಬಂಗಾರ ರೊಕ್ಕ 800 ಗ್ರಾಮ್ ಬಂಗಾರ ಮನೆ. ಓ ಬಂಗಾರ ಹೋಲ್ ಬಿಡ್ರಿ, ನಿಮ್ಗೇನು ಮಾಡಿಲ್ಲಲ್ಲ ಅದು ಹೋಲ್ ಬಿಡ್ರಿ. ಜೀವನ ಪೂರ್ತಿ ದುಡಿದು ಗಳಿಸಿದ್ದೆಲ್ಲ ಅಲ್ರಿ ರಾತ್ರಿ ಬರೋದ್ ಕೇಳಿ ಹಗ್ಲತ್ ಹೆಂಗ್ ಬರಾಕತ್ರಿ? ಅದೇ ಮುಚ್ಚಿಡ ಆಗ್ಯದ. ರಾತ್ರಿ ಬರ್ತದ, ರಾತ್ರಿ ಹಚ್ಚಿದ್ದೇವೆ, ಹಗಲತ್ತೆ ಬಂದಾರ್ರಿ ಅಣ್ಣ. ಏನ್ ಬಂದಿರ್ಬೇಕು, ಅವಾಗ ಬಂದಿರ್ಬೇಕು. ಹಂಗಂದ್ರೆ ಸಂಬಂಧಕ್ಕೆ ಇರ್ಬೇಕು ನೋಡ್ರಿ ಯಾರು ಮಾಸ್ಕ್ ಹಾಕೊಂದಿಗ್ರಿ, ಯಾರು ಗೊತ್ತಾಗ ಏನಾಗಲ್ಲ ತೋರ್ ಬರ್ತಾ ತೋರ್ ಪೊಲೀಸ್ ಬಂದೋತವ್ರ ನಾವು. ಹಂಗಾಯ್ತು ಮಾರ ಇವ್ರು ಪಾಪ. ಈ ಅಡಿಸಿಮಂಗ್ ಬರೋಬ್ಬರ ಆಗ್ಯದ ನೋಡಿ, ಊರ ಭಾಳ ಮೆರಿತದ ಅಡಿಸಿಮಂಗ್. ಬಂಗಾರ ತಗೊಂಡ್ ಬಡ್ಲೆ ಇದ್ದಾಗ ಹಾಕೊಂತ ತಿಗಾಡ್ತದ ಬರೇ. ಏನ ಕಳ್ರಿ ಒಂದು ತಲೆಗಿಲಿ ಹೊಡಿಬೇಕಿತ್ತು. ಸುಮ್ ಮನೆ ಪುನಃ ಹೇಳ ಮಾಡತ್ತ. ಅಲ್ಲವ ನಮ್ಮ ಬಾಜು ಮನೆಯವ್ರ ಮನೆ ತುಡುಗ ಆಗ್ಯದಂತ. ಉಗ್ಗಿ ಮಾಡು. ಬರೋಬ್ಬರ ಆಗ್ಯದ ನೋಡ. ಭಾಳ ಏರಾಡತ್ತಿದ್ರು. ತುಪ್ಪನ ತೊಗೊಂಬ, ಚಿಕನ್ ಗಿಕನ್ ಮಾಡ್ಬಿಡು. ಮತ್ತೆ ಚಲೋ ಐತೆ ತುಡುಗ ಆಗಿದ್ ಮನಿ. ಕಡಿಮೆ ಹಾಕೊಳಕ್ ಒಂದು ಗುಂಜ್ ಬಂಗಾರ ಇದ್ದಿದ್ದಿಲ್ಲ. ಈಗ ನೋಡಿದ್ರೆ ಎತ್ತಕ್ಕಾಗ್ಲಾರ ಬಂಗಾರ ಐತಿ. ಅವ್ನು ಬಂಗಾರದ ಅಂಡರ್ವೇರೇ ಮಾಡ್ಸೋಣ ಅವನು. ಯವ್ವ ನಿನ್ನ ಧರ್ಮಸ್ಥಳ ಸಂಘದ ಸಾಲೆಲ್ಲ ತೀರೋಯ್ತು. ಇನ್ನು ಮ್ಯಾಗ ನಾವೇ ಇಬ್ಬರು ಕೂಡ ಒಂದು ಫೈನಾನ್ಸ್ ಇಡಮು, ಬಂದು ಮಂದಿಗೆಲ್ಲ ಸಾಲ ಕೊಡಮು.
ಬರ್ಲಿ ಬರ್ಲಿ ಓಕೆ ಹಾ ಕಾ ಇಡಿ ಈ ಫೋನ್ ಎಲ್ಲಿದೆ ಬಂತು ಸ್ಯಾಟಲೈಟ್ ಫೋನ್ ಇದು. ಓಕೆ ಸ್ಯಾಟಲೈಟ್ ಫೋನಾ ಗೊತ್ತಾಗಲ್ಲ ಟ್ರೇಸ್ ಮಾಡಕ್ಕೆ ಇಲ್ಲ ಇಲ್ಲ ಏನು ಗೊತ್ತಾಗಲ್ಲ. ಶೆಟ್ಟಿ ಗಾಡಿ ಹೇಳಿದ್ದಲ್ಲ ಶೆಟ್ಟಿ, ಎಲ್ಲಿ ಗಾಡಿ? ತರಕ್ ಹೋಗಿದ್ದೆ ಜಗ್ಗು, ದೀಪಾವಳಿ ಹಬ್ಬದ ಸಂಬಂಧ ಎಲ್ಲಾ ಗಾಡಿ ತಗೊಂಡ್ ಹೋಗ್ಬಿಟ್ಟಾರ, ಯಾವ ಗಾಡಿನೇ ಇಲ್ಲ. ಶೆಟ್ಟಿ 1200 kg ಎತ್ತಲೇಬೇಕು ಹೆಂಗಾರ ಮಾಡಿ. ಜಗೋ ನಾವು ಹೆಂಗಾರ ಮಾಡಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಬೇಕು. ಸುಮ್ಮನೆ ಲೇಟ್ ಮಾಡೋ ಸರಿ ಸರ್. ಜಗ್ಗು ಯಾತ್ರೆ ನೀನ್ ಮುಂದೆ ಬಾಮ ಲೈಟ್ ಹಿಡ್ಕೊಂಡು ಎತ್ತಿ ಹಾಕೋ. ಟೋನಿ ಬಿಡ್ಬೇಡ ಟೋನಿ. ಆ ಕಡೆ ಸರಿ, ಇಲ್ಲಿ ಕಲ್ಲದ. ವಿಕ್ಕಿ ನೀನ್ ಹಿಡಾಕಿ ಹತ್ರ ಹೋಗು, ಯಾರಾದ್ರೂ ಇದ್ದಾರ ನೋಡು ಹೋಗು. ಇದು ನಾವು ಬರ್ತೀವಿ, ಹೋಗು ಬಸ್ ಹತ್ರ ಬಸ್ ಇದೆ ಅಲ್ಲೇ. Pratap, something is wrong, Pratap. Come on. Pratap, ಬಂಗಾರ ಗೋಲ್ಕೊಂಡ್ಬಿಟ್ಟು ಯಾರೇ ಎತ್ಕೊಂಡು ಹೋಗಿದ್ದಾರೆ. ಹೌದು ಸರ್, ಎಲ್ಲ ನೋಡಿ ಎಲ್ಲ ಗೋಡೆ ಹೊಡೆದ್ಬಿಟ್ಟಿದ್ದಾರೆ. ಸರ್ಚ್ ಪ್ರತಾಪ್, ಸರ್ಚ್. ಮೂವ್ ಮೂವ್. Hurry up, hurry up. Hurry up, Jaggu, hurry up. Johnny, hurry up, hurry up. ಸರ್, ಇವನ ಸರೌಂಡಲ್ಲಿ ಸಿಕ್ದ. ಬೆಳಗಿನ ಜಾವ 4 ಗಂಟೆ. ಯಾಕಯ್ಯ ಅಲ್ಲೇನು ಮಾಡ್ತಿದ್ದೆ? ಸರ್ ಫ್ರೆಂಡ್ ಜೊತೆ. ಎಷ್ಟು ಜನ ಅದಾರ ನನ್ನ ಗ್ಯಾಂಗಲ್ಲಿ? ಹುಡುಗರು ಅಥವಾ ಹುಡುಗಿಯರು ಅದಾರ? ಸರ್ ಇವನ ಹಣೆ ಬರಲಿ ಹುಡುಗಿಯರು ಬರ್ದಾರ, ಬರೀ ಹುಡುಗರೇ. ಯಾಕಯ್ಯ ಅವನಿಗೆ ಕ್ವಶನ್ ಕೇಳಿದ್ರೆ ನೀ ಯಾಕೆ ಆನ್ಸರ್ ಮಾಡತ್ತಿ? ಜಗ್ಗು, ನಾವೇನು ಜನ ಇಲ್ಲಿ ಅವನಿಗೋಸ್ಕರ ಕಾಯ್ಬೇಕಾ? ಅವನಿಗೆ ಮೊದಲೇ ಧೈರ್ಯ ಕಮ್ಮಿ, ಸಿಕ್ಕಾಕೊಂಡ್ರೆ ಬಾಯಿ ಬಿಟ್ಬಿಡ್ತಾನೆ. ಯಾಕೆ ಬೇವ್ರತ್ತಿ? ಇಲ್ರಿ ಜಗ್ಗು, ಏನೇ ಆದರೂ ನಾವು ಅವನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಕುಂಬಿ, ಹಾಂ, ಅವ್ನಿಗೆ ಹೇಳಿದ್ದೆ ಕೊಡ್ತಾನೆ. ಹೌದು ಸರ್, ರೈಸ್ ಪೇಟ್ ಆಡಕ್ಕೆ ಹೋಗಿದ್ದಾರೆ, ಎಲ್ಲ ರೊಕ್ಕ ಸೋದ್ಬಿಟ್ಟನ್ರಿ. ಅದೇ ರೊಕ್ಕ ಇಸ್ಕೊಂಬರಕ್ಕೆ ಹೋಗಿದ್ದಾರೆ. ದೋಸ್ತರ ಕೂಡ ಯಾರು ಕೊಡತ್ತಿಲ್ರಿ. ಅದೇ ನೀವು ಒಂದು 500 ರೂಪಾಯಿ ಇದ್ರೆ ಕೊಡ್ರಿ. ನಡಿ ನಡಿ ದೋಸ್ತ, ನೀರು ಕೊಡು. ಹೋಗಿ ಪಗಾರ ಆಗಿಲ್ಲ ಮೊದಲೇ ಸಾಹೇಬ್ರ. ಹೋಗಿ ಹೋಗಿ ನಡಿ ನಡಿ ಸರ್, ನೀವು ನಡಿ ಹೋಗು. ಸರ್ ಪಾಡ್ಯ ಐತ್ರಿ ಇವತ್ತು. ಮತ್ತೆ ಇಲ್ಲೆಲ್ಲ ತಿರ್ಗಾಡುವ ನಡಿ. ಸರಿ, ಅಂಡ್ರಗೋಣ ಸೇಮ್ ಬಂದ್ರೆ ತೊಗೊಂಬರ್ರಿ. ನಡ್ರಿ ನಡ್ರಿ. ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನು ಪ್ರಾಬ್ಲಮ್ ಇಲ್ಲ. ಹತ್ತು ಗಾಡಿ. ಕಮಾನ್ ಕಮಾನ್, ಹರಿ ಅಪ್. ದೋ ಬಾಲ್, ವಿ ಆರ್ ಆನ್ ದ ವೇ. ಸರ್, ಅಂಡರ್ಗ್ರೌಂಡಿಂದ ಗೋಲ್ಡನ್ ಗೋಲ್ ಬಸ್ ಕಳ್ತನ ಆಗಿದೆ ಸರ್. ಹೌದಾ ಮಿಸ್ಟರ್ ಭಗತ್, ಈ ವಿಷಯ ಮತ್ತೆ ಯಾರ್ಯಾರಿಗೆ ಗೊತ್ತಾಗಿದೆ? ನನಗೆ ಮತ್ತು ಪ್ರತಾಪಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ ಸರ್. ಹೌದಾ, ಹಾಗಾದ್ರೆ ಇದನ್ನ ಹೀಗೆ ಸೀಕ್ರೆಟ್ ಮೇಂಟೈನ್ ಮಾಡ್ರಿ. ಈ ವಿಷಯ ಭಗತ್ ಎಲ್ಲಿ ಹೊರಗಡೆ ಲೀಕ್ ಆಗಬಾರ್ದು. ನಿಮಗೆ ಫುಲ್ ಪವರ್ ಕೊಡ್ತೀನಿ. ದೀಪಾವಳಿ ಪಾಡ್ಯ ಅನ್ನೋತ್ಲೆ ಗೋಲ್ ಗುಮ್ಮಜ್ ವಾಳಿ ಬಂದು ಅಂಡರ್ಗ್ರೌಂಡಿಗೆ ಇರಬೇಕು. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ಓಕೆ. ಹಲೋ ಕಂಟ್ರೋಲ್ ರೂಮ್, ಬಿಜಾಪುರಿಂದ ಹೊರಗೆ ಹೋಗಿ ಎಲ್ಲ ವಾಹನಗಳನ್ನು ಚೆಕ್ ಮಾಡ್ರಿ. ನಾನು ಇಮಿಡಿಯೇಟ್ ಆಗಿ CM ಭೇಟಿ ಆಗ್ತೀನಿ. ಸಾಹೇಬ್ರ,
ಗೋಲ್ಡನ್ ಗೋಲ್ ಗುಮ್ಮಟ ಕಳುವಾಗೈತ್ರಿ. ವಾಟ್ ನನಗೆ ನಂಬಕ್ಕಾಗಲ್ಲೂ ಅಂತ ಗೋಲ್ಬಿಟ್ಟು ಹೆಂಗೆ ಹೊತ್ಕೊಂಡಾದ್ರು ಕಲ್ಲಿಂದು ಸರ್ ಕಲ್ಲಿಂದ ಅಲ್ರಿ, ಗೋಲ್ಡನ್ ಗೋಲ್ ಗುಮ್ಮಟ. ಬಂಗಾರದ ಏನಿತ್ತು ಅಲ್ಲಿ ಸರ್ ಅಂಡರ್ಗ್ರೌಂಡ್ ಇತ್ತು ಬಂಗಾರದು ಗೋಲ್ ಗುಮ್ಮಟ. ಹೇಳ್ಬೇಕು ಅದ್ರ ತಂದು ಮನೆ ಇಟ್ಕೊತಿದ್ದಲ್ಲ. ಸಾರಿ ಸರ್, ಆದಷ್ಟು ಬೇಗನೆ ಸಾಲ್ವ್ ಮಾಡ್ತೀನಿ ಅದನ್ನು. ಡಿಪಾರ್ಟ್ಮೆಂಟ್ ಎಷ್ಟು ಮಂದಿ ಅದರಿ, ಏನು ಕೆಲಸ ಮಾಡ್ತೀರಿ ನೀವು? ಸಾರಿ ಸರ್, ಗೊತ್ತಾಗ್ಲಿಲ್ಲ ನಮ್ಗೆ. ಇವ್ರತ್ ಬರ್ತಾರೆ ಗೊತ್ತಾದ್ರ ನಮ್ಗೆ ಬಡಿತಾರೆ ನಮ್ಗೆ. ಸೆಕ್ರೆಟರಿ ಆಫ್ಸೆಟ್ ನಾಳೆ ಜನರು ನಮ್ಮನ್ನ ಬಿಡಿಸ್ತಾರ. ಅವ ನಾ ಏನು ಮಾಡಲಿ? ಆಜು ಫುಲ್ ಪವರ. ನೀ ಏನು ಮಾಡ್ತೀವಿ ಗೊತ್ತಿಲ್ಲ, ತಂದನ್ನು ಒಪ್ಪಿಸ್ಬೇಕು. ಓಕೆ ಸರ್. ಅಕಸ್ಮಾತ್ ಗೋಲ್ಡನ್ ಗೋಲ್ ಗುಂಬಜ ಚಿನ್ನದ ಗಟ್ಟಿ ಮಾಡಿ ಸಾಕ್ಷಿ ನಮ್ಗೆ ಹೆಂಗ್ ಗೊತ್ತಾಗಿದೆ ಸರ್? ನಮಗ್ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಗೋಲ್ಡನ್ ಗೋಲ್ ಗುಂಬಜ್ ಅನ್ನು ಬಿಜಾಪುರ ಬಿಟ್ಟು ಸಾಧ್ಸಕ್ ಆಗಲ್ಲ ಅಂತೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಅಷ್ಟು ಕಾನ್ಫಿಡೆಂಟ್ ಆಗಿ ಹೆಂಗ್ ಹೇಳ್ತೀರಾ ಸರ್ ನೀವು? ಇಲ್ಲ ಅಂತಿದ್ರೆ ಅಲ್ಲಿ ಖಾಲಿ ಇರ್ತಿರ್ಲಿಲ್ಲ. ನನಗೆ ಅನ್ಸುತ್ತೆ ದೀಪಾವಳಿ ಮುಗಿದ ಮ್ಯಾಗ ಗೋಲ್ ಗುಮ್ಮಟ ಸೈಲೆಂಟ್ ಆಗಿ ಎಸ್ಕೇಪ್ ಮಾಡ್ತಾರ ಅವರು. ಅವ್ರು ಬರೇ ಚಿನ್ನಗೋಸ್ಕರ ಮಾಡಿದ್ರೆ ಯಾವ್ದಾರೆ ಬಂಗಾರ ಅಂಗಡಿಯನ್ನು ಕದೀತಿದ್ರು. ಗೋಲ್ಡನ್ ಗೋಲ್ ಗುಂಬಜ್ ಅಲ್ಲ, ಗೋಲ್ಡನ್ ಗೋಲ್ ಗುಂಬಜ್ಗೆ ಇರೋದು ಆಂಟಿಕ್ ವ್ಯಾಲ್ಯೂಗೆ. ಅಷ್ಟು ದೊಡ್ಡ ಗೋಲ್ ಗುಮ್ಮಟ್ನ ಅವ್ರು ಹೇಗೆ ಸಾಗಿಸ್ಬೋದು ಸರ್? ಅಷ್ಟೆಲ್ಲ ಪ್ಲಾನ್ ಮಾಡಿದವರು ಇದನ್ನು ಪ್ಲಾನ್ ಮಾಡಿರೋದಿಲ್ಲ. ಏನೋ ಎಡವಟ್ಟಾಗಿದೆ. ಕಳ್ತನ ಮಾಡಿರೋ ವಿಷಯ ಪೊಲೀಸರಿಗೆ ಗೊತ್ತಾಗಿರ್ಬೋದು. ಕುಂಬೆ ಏನು ನಡೀತಿದೆ ಅಂತ ನೋಡು. ಏನಾಯ್ತು? ಪೊಲೀಸರು ಬ್ಯಾಗ ಕೊಡೋರು ಗೊಂಬೆ ಇತ್ತದು. ಗೊಂಬೆನಾ? ಓಕೆ, ಕೂಲ್ ಡೌನ್ ಗಾಯ್ಸ್. ಗೊಂಬೆ ಗೆಂಡೆ ಮೂವ್ ಫಾಸ್ಟ್. ಪ್ರತಾಪ್. ಹಾಂ ಸರ್. ಐ ವಾಂಟ್ ಟು ಸಿ ಆಲ್ CCTV ಫುಟೇಜ್ ಆಫ್ ಗೋಲ್ ಗುಂಬಜ್. ಓಕೆ ಸರ್. ಕಿಲ್ಲಿಂಗ್ ಯಾವಾಗಿಂದ ಶುರು ಮಾಡ್ತಾ ಇದೀವಿ? ಕಿಲ್ಲಿಂಗ ಏನು ಮಾತಾಡ್ತಿದ್ಯಾ? ನಿನ್ನ ಪ್ಲಾನಲ್ಲಿ ಇರೋದನ್ನ. हेलो दो बाल, बोलो जग्गू। मेरे को एक प्राइवेट जेट और दुबई का वीज़ा पासपोर्ट, कुछ वेपन्स चाहिए। हो जाएगा जग्गू, हो जाएगा। और एक ज़रूरी बात, हाँ बोलो जग्गू। इस मशीन पूरा कंप्लीट होने के बाद हाँ जग्गू। तुरंत पूरा का पूरा पैसा मेरे अकाउंट में जमा हो जाना चाहिए। ಯಾವುದೇ ಕ್ಲೂ ಇಲ್ಲದೆ ಡೀಲ್ ಮಾಡಿದ್ರು ಕೊನೆಗೆ ಜೊತೆಗಾರರ ಸಾಕ್ಷಾತ್ಕಾರ ಅನ್ನೋ ಮುಂದಾಲೋಚನೆ ಮಾಡಿ ನಮ್ಮನ್ನೆಲ್ಲ ಮುಗಿಸಿ ನೀನು ಫಾರಿನ್ಗೆ ಹೋಗಿ ಸೆಟ್ಲ್ ಆದರೆ ಈ ಡೀಲಲ್ಲಿ ಬರೋ ದುಡ್ಡೆಲ್ಲ ನಿಂದು, ಮತ್ತೆ ಇದನ್ನ ನೀನೇ ಮಾಡಿದೆ ಅಂತ ಹೇಳೋದಕ್ಕೆ ಯಾವ ಸಾಕ್ಷಿನೂ ಇರೋದಿಲ್ಲ. ಇದೇ ತಾನೇ ನಿನ್ನ ಮಾಸ್ಟರ್ ಪ್ಲಾನ್? ಯಾಕೆ ಚುಚ್ಚಬೇಕು ಅನ್ನಿಸ್ತಾ ಇದೆಯಾ? ಈ ವಿಷಯನ ನಾನು ಎಲ್ಲರಿಗೂ ಹೇಳ್ಬೋದು, ಆದರೆ ದುಡ್ಡಿನ ಅವಶ್ಯಕತೆ ನನಗೂ ಇದೆ. ಇಷ್ಟು ದಿನ ನೀನು ಮಾಡ್ತಿದ್ದೆಲ್ಲ ಡೀಲಿಗೂ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ, ಆದರೆ ಈ ಪ್ಲ್ಯಾನಲ್ಲಿ ನಿಮ್ಮದೇ ಒಂದು ಪ್ಲ್ಯಾನ್ ಮಾಡಿದ್ದೀಯ. ಅದನ್ನು ಸಕ್ಸಸ್ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಿನ್ನ ಮತ್ತೆ ಆ ದುಡ್ಡಿನ ನಡುವೆ ಆಡುಗುಡೆಯಾಗಿ ಗೆಂಡೆ ಏನಾಯ್ತು? ಏನಾಯ್ತು ಗೊತ್ತಿಲ್ಲ. ಮೊದಲು ಗಾಡಿನ ಮೇಲ್ ರೋಡ್ ಬಿಟ್ಟು ಎಲ್ಲರೂ ಸೈಡ್ ಹಾಕೊಳ್ಳೋಣ. ಏನು ಕುಂಬಿ, ಏನು ಯೋಚನೆ ಮಾಡ್ತಾ ಇದೀಯಾ? ಗೌರಿ, ಗೋಲ್ ಗುಂಬದನ್ನ ಡಾನ್ ಕೈಲಿ ಹ್ಯಾಂಡ್ ಓವರ್ ಮಾಡ್ತಿದ್ದಂಗೆ ನಾವೆಲ್ಲಾದ್ರೂ ದೂರ ಹೊರಟೋಗೋಣ. ಫಸ್ಟೇ ಮಾತಾಡಿದ್ವಲ್ಲ ಕುಂಬಿ, ದುಡ್ಡು ಟ್ರಾನ್ಸ್ಫರ್ ಆದ ತಕ್ಷಣ ಎಲ್ಲ ದೂರ ಹೋಗಿ ಸೆಟ್ಲ್ ಆಗೋಣ ಅಂತ. ಎಲ್ಲ ಅಲ್ಲ, ನಾವಿಬ್ರೆ. ಯಾಕೆ? ಈ ಡೀಲ್ ಮುಗಿಯೋಷ್ಟರಲ್ಲಿ ಯಾರ್ಯಾರ್ದು ಏನು ಹಣೆ ಬರ ಅಂತ ಹೇಳೋಕ್ಕಾಗಲ್ಲ. ಬೇರೆ ಏನು ಕೇಳಬೇಡ. ನಾನು ಈ ಡೀಲ್ ಒಪ್ಕೊಂಡಿದ್ದೆ ನಿನ್ನ ಮೇಲಿರೋ ಪ್ರೀತಿಗೋಸ್ಕರ. ನೀನು ನನಗೋಸ್ಕರ ಬರಬೇಕು. ತಗೋ, ಈ ಲ್ಯಾಪ್ಟಾಪ್ ಇಟ್ಕೋ. ಇದರಲ್ಲಿ ಹಿಂದೆ ಮಾಡಿದಂಥ ಪ್ಲ್ಯಾನಿಂಗ್, ಬ್ಯಾಂಕ್ ಅಕೌಂಟ್ಸ್, ಅದರ ಪಾಸ್ವರ್ಡ್ ಎಲ್ಲ ಡೀಟೇಲ್ಸ್ ಇದರಲ್ಲಿದೆ. ಕುಂಬಿ
ನಾವ್ ಬಿಟ್ಟು ಹೋಗ್ಬೇಡ ಕುಂಬಿ. ಇವ್ರ ದುಡ್ಡು ಬೇಡ, ಇವ್ರ ಸವಾಸು ಬೇಡ, ಹೋಗ್ಬಿಡೋಣ ನಾವೆಲ್ಲಾದ್ರೂ ದೂರ. ಹೇಳು ಕುಂಬಿ ಹೇಳು. ನೀಯತ್ತೇ ಇಲ್ವಲ್ಲ ನಿಂಗೆ? ನಂಬಿಕೆ ಇಟ್ಟು ಅಕೌಂಟ್ ನೋಡ್ಕೊಂತ ಕೊಟ್ರೆ ಪಾಸ್ವರ್ಡ್ ಚೇಂಜ್ ಮಾಡಿ ಎಲ್ಲ ದುಡ್ಡು ನೀನು ಒಬ್ಬನೇ ಹೊಡಿಬೇಕಂತ ಮಾಡಿದೀಯಾ? ಇಟ್ಸ್ ಇಂಪಾಸಿಬಲ್ ಕುಂಬಿ, ಇಂಪಾಸಿಬಲ್. ನೀನ್ ಮಾತಾಡ್ಬೇಡ. ಅವನು ಮೊದ್ಲೇ ಹೇಳಿದ ಇವ್ರ ಸವಾಸ ಮಾಡ್ಬೇಡ ಅಂತ. ನಾನೇ ಕೇಳಲಿಲ್ಲ. ನೀನಿಷ್ಟು ಸ್ವಾರ್ಥಿ ಅಂತ ಅನ್ಕೊಂಡಿರ್ಲಿಲ್ಲ. ಹೌದಾ? ನೀವು ಚೆನ್ನಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ಎಷ್ಟು ಆಸೆ ಪಟ್ಟೆ. ನಿಮಗೋಸ್ಕರ ನಾನು ಜೈಲಿಗೆ ಹೋದೆ. ಆದರೆ ನೀವು ಒಂದ್ಸತಿ ಆದ್ರೆ ನಾನು ಜೈಲಲ್ಲಿ ನೋಡಕ್ಕೆ ಬಂದ್ರ? ಇಲ್ಲ, ನನ್ನ ಪ್ರೀತಿಗೆ ನೀವು ಬೆಲೆನೇ ಕೊಡಲಿಲ್ಲ. ಪ್ರೀತಿ ಬಗ್ಗೆ ನೀನ್ ಮಾತಾಡ್ಬೇಡ. ಪ್ರೀತಿ ಬಗ್ಗೆ ನಿಂಗೆ ಅರ್ಥ ಗೊತ್ತಿದ್ರೆ ನೀನ್ ಪ್ರೀತಿಸೋ ಹುಡುಗಿನ ಇನ್ನೊಬ್ರ ಜೊತೆ ಸರ್ಸಾಡಕ್ ಬಿಡ್ತಿದ್ದೇನೋ? ಅಕೌಂಟ್ ಪಾಸ್ವರ್ಡ್ನ ಚೇಂಜ್ ಮಾಡಿ ಎಲ್ಲ ದುಡ್ಡು ಇವನೊಬ್ಬನೇ ಹೊಡಿಬೇಕಂತ ಪ್ಲ್ಯಾನ್ ಮಾಡಿದ. ಅದಕ್ಕೆ ಹೊಡೆದಾಕ್ದೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಪೊಲೀಸರು ನಮ್ಮ ನೋಡಾಕ್ತಾರೆ. ಲೆಟ್ಸ್ ಗೋ. दो घंटे में ಎಂತ ಕೆಲಸ ಮಾಡ್ಕೊಂಡ್ಬಿಟ್ಲು ಜಗ್ಗು. ನಿನ್ ಕುಂಬಿನ ಮಿಸ್ಜಡ್ಜ್ ಮಾಡ್ದೆ ಅನ್ಸುತ್ತೆ. ಯಾವನ ಪ್ರಾಡ್ಗೋಸ್ಕರ ಜೀವ ಕಳ್ಕೊಳಕ್ಕೆ ಗೌರಿ ಏನ್ ಫೂಲ್ ಅಲ್ಲ. ಪ್ರೀತಿಲಿ ಎಂತವರು ಫೂಲ್ ಆಗ್ತಾರೆ. ಬುದ್ಧಿಗೆ ಮಂಕ್ ಬಡ್ದಿರುತ್ತೆ. ಸತ್ಯ ತಿಳ್ಕೊಳ್ಳೋಷ್ಟು ತಾಳ್ಮೆ ಇರಲ್ಲ. ದುಡುಕಿ ಪ್ರಾಣ ಕಳ್ಕೊಂಡು. ನಿಜ, ಪ್ರೀತಿಯಲ್ಲಿ ಅಂತವ್ರು ಬೇಕಾದ್ರೂ ಫೂಲ್ ಆಗ್ತಾರೆ. ಬೇರೆನೇ ನಡೆಯುತ್ತದೆ. ಕ್ಯಾಟ್ಬರೀಸ್ ಇನ್ನೊಂದೇ ಒಂದು ಮಾತು ಎಕ್ಸ್ಟ್ರಾ ಮಾತಾಡಿದ್ರು ತಗದು ಒಳಗೆ ಹಾಕ್ಬಿಡ್ತೇನೆ. ನೀನು ಮೀನಿಗೆ ಗಾಳ ಅಷ್ಟೇ, ನೀನೇ ಮೀನಲ್ಲ. ಹತ್ತೋ ಗಾಡಿ. ಇವತ್ತಲ್ಲೂ ಜಗಳನ ಮುಂದೆ ಏನ್ ಮಾಡ್ಬೇಕಂತ ಯೋಚನೆ ಮಾಡಿ. ನಮಗೆ ಇಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ನಮಗೆ ನಮ್ಮ ಡೆಸ್ಟಿನಿನೇ ಮುಖ್ಯ. ಎಲ್ಲ ಹೊರಡಿ. ಪ್ಲಾನ್ ಪ್ರಕಾರ ಎಲ್ಲ ನಡೀತಾ ಇದೀವಿ ಅಥವಾ ಬೇರೆ ಪ್ಲಾನಲ್ಲಿ ನಾವಿದ್ವು ಒಂದೂ ಗೊತ್ತಾಗ್ತಾ ಇಲ್ಲ. ಮನ್ಸಲ್ಲಿ ನಿಯತ್ತಿಲ್ಲ ಅಂದ್ರೆ ನಾವು ಕಾಣೋ ಕನಸು ಕೂಡ ನಮ್ಮನ್ನ ಕಚ್ಚಾಯಿಸ್ಬಿಡುತ್ತೆ. ಗಂಡ ಗಾಡಿ ಸೈಡ್ಗೆ ಹಾಕು. ಯಾಕೆ ಟೋನಿ, 40 ಕಿಲೋಮೀಟರ್ ಐತಿ, 1 ತಾಸನ್ನ ರೀಚ್ ಆಗ್ತೀವಿ. ಹೇಳ್ದಷ್ಟು ಮಾಡು, ಗಾಡಿ ಸೈಡ್ಗೆ ಹಾಕು. ಯಾಕೆ ಟೋನಿ, ಏನಾದರೂ ಪ್ರಾಬ್ಲಮ್? ಇನ್ನು ಸ್ವಲ್ಪ ಹೊತ್ತೋದ್ರೆ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗ್ತೀವಿ. ನನ್ನ ಶೇರ್ ಅಮೌಂಟ್ ನನಗೆ ಈಗ ಬೇಕು. ಯಾಕೆ ಟೋನಿ, ಪ್ಲ್ಯಾನಿಂಗ್ ಪ್ರಕಾರ ಗೋಲ್ಡನ್ ಗೋಲ್ ಗುಂಬಜ್ ತಲುಪಿಸಿದ ಮೇಲೆ ಶೇರ್ ಅಮೌಂಟ್ ಬಂದೇ ಬಂತು. ನನಗೆ ನಂಬಿಕೆ ಇಲ್ಲ. ಇಷ್ಟು ವರ್ಷಗಳಿಂದ ನಿನ್ನ ಜೊತೆ ಇರೋ ಕುಂಬಿನಿ ಅಕೌಂಟ್ ಪಾಸ್ವರ್ಡ್ ಚೇಂಜ್ ಮಾಡಿ ನಿನಗೆ ಮೋಸ ಮಾಡಿದಾನಂದ್ರೆ ಇನ್ನು ಆ ಡಾನ್ ನಮ್ಮನ್ನೆಲ್ಲ ಮೋಸ ಮಾಡಲಂತ ಏನು ಗ್ಯಾರಂಟಿ? ನೋಡ್ ಜಗು, ನಿನ್ನ ಜೊತೆ ನಂದು ಯಾವ ದುಶ್ಮನೂ ಇಲ್ಲ. ನಾನು ಈ ಕೆಲಸಕ್ಕೆ ಯಾಕಿದ್ದು ನಮ್ಮ ಅವ್ನ ಧರ್ಮಸ್ಥಳ ಸಂಘ ಸಾಲ ತೀರ್ಸೋ ಮುಂದೆ ಕೋಟಿ ಸಂಪಾದನೆ ಮಾಡೋಕ್ಕಲ್ಲ.
ಗೋಳ್ಗುಮಟ ನಮ್ಮ ಕೈ ಇರೋವರೆಗೂ ಮಾತ್ರ ನಮ್ಮ ಆಟ. ಆ ಡಾನ್ ಕೈಗೆ ತಲುಪಿದ ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ. ಅವ್ನು ಯಾವ ಬ್ಯಾಂಕಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾನೋ, ಅಕೌಂಟ್ ನಂಬರ್ ಯಾವುದು, ಕೋಡ್ ಏನು ಯಾವುದು ಸರಿಯಾಗಿ ಗೊತ್ತಿಲ್ಲ. ನೋಡಿ ಜಗ್ಗು, ಆ ಡಾನಿಗೆ ಫೋನ್ ಮಾಡೋಕೆ ಹೇಳಿ 25 ಲಕ್ಷ ಅರೇಂಜ್ ಮಾಡೋಕೆ ಹೇಳು. ಹಿಂಗೆ ಸಡನ್ನಾಗಿ ಹೇಳಿದ್ರೆ ಹೇಗೆ ಅರೇಂಜ್ ಮಾಡೋಕ್ಕಾಗುತ್ತೆ? ನಮ್ಮ ಪ್ಲ್ಯಾನ್ ಬೇಕಾಗಿರೋ ಎಲ್ಲ ಮಟೀರಿಯಲ್ಸ್ ಅರೇಂಜ್ ಮಾಡಿದವನಿಗೆ 25 ಲಕ್ಷ ಕಷ್ಟ ಏನಲ್ಲ. ಅರೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಬಸ್ಸು ಹಾರ್ಬರ್ ತಲುಪಲ್ಲ. ಟೋನಿ, ಈ ಟೈಮಲ್ಲಿ ಪ್ಲ್ಯಾನ್ ಎಲ್ಲ ಹಾಳು ಮಾಡಬೇಡ, ಆಮೇಲೆ ನಾನು ಮನುಷ್ಯನೇ ಆಗಿರೋಲ್ಲ. ನೀನು ಮನುಷ್ಯನೇ ಅಲ್ಲ ಅನ್ನೋದು ನಿನ್ನ ತಂಗಿ ಸತ್ತಾಗ ನಿನ್ನ ರಿಯಾಕ್ಷನ್ ನೋಡೇ ತಿಳ್ಕೊಂಡೆ. ನಿಲ್ಸು ಗೆಂಡೆ. ಟೋನಿ ಪ್ಲೀಸ್ ಜಗಳ ಬೇಡ. ನಾವು ಅನ್ಕೊಂಡಂಗೆ ಗೋಲ್ ಗುಂಬಜ್ ಮುಟ್ಟಿಸಿ ಆಮೇಲೆ ನಮ್ಮ ರೊಕ್ಕ ನಮ್ಗೆ ಬಂದೇ ಬರ್ತದೆ. ನಿನಗೆ ಗೊತ್ತಾಗಲ್ಲ ಶೆಟ್ಟಿ, ನೀನು ಇದ್ರಲ್ಲಿ ತಲೆ ಹಾಕಬೇಡ. ಟೋನಿ ಹೇಳ್ತಾ ಇರೋದು ಸರಿ. ಗೋಲ್ ಗುಂಬಜ್ ಡಾನಿಗೆ ತಲುಪಿದ ಮೇಲೆ ನಮಗೇನು ಹೋಲ್ಡ್ ಇರುತ್ತೆ. ಮೊದಲೇ ಇಲ್ಲಿ ಏನೇನೋ ವಿಚಿತ್ರವಾಗಿ ನಡೀತಾ ಇದೆ. ನಿಲ್ಸು ಗೆಂಡೆ, ಗೆಂಡೆ ನಿಲ್ಸು, ನಿಲ್ಸು. ಯಾವುದೇ ಕಾರಣಕ್ಕೂ ಬಸ್ ಮಾತ್ರ ಸ್ಟಾಪ್ ಆಗಲ್ಲ. ಗನ್ಗಳು ಹೊರಗಡೆ ಬಂದ ಮೇಲೆ ಬುಲೆಟ್ಗಳು ಹೊರಗಡೆ ಬರೋದು ಎಷ್ಟಿತ್ತು? ಜಗ್ಗು ಇಲ್ಲಿವರೆಗೂ ನೀನು ಹೇಳ್ದಂಗೆ ನಡೀತಾ ಇತ್ತು. ಈಗ ನಮ್ಮ ಡಿಸಿಷನ್, ಶೇರ್ ಅಮೌಂಟ್ ಕೈಗೆ ಬಂದಾದ್ಮೇಲೆ ಗೋಲ್ ಗುಂಬಜ್ ಡೆಲಿವರಿ ಕೊಡೋದು ಅಂತ ನಿನ್ನ ಡಾನ್ಗೆ ಫೋನ್ ಮಾಡಿ ಹೇಳು. ನನಗೂ ಕೋಟಿ ಏನು ಬೇಡ, ಲಕ್ಷ ಸಾಕು. ಏಯ್, ನಿನಗೇನು ತಲೆಗಿಲಿ ಕೆಟ್ಟೈತೇನು? ಲಕ್ಷ ಗಟ್ಟಲೆ ದುಡಿಬೇಕಾಗಿತ್ತು ಅಂದ್ರೆ ನಾನು ಜಿಲೇಬಿ ಬಿಸ್ನೆಸ್ನಾಗೆ ದುಡಿತಿದ್ದೆ. ನನಗೆ ಕೋಟಿ ಗಟ್ಟಲೆ ಬೇಕೇ ಬೇಕು. ನಿನಗೆ ಬೇಡ ಅಂದ್ರೆ ಬಿಡು ಕೋಟಿ, ಆದ್ರೆ ನನಗೆ ಮಾತ್ರ ಬೇಕೇ ಬೇಕು. ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ದೇ ಇರೋ ಥರ ಮಾಡ್ಕೊಳ್ಬೇಡಿ ಪ್ಲೀಸ್. ತಾಳ್ಮೆಯಿಂದ ಯೋಚನೆ ಮಾಡಿ. ತಾಳ್ಮೆ ಇರೋದಕ್ಕೇನೆ ಎದುರುಗಡೆ ಇನ್ನೂ ಜೀವಂತವಾಗಿರೋದು. ಹಲೋ ಕರಿ ಪ್ರತಾಪ್, ನಾ ವಿಕ್ಕಿ. ಕಳೆದು ಹೋಗಿದ್ದು ಗೋಲ್ಗುಮಟ್ನ ಇಲ್ಲಿ ಸಾಕ್ಸಾಕ್ತಾರ ಕೋಲಾರ ರೋಡಿಗೆ. ಹಲೋ ವಿಕ್ಕಿ, ಎಲ್ಲಿದ್ಯೋ? ಇನ್ನೊಂದು ತಾಸೊಳಗೆ ರೀಚ್ ಆಗೋದಂತ. ಜಲ್ದಿ ಬೇಡ ಸೆಟ್ಟಿ, ಜೀವನದಲ್ಲಿ ದುಡ್ಡೇ ಮುಖ್ಯ ಅಲ್ಲ, ನನಗೆ ದುಡ್ಡೇ ಮುಖ್ಯ ಕಣೋ.
can't worries. ಯಪ್ಪೋ ಕನಸು ಏನಿದೆ ಹಗ್ಗ ಎಲ್ಲಿ ತಿರುಗಾಡಿದ ಮರ ಕನಸಿನಾಗ ರಾತ್ರಿ ನಾವಾಗ್ರ ಸಿನಿಮಾ ನೋಡಿ ಮುಕ್ಕೊಂಡೀನಿ ಅದೇ ಕನಸು ಬಿದ್ದುಬಿಟ್ಟ ಚೆನ್ನಾಗಿತ್ತಲ್ಲ ಕನಸು ಕನಸು ಹೆಂಗಿತ್ತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲವ್ ಯು ಯಾಕಪ್ಪ ಏನ ಮಕ್ಕೊಂದಿಲ್ಲನ ಅಲ್ಲಪ್ಪ ಮನೆಗೆ ಬರೋ ಟೈಮಿಂಗ್ ಇದು ದೋಸ್ತರ ಜೊತೆ ಹೋಗಿದ್ದಾರೆ ಕೆಲಸ ಬಗ್ಗೆ ಏನು ರಾದಿಲ್ಲ ಒಲೆ ಮಳೆ ಹಚ್ಚಿಕೊಂಡ ದನಗಿನ ಕಾಯಕರ ಹೋಗು ರಾತ್ರಿ 12-1 ತನಕ ತಿರುಗಾಡೋದು ಕೆಲಸ ಇರೋರು ಒಂದೇ ಕೆಲಸ ಕೆಲಸ ರಾತ್ರಿ 12 ಇರ್ತಾವ ಕೆಲಸ ನಿಮ್ಮ ವಯಸ್ಸಿನಾಗ ನಮಗೆ ಎಲ್ಲಿ ಹಿರಿಯರು ಬೈತಾರತ್ತೆ ಚಾದ ಅಂಗಡಿ ಚಹಾ ಕುಡಿಯಕ್ಕೆ ತಗೊಳ್ತಿದ್ದೇವು ನಾವು ಹಿಂದಲ್ ಬಗಲೇ ತಿರುಗಾಡ್ತಿದ್ದೆವು ಹಿರಿಯರಿಗೆ ಹಂಚಿ ನಾ ಏನ್ ತುಳು ಮಾಡಕ್ ಹೋಗಿದ್ದೇನ ದೋಸ್ರು ಮಾಡಕ್ ಹೋಗುದು ಪಾಡದು ಅದಕ್ಕಿಂತ ಆತತ್ ರಾತ್ರಿ 12 ಏನ್ ಮಾಡ್ತೀವಲ್ಲೇ ಹೋಲ ಬಿಡು ಮತ್ತೆ ನೀನು ಸಣ್ಣ ಇದ್ದಾಗ ಅಡ್ಡಾಡಿಲ್ಲನ ಅಡ್ಡಾಡೋದಲ್ಲ ನಿಮ್ಮ ವಯಸ್ಸಿನಾಗ ನಾವು ಈ ತರ ಹಿಂಗ್ ತಿರುಗಾಡಿಲ್ಲ ಅಪ್ಪ ಗೋಲ್ಮುಟ್ ತೆಳಗ ಅಂಡರ್ ಗ್ರೌಂಡ್ ಯಾವ ದಾರಿ ಇಲ್ಲನಪ್ಪ ನನಗೇನ್ ಗೊತ್ತಿಲ್ಲಪ್ಪ ನಿಮ್ಮ ಮುತ್ತನೇ ನಮ್ಮ ಕೆಲ್ಸಕ್ಕೆ ಅಲ್ಲೇ ಹಚ್ಚಿದ ನಮಗ ಸೆಕ್ಯೂರಿಟಿ ಮತ್ತೆ ನಿಮ್ಗೆ ಏನಾರ ಗೊತ್ತೈತೇನ ಏನಪ್ಪ ಅದು ಗೋಲ್ಮುಟ್ ತೆಳಗ ಅಂಡರ್ ಗ್ರೌಂಡ್ ಐತಲ್ಲಪ್ಪ ಎಷ್ಟು ಅದಾವ ಮತ್ತೆ ಒಂದ್ 2-3 ಅದಾವು 2-3 ಹ್ಮ್ ಮತ್ತೆ ಅಂಡರ್ ಗ್ರೌಂಡ್ ಒಳಗೆ ಹೋಗಕ್ಕೆ ಎಷ್ಟು ದಾರಿಗಳು ಅದಾವ ದಾರಿಗಳು ಭಾಳ ಅದಾವ ಒಳತಮ್ಮ ಅವೆಲ್ಲ ಕೇಳಿ ಏನ್ ಮಾಡವ ನೀನು ಮತ್ತೆ ಹೇಳ ನನಗೂ ಸ್ವಲ್ಪ ನಾಲೆಜ್ ಬರ್ತದ ಅವೆಲ್ಲ ತಳಗ ಅವು ಬಂಗಾರದ ಇದು ಐತಲ್ಲಿ ಗೋಳಗುಂಬಡ ತಳಗ ಬಂಗಾರದು ಯಾರಿಗೆ ಬಿಡಂಗಲ್ಲ ಬಂಗಾರ ಐತಾ ಮತ್ತೆ ಹಾ ಅವೆಲ್ಲ ಆದಿಲ್ ಶಾ ಹಳೇದ ಕಾಲದಾಗ ಅವಾಗೆಲ್ಲ ಕಂದಿಲ್ ಹಿಡ್ಕೊಂಡು ಹೋಗಿ 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 ಬಂಗಾರ ಗಟ್ಟಿಗಳು ಇಟ್ಟು ಬರ್ತಿದ್ರ ಅಲ್ಲಿ ಒಳಗ ಅಷ್ಟೈತಾ ಮತ್ತೆ ಬಂಗಾರ ಮ್ಯಾಗ ಎಟ್ಟೈತೆ ಆಟ ತಳಗ ಗೋಳಗುಂಬಟ ತಳಗ ಆಟ ಬಂಗಾರದ ಅದು ಗೋಲ್ ಮುಟ್ಕತನೇ ಐತೆ ಮತ್ತೆ ಬಂಗಾರ ಗೋಳಗುಂಬಟಗತನೇ ಐತೆ ಅದನು ಮತ್ತೆ ಏನೇನೈತೆ ಮತ್ತೆ ಅಲ್ಲಿ ಅಲ್ಲಿ ಏನು ಬೇಕು ಎಲ್ಲಾನು ಐತಿಪ್ಪ ಅವೆಲ್ಲ ಹಿಂದಕಲ್ ಕಾಲದಾಗ ತಾಸ ಬೌಡ್ಯಾಗ ಇಳಿದು ಒಳಗೆ ರಸ್ತೆ ಐತಿ ಗೋಳಗುಂಬಟಕ್ಕೆ ಹೋಗಾಕ ಅಲ್ಲಿ ಹಂಗ ಒಳಗೆ ಹೋಗಿದ್ರು ಮೊದಲ ತಾಸ್ ಬೌಡಿ ನೋಡಿ ಇಲ್ಲ ಅಲ್ಲಿ ನೋಡಿ ಮತ್ತೆ ತಾಸ್ ಬೌಡಿಲಿಂದ ಬಾರಾ ಕಮಾನ್ ತಳಗ ಹಚ್ಚಿ ಗೋಳಗುಂಬಟಕ್ಕೆ ಹೋಗೈತಿ ಬಾರಾ ಕಮಾನ ಅಲ್ಲೇ ನೀನು ವಯಸ್ಸಿನ ಹುಡುಗರು ಬುಯಾರ್ತದಕ್ಕೆ ಹೋಗಿಸಿಂದ ಹೋದವ್ರು ಒಟ್ಟ ಹೊಳಿ ಬಂದೇ ಇಲ್ಲ ಅದ್ರ ಬಗ್ಗೆ ಯಾಕೆ ಕೇಳತ್ತಿದಿ ಈಗ ಇಲ್ಲಪ್ಪ ಸುಮ್ ನಾಲೆಜ್ ಇರ್ಲ ಅಂತ ಕೇಳತ್ತೀನಿ ಅಲ್ಲ ನೀನು ಏನ್ರ ಒಂದ್ ಸ್ವಲ್ಪ ತಗೊಂಬರಂಗದಿ ಅಂತ ತಳಗ ಹೋಗಿ ಬಂಗಾರ ಎಲ್ಲಿ ತರ್ಲಿ ನೀವೇ ತಂದಿಲ್ಲ ನಾ ಎಲ್ಲಿ ತರಕ್ ಹೋಗ್ಲಿ ಅಲ್ಲೆಲ್ಲ ವಾದವ್ರು ಹೊಳ್ಳಿ ಬಂದೇ ಇಲ್ಲ ಮತ್ತೆ ಅಂಡರ್ ಗ್ರೌಂಡ್ದಾಗ ಹೋಗಕ್ ದಾರಿ ಅವ ಇಲ್ಲೇನ ಐತಿ ಯಾವ್ದು ಮತ್ತೆ ಅಲ್ಲಿ ಗೋಳಗುಂಬಟ ಬತ್ತಕ ಒಂದ್ ಪೊಲೀಸ್ ಸ್ಟೇಷನ್ ಐತಿ ಮತ್ತೆ ಪೊಲೀಸ್ ಸ್ಟೇಷನ್ ಮುಂದ ಒಂದು ದೊಡ್ಡದ ಕಂಪೌಂಡ್ ಐತಿ ಮತ್ತೆ ಆ ಕಂಪೌಂಡ್ ತಳಗ ಒಂದ್ ನೀರಿನ ಟಾಕಿ ಐತಿ ಆ ನೀರಿನ ಟಾಕಿಯಾಗ ಇಳಿದ್ ಬಿಟ್ರ ಸೀದಾ ನೇರ ಗೋಳಗುಂಬಟಕ್ಕೆ ಹೋಗೈತಿ ಅದ್ರ ಅಂಡರ್ ಗ್ರೌಂಡ್ದಾಗ ಮತ್ತೆ ನೀರಿನ ಟಾಕಿದಾಗ ಜಿಗದ್ರ ಮುನ್ಗಲ್ ಏನ್ ಮತ್ತೆ ನಾವು ನೀರಿಲ್ಲ ಅಪ್ಪಿ ಅದು ನೀರಿನ ಟಾಕಿ ನೆಲ್ದಾಗ ಐತಿ ಹಳಿ ಕಾಲದ ಮತ್ತೆ ಹಳಿ ಕಾಲದ್ದು ಆದಿಲ್ ಶಾನ್ ಕಾಲದ್ದು ದೊಡ್ಡದ ಕಂಪೌಂಡ್ ಐತಿ ಮತ್ತೆ ಆ ಕಂಪೌಂಡ್ ತಳಗ ಒಂದ್ ನೀರಿನ ಟಾಕಿ ಐತಿ ಆ ನೀರಿನ ಟಾಕಿಯಾಗ ಇಳಿದ್ ಬಿಟ್ರ ಸೀದಾ ನೇರ ಗೋಳಗುಂಬಟಕ್ಕೆ ಹೋಗೈತಿ ಅದ್ರ ಅಂಡರ್ ಗ್ರೌಂಡ್ದಾಗ ಬಿಜಾಪುರ ಸಿಟಿ ಗೋಲ್ ಗುಂಬಜ್ ಅಂಡರ್ ಗ್ರೌಂಡ್ ಸುರಂಗ ಮಾರ್ಗ ಸುರಂಗ ಮಾರ್ಗಕ್ಕೆ ನಮಗೆ ದಾರಿ ತೋರಿಸೋರು ಯಾರು? ವಿಜಯಪುರ ಸಿಟಿ ಡೆವಲಪ್ಮೆಂಟ್ದು ಬ್ಲೂ ಪ್ರಿಂಟ್ ಸಿಗುತ್ತಾ? ಸಿಗ್ತದ. ನಿಮ್ಮ ಮುತ್ತೆ ಹೇಳಿದ ಜಾಗ ಇದೆಯಲ್ಲ? ಟೋನಿ ಇದೇ ಜಾಗ. ಛೇ, ಇದನ್ನು ವರ್ಕೌಟ್ ಆಗಲಿಲ್ಲ. ಅಡ್ಡಾಡಿ ಸಾಕಾಗೋಯ್ತು. ಕಮಾನ್ ವಿಕ್ಕಿ, ಹೆಲ್ಪ್ ಮೀ. ಇಲ್ಲಿ ಏನೋ ಇದು ಅನ್ಸುತ್ತೆ.
ಸೊಕಸ್ ಬಾ. ಛೇ, ಇದು ವೇಸ್ಟ್ ಆಯಿತು. ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಇದೇ ಸರಿಯಾದ ಜಾಗ. ಈಗ ಬೇಡವಾ ಕುಂಬಿ ಬೇಗ ಕುಂಬಿ. ಈ ಕಾರ ರೂಮ್ ಸರಿ ಬರೋಣ, ಅದೊಂದು ಮ್ಯಾಚ್ ಅನ್ಸುತ್ತೆ. ಹೋಗ್ಲಿ ಹೋಗ್ಲಿ ಹೋಗ್ಲಿ. ಈ ರೂಟು ಎಲ್ಲ ರೂಟ್ಗಿಂತ ಹತ್ರನಾ? ಇದು ಗೋಲ್ ಗುಂಬಜ್ಗೆ ಹತ್ತಿರವಾಗಿದೆ. ಜೊತೆಗೆ ಕ್ಲಿಯರ್ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಇದು ಅಂಡರ್ಗ್ರೌಂಡ್ಗೆ ಡೈರೆಕ್ಟಾಗಿ ಲಿಂಕ್ ಆಗಿದೆ. ನಮಗಿರೋ ಮೇಜರ್ ಆಬ್ಸ್ಟಕಲ್ ಇದೊಂದೇ. ಅಂಡರ್ಗ್ರೌಂಡ್ ಒಳಗಿರೋ ಈ ಕಲ್ಲಿನ ಬ್ಲಾಕ್ ಒಂದು 8 ಅಡಿ ಇರ್ಬೋದು. ಈ ವಾಲಿಂದ ಕೆಬ್ನ ಡೋರ್ ಅದ. ಇಲ್ಲಿ ನೋಡಿದ್ರೆ ಏನು ಗೊತ್ತಾಗಲ್ಲ. ವಿಕ್ಕಿ, ನನಗೆ ಗೋಲ್ ಗುಂಬಜ್ ಅಂಡರ್ಗ್ರೌಂಡ್ದು ಸ್ಕೆಚ್ ಬೇಕು. ತರ್ತೀನಿ. ಸೊ ಅಂಡರ್ಗ್ರೌಂಡ್ ಗೋಲ್ ಗುಂಬಜ್ ತಲುಪೋದಕ್ಕೆ ರೂಟ್ ಇದೆ. ಟೋನಿ, ದೀಪಾವಳಿ ಪಾಡ್ಯ ಅನ್ನೋದ್ರಾಗ ಆ ಸುರಂಗ ಮಾರ್ಗನ ಗೋಲ್ಡನ್ ಗೋಲ್ ಗುಂಬಜ್ ಸಾಗಿಸೋಕ್ಕೆ ಕ್ಲಿಯರ್ ಮಾಡಿಬಿಡು. ಆಮೇಲೆ ಆ ಕಲ್ಲಿನ ಗೋಡೆ ಬ್ಲಾಸ್ಟ್ ಮಾಡಿದ್ರೆ ನಮ್ಗೆ ಉಳಿಯೋದು ಕಬ್ಬಿಣದ ಬಾಗಿಲೊಂದೇ. ಅದನ್ನು ಗ್ಯಾಸ್ ಕಟ್ರ್ ಯೂಸ್ ಮಾಡಿ ಕಟ್ ಮಾಡ್ಬೋದು, ಅದರ ಸೌಂಡ್ ಬರಲ್ಲ. ಅಂಡರ್ಗ್ರೌಂಡ್ಗೆ ಡೈರೆಕ್ಟಾಗಿ ಎಂಟ್ರಿ ಸಿಕ್ಕಂಗೆ. ಎಂಟ್ರಿ ಸಿಕ್ಕಿಂದ ಅಲ್ಲೇನೈತಿ, ಬಾಗಲ ಹೊಡಿದೈತಿ, ಬಂಗಾರ ಗೋಲ್ ಗುಂಬ್ ಜತ್ಕೊಂಡ್ ಬರೋದೈತಿ, ಹೊಡಿ 20 ಕೋಟಿ. ಪ್ಲಾನ್ ಸಕ್ಸಸ್. ಆಮೇಲೆ ಹೊಡಿ ಮಜಾ ಫುಲ್ ಮಜಾ. ಅಂಡರ್ಗ್ರೌಂಡಿಂದ ಗೋಲ್ಡನ್ ಗೋಲ್ ಗುಂಬಜ್ನ ನಾವು ಎತ್ತೋದಂತೂ ನಿಜ. ಆದರೆ ಅಂಡರ್ಗ್ರೌಂಡ್ ಎಂಟ್ರಿ ಆದ ತಕ್ಷಣ ನಮಗಿರೋ ಡಿಫಿಕಲ್ಟೀಸ್ 3 ರೂಮ್ಗಳಿದ್ದಾವೆ. 3 ರೂಮಲ್ಲಿ ಗೋಲ್ಡನ್ ಗೋಲ್ ಗುಂಬಜ್ ಎಲ್ಲಿದೆ ಅಂತ ಕಂಡುಹಿಡಿಯೋದು ನಾಗಿ ಶೆಟ್ಟಿ ನಿಮ್ಮ ಕೆಲಸ. ಈಗ ಹೋಗ್ಬಿಡ್ಲಾನ ಏನು ಹೋಗಿ ನೋಡಿ ಬಂದ್ಬಿಡ. ದೀಪಾವಳಿ ಪಾಂಡಿ ದಿನ ಎಲ್ಲರೂ ಪಟಾಕಿ ಹರಿಸಿ ಹೋಳಿಗೆ ತಿಂದು ಆರಾಮ್ ಮಲ್ಕೊಂಡಿರ್ತಾರೆ. ನಾವು ಅವತ್ತೇ ನಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕು. ನಮ್ಮ ಡೆಸ್ಟಿನಿ ಈಸಿಯಾಗಿ ತಲುಪಬಹುದು. ಆದರೆ ಈ ಬಂಗಾರದ ಗೋಲ್ ಗುಂಬಜ್ನ ಅಂಡರ್ಗ್ರೌಂಡಿಂದ ಎಂಟ್ರೆನ್ಸ್ವರೆಗೂ ತರೋದು ಹೇಗೆ? 1 ಕಿಲೋಮೀಟರ್ ಅಂದರೆ ತುಂಬ ಕಷ್ಟ ಆಗುತ್ತೆ. ಶಾಸ್ತ್ರಿ ಮಾರ್ಕೆಟ್ ಮುಂದೆ ರಗಡ್ ಒತ್ತು ಗಾಡಿ ಇರ್ತಾವೆ, ಯಾವ್ದಾರು ಒಂದು ತೊಗೊಂಡು ಹೋಗಿ ಹಾಕೊಂಡ್ ಬಂದ್ಬಿಡು. ಯಾಕೆ ಟೆನ್ಷನ್ ತೊಗೊಂಡ್ರಿ? ಶೆಟ್ಟಿ ಇಸ್ ರೈಟ್. ಇಡೀ ಆಪರೇಷನ್ಗೆ ಇದು ಒಂದೇ ನೋಡು ಯೂಸ್ ಆಗಂತ ಐಡಿಯಾ ಕೊಟ್ಟಿದ್ದು. ಗೋಲ್ಡನ್ ಗುಂಬಜ್ನ ಆ ಸೊರಂಗದಿಂದ ಹೆಂಗೋ ಆಚೆ ತಂದ್ವಿ. ಅಷ್ಟು ಜನ ಪೊಲೀಸರು ಕಣ್ ತಪ್ಪಿಸಿ ಅದನ್ನ ಸಾಕ್ಸೋದು ಹೆಂಗೆ? ಗೌರ್ಮೆಂಟ್ ಬಸ್ಸಲ್ಲಿ. ಏನ ಗೌರ್ಮೆಂಟ್ ಬಸ್ ಹೋಗೋನೇನ ಹೋಗು. ಆಧಾರ್ ಕಾರ್ಡ್ ಫ್ರೀ ಬಿಟ್ಟಿದ್ದ ಗಂಡು ಮಕ್ಳಿಗೆ ಸೀಟೇ ಸಿಗಲ್ಲಾಗ್ಯಾವ. ಹೆಣ್ಣು ಮಕ್ಕಳೇ ಫುಲ್ ತುಂಬಿ ಹೊಂಟಾವು. ನಿಂದ್ರಾಗ ಸೈ ಜಾಗ ಇಲ್ಲದಂಗೆ ಹೊಂಟಾವು. ಅಂಥದ್ರಾಗ ನಮ್ಗೆ ಸೀಟ್ ಸಿಗ್ತೈತೆ? ಇದು ಆಗೋ ಕೆಲಸ ಅಲ್ಲ. ಅಲ್ಲೋ ಆ ನಮ್ನಿ ಪ್ಯಾಕಿಂಗ್ ಇರ್ತಾವೆ. ಅಂಥದ್ರಾಗ ನೀ ನಮ್ಮ ಗೋಲ್ ಗುಂಬು ಚಿಡಾಮೇಲಿ ನಮ್ಮನ್ನ ಕುಂದ್ರಸಾಮೇಲಿ ಹೆಂಗೆ ಕರ್ಕೊಂಡು ಹೋಗೋ ನಮ್ಮನ್ನ? ಅಲ್ಲೊಲೆ ಅದ್ರಾಗ ಅದು ಬಂಗಾರ ಐತಿ. ಮೊದಲೇ ನಮ್ಮ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಭಾಳ ಪ್ರೀತಿ. ಅಂಥದ್ರಾಗ ಅದನ್ನ ಬಿಡ್ತಾರ. ಹಲ್ಲಿಲೆ ಕಡ್ಕೊಂಡು ಹೋಗ್ತಾರ. ಹಲ್ಲಿಲೆ ಎಲ್ಲರೂ ಆಗಲ್ಲ ಅನ್ನೋದೇ ನಮಗೆ ಪ್ಲಸ್ ಪಾಯಿಂಟು. ಹೆಣ್ಮಕ್ಳಿಗೆ ನಾಟ ಆಡೋಂಥ ಬೋರ್ಡ್ ಹಾಕಿ ಬಸ್ ಬಿಟ್ಬಿಡೋಣ. ಗೆಂಡೆ, ಗೋಲ್ಡನ್ ಗೋಲ್ ಗುಂಬಜ್ನ ಸಾಕ್ಸೋ ರೀತಿ ಬಸ್ನ ನೀನು ರೆಡಿ ಮಾಡ್ಕೋ. ಅದು ಸರಿ, ಡೆಸ್ಟಿನೇಷನ್ ಯಾವುದು? ಹೇಳ್ತೀನಿ. ನೀವೆಲ್ಲ ಪಟ್ ಅಂತ ನಿಮ್ಮ ಬ್ಯಾಂಡ್ಗಳನ್ನ ತೆಗೆದು ಟೇಬಲ್ ಮೇಲೆ ಇಡಿ. ಹೌದು, ಸಾರಿ, ನಿಮ್ಮ ಫೋನ್ಗಳನ್ನ ತೆಗೆದು ಟೇಬಲ್ ಮೇಲೆ ಇಡಿ. ಹಂಗೆ ಹೇಳು ಮಾರ. ಶೆಟ್ಟಿ, ಫೋನ್ಗಳನ್ನ ಕಲೆಕ್ಟ್ ಮಾಡ್ಕೋ. ಶೆಟ್ಟಿ, ಫೋನ್ಗಳನ್ನೆಲ್ಲ ಸಿಮ್ ಕಾರ್ಡ್ ತೆಗೆದು ಸಿಮ್ ಕಾರ್ಡ್ ಡಿಸ್ಟ್ರಾಯ್ ಮಾಡು. ಸರಿ, ಈಗ ಹೇಳು ಡೆಸ್ಟಿನೇಷನ್ ಯಾವುದು ಅಂತ. ಮುಂಬೈ ಹಾರ್ಬರ್ ವಾಯಾ ತಿಕ್ಕುಂಡಿ ಟು ಇಂಡಿ. ಅಲ್ಲಿವರೆಗೂ ತಲುಪಿಸೋ ಜವಾಬ್ದಾರಿ ನಮ್ಮದು. ಡಾನ್ ಕೈಗೆ ಗೋಲ್ಡನ್ ಗೋಲ್ ಗುಂಬಜ್ ಸೇರ್ತಿದ್ದಂಗೆ ನಮ್ಮ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಅವನು ಪ್ಲ್ಯಾನ್ ಮುಗಿದಿಂದ ಎಲ್ಲ OLX ಮಾರಿ ಮತ್ತೆ ರೊಕ್ಕ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲೇ ನಾವು ಬಿಡ್ತೀನಿ.
ಏನಣ್ಣಾಯ್ತು ಅಪ್ಪಿ ನೀ ಏನು ಹೇಳತ್ತೇನೋ ನನಗೆ ತಿಳಿಲಾಗೈತು ಯಾಕೆ ನಂಗೆ ಗಂಟು ಬಿದ್ದೀನಿ ನಾನು ನೋಡಕ್ಕೆ ಬಂದೀನಿ ನಾವು ಆನಲ್ಲ ಏ ಇರ್ಲಿ ಇಡುವ ನಾವು ನೀ ಏನು ಹೇಳಾಕತ್ತಿ ಅನ್ನೋದು ನನಗೆ ಅರ್ಥ ಆಗಲಾಗೈತು ಯಾಕೆ ಗಂಟು ಬಿದ್ದೀನಿ ನನಗೆ ಇಲ್ಲಿ ಗೈಡ್ ಅದಾನ ಇದ್ರ ಮಾಹಿತಿ ಹೇಳ್ತಾನೆಲ್ಲ. ಓ ಗೈಡ್ ನೀ ನಾರ್ಮಲ್ ಆಗಿ ಮಾತಾಡಿದ್ದೆ ನನಗೆ ಕಾಣಂಗಿಲ್ಲ ಕೇಳಂಗಿಲ್ಲ ಅಂತಂದ್ರ ನೀ ಇದ್ರ ಬಗ್ಗೆ ಎಲ್ಲಿ ಹೇಳ್ತು ಮರೆ ಹೆಂಗ್ ಹೇಳ್ತಾನ ನಂಗೆ ತಿಳಿತೈತೆ ಹೆಂಗ್ ಹೇಳಿದ್ದು ಹೌದು ಕರೆಕ್ಟ್ ನೀ ಹೇಳೋದೇ ನನಗೆ ಅರ್ಥ ಆಗಲಾಗೈತೆ ನಾ ಏನು ಮಾಡ್ಲಿ ಹೇಳ ಅವ ಹೆಂಗಾರ ಹೇಳತ್ತಾನ ನಿನಗವ ಮತ್ತೆ ತಿಮ್ಮನೆ ಹೇಳ್ತಾನಲ್ಲ ನೀ ಯಾಕೆ ಹೇಳ್ತಿ ನೀ ಏನು ಹೇಳ್ತೇವ ನನಗೆ ಅರ್ಥ ಆಗಲಾಗೈತೆ ಮರೆ ಏನು ಕೇಳಿ ಹೇಳು ಇಲ್ಲಪ್ಪ ಏ ಎಲ್ಲ ಎಂಟ್ರೆನ್ಸ್ದಲ್ಲೂ ಬಾಂಬ್ ಡಿಟೆಕ್ಟರ್ನು ಇಟ್ಟಿದ್ದೀರಾ? ಇಟ್ಟಿದ್ದೇವೆ ಸರ್ ದೀಪಾವಳಿ ಹಬ್ಬ ಅಲ್ಲ ಸರ್ ಇನ್ನೂ ಎರಡು ಎಕ್ಸ್ಟ್ರಾ ಇಟ್ಟಿದ್ದೀವಿ. ಈ ಜಾಗದಲ್ಲಿ ಎಷ್ಟೆಷ್ಟು CCTV ಕುಂಸಿರಲ್ಲ ಅದ್ರ ಎಕ್ಸೆಸ್ ಪೂರ ನನಗೆ ಬೇಕು. ಅದ್ರ ಮ್ಯಾಗ 24/7 ಅದ್ರ ಮ್ಯಾಗ ನಾವು ಕಂಡು ಹಿಡ್ಬೇಕು ನಮ್ದು. ಓಕೆ ಸರ್ ಸರ್ ಇದೇ ಗೋಲ್ ಗುಂಬಜ್ ಜಗತ್ತಿನ 7ನೇ ಅದ್ಭುತ ಸರ್ ಇಲ್ಲಿ ಅಂಡರ್ಗ್ರೌಂಡಕ್ಕೆ ಹೋಗೋಕ್ಕೆ ಪಬ್ಲಿಕ್ ಪರ್ಮಿಷನ್ ಇದೆ? ಇಲ್ಲ ಸರ್ ಪರ್ಮಿಷನ್ ಇಲ್ಲ. ಯಾರು ನೀನು ಇಲ್ಲೇನು ಮಾಡ್ತಿದ್ಯಾ? ಸರ್ ಅದು ಏಯ್ ಯಾರ ಕಡೆ ಅವನ್ನೇ ಸೆಕ್ಯೂರಿಟಿ ಹಾಕೋ ಪೊಲೀಸ್ ಡಿಪಾರ್ಟ್ಮೆಂಟ್? ಸರ್ ಇಲ್ಲಿ ಸೆಕ್ಯೂರಿಟಿ ರಾಮಣ್ಣನ ಮಗ ರೀ ವಿಕ್ಕಿ ಅಂತೇಳಿ ಅವ್ರಪ್ಪ ಅವ್ರ ಮುತ್ತೆ ಎಲ್ಲರೂ ಭಾಳ ದಿನದಿಂದ ಇಲ್ಲೇ ಕೆಲಸ ಮಾಡ್ಯಾರ. ಹಂಗಂದ್ರೆ ರಿಸ್ಟ್ರಿಕ್ಷನ್ ಇದ್ದಲ್ಲಿ ಬೇಕಾಬಿಟ್ಟು ಎಲ್ಲ ಬೇಕಾದ್ರೆ ತಿರ್ಗಾಡ್ತೇನು? ಅದು ಎಲ್ಲ ನಡೆಯಂಗಿಲ್ಲ ಈಗ ನಡಿ. ಇಲ್ಲ ಇಲ್ಲಿ ಯಾರಿಗೂ ಬಿಡಂಗಿಲ್ಲ ಬಿಡಂಗಿಲ್ಲ ಸರ್ ಯಾರಿಗೂ ಬಿಡಂಗಿಲ್ಲ ಯಾರು ಅಡ್ಡಾಡಂಗಿಲ್ಲ ಸರ್ ಯಾರಿಗಲ್ಲ ಇದಕ್ಕೇನು ಕ್ಲೋಸ್ ಮಾಡಾರಲ್ರಿ ಇದಕ್ಕೆ? ಸರ್ ಇದು ಹಳಿ ಕಾಲದ ಸುರಂಗ ಮಾರ್ಗ ಸರ್. ಹಾಂ ಇಂಥವು 9 ಬಾಗಿಲು ಸರ್. ಹಳಿ ಕಾಲದ ಅಜ್ಜಾರು ಎಲ್ಲ ಹೇಳ್ತಿದ್ರಿ. ಇದ್ರೊಳಗ 6 ಬಾಗ್ಲ ತೆಗೆದಾರಿ ಈಗ ಇನ್ನ 3 ಬಾಗ್ಲ ತೆಗೆದಿಲ್ರಿ. 6 ಬಾಗ್ಲ ಒಳಗ ಬಂಗಾರ ಗಿಂಗಾರ ಎಲ್ಲಾ ಸಿಕ್ಕೈತ್ರಿ. ಇನ್ನ 3 ಬಾಗ್ಲು ಉಳ್ದಾವ. ಇನ್ನ 3 ಬಾಗ್ಲ ಅದ್ರೊಳಗೆ ಏನದ ನಮಗೆ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ ಒಳಗೆ ಇದು ಪೂರಾ ಪ್ಯಾಕ್ ಐತಿ ಈಗ. ಫುಲ್ ಪ್ಯಾಕ್ ಐತ್ರಿ ನಡ್ರಿ. ಗೋಲ್ ಗುಂಬಜಲ್ಲಿ ಏನು ಪ್ರಾಬ್ಲಮ್ ಇಲ್ಲಲ್ಲ? ಗೋಲ್ ಗುಂಬದಾಗ ಏನೂ ಪ್ರಾಬ್ಲಮ್ ಇಲ್ಲ, ಆದ್ರೆ ಹೊರಗೆ ಪ್ರಾಬ್ಲಮ್ ಅದ. ಏನಾಯ್ತು? ಸ್ಪೆಷಲ್ ಆಫೀಸರ್ ಭಗತ್ ಗೋಲ್ಗುಂಡ್ ಸೆಕ್ಯೂರಿಟಿ ಇನ್ಚಾರ್ಜ್ ತಗೊಂಡು 200 ಸೆಕ್ಯೂರಿಟಿ ಗಾರ್ಡ್ಗಳು, 150 ಕಸ ಹುಡುಗರು, 50 ಕಾನ್ಸ್ಟೇಬಲ್ಗಳು, 1 ASI, 1 SI. ವಿಕಿ ಯುದ್ಧ ಮಾಡಕ್ಕಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಚಾಲ್ ಬೈ ಗೋ ನಾವ್.
ಜಗು, ದಿಸ್ ಇಸ್ ಅವರ್ ಡೆಸ್ಟಿನೇಷನ್. ನಾಗಿ ಕೊಂಬಿ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡ್ರಿ. ನಾಗಿ ಬಾ ಲಗ್ನ ತೋನೆ ಸಂಘ ಸಾಲ ತೀರ್ಸಕ್ಕೆ ನಿಮಗೆ ತಾಕತ್ ಬೇಕು, ನಾ ಹೊಡಿತೀನಿ ಸರಿ. ಗೆಂಡೆ ನೋಡ್ಕೊಂಡು ನೋಡಿ ಗೆಂಡೆ. ನಾಗಿ ನಾಗಿ ತಳಗೆ ತಟ್ಟೆ ಕೆಲಸ ಆಗೋದಿಲ್ಲ ಇದು. ನಾವು ಸುಮ್ಮನೆ ಜಿಲೇಬಿ ಮಾರ್ ಕೂತ್ಕೊಂಡ್ರಮ್ಮ ಹಂಗಂತೆ. ಹಾಂ ನೋಡೋಣ ತಡಿ. ಟೋನಿಗೆ ಎಲ್ಲರೂ ಹೊಡಿತಾರ ಅವರು. ಎಷ್ಟು ಹೊಡೆದ್ರು ಹೊಡೆಯಲ್ಲ ಅದು. ಏನು ಮಾಡೋಣ? ಹೊಡಿತಾರೆ ತಡಿ. ನೋಡಿ ಇಟ್ಟೆಲ್ಲ ಕಷ್ಟಪಟ್ಟು ತಡಿ. ಏನು ಮರೆ ಸತ್ತ ಹೆಣಗಳು ಎಲ್ಬಿನ ಗೂಡಾಗೆ ಎಲ್ಲ ಅದಾವಲ್ಲ ಇಲ್ಲಿ. ಅಯ್ಯಪ್ಪೋ ಏನೂ ಇಲ್ಲ ಲೋ ಮರ, ಬರೀ ಕಲ್ಲ ಹೊಲಸ ಮಣ್ಣ ಇದೆ. ಜಗು ಆ ಕಡೆ ಆಚೆ ಕಡೆ ಬಾಗಲಾಗ ಏನೂ ಇಲ್ಲ, ಬರೀ ಕಸ ಗಿಸ ಎಲ್ಲ ಇದೆ ತುಂಬಿತ್ತು. ಜಗ್ಗು 2ನೇ ರೂಮ್ನಾಗಂತ್ರ ಏನೇನಿಲ್ಲ. ಅವನು ಸತ್ತು ಡೋಕಿಗಳದ ಎಲಬುಗಳದ ಅವ್ನು ಏನಿಲ್ಲ. ಜಗು ಈ ದಾರಿಲಿ ಒಳಗೆ ಹೋದೆವು ಅಂದ್ರೆ ನಮ್ಮ ಬಂಗಾರ ಗೋಲ್ ಗುಂಬಿ ಸಿಗ್ತೈತಿ. ಇಲ್ಲೂ ಐತಿ ದಾರಿ ಗೊತ್ತು. 2 ಬಾಗ್ಲ ಅಂತೂ ಏನೂ ಇಲ್ಲ. 2 ಬಾಗಲ್ದಾಗ ಈಗ ಇದೊಂದೇ ಲಾಸ್ಟ್ ನಮ್ದು. ಇದು 2 ರೂಮ್ನಾಗ 2 ರೂಮ್ ಮಟಾಶ್ ಆಯ್ತು. ಇನ್ನು 3ನೇ ಬಾಗ್ಲ ಐತೋ ಏನೋ ನಮಗೆ ಯಾರು ಸುಳ್ಸು ಹೇಳ್ಯಾರು. ಯಪ್ಪು ಕಲಸ ಇದನ್ನ ಮಾತ್ರ ಹೊಡಿಬೇಕು ಟೋನಿ. ಪಕ್ಕ ಇಲ್ಲ ಐದಿದ್ ಪ್ಲಾನ್ ಗೊತ್ತೈತಿ. ಎಂತಾದ್ರು ಕಟ್ಟಾರ ಸಾವಕಾಶ ವಿಕ್ಕಿ ಎಷ್ಟು ಗಟ್ಟಾರ ಕಟ್ಟಾರು ನೋವ್ರು 400 ವರ್ಷದ ಹಳಿದೈತಲ್ಲ, ಅದಕ್ಕೆ ನಮ್ಗೆ ಗಟ್ಟಿ ನೋಡು. ಆಗೋದಿಲ್ಲಪ್ಪ ನಮ್ಮ ಕಡೆ ಅಂದ್ರೆ ಆಗೋದಿಲ್ಲ. ಹೆಂಗಾರ ಮಾಡಿ ಹೊಡಿಬೇಕು. ಒಳಗೆ ಸದ್ದು ನಾವು ಬಂಗಾರ ಗೋಲ್ ಗುಂಬಿ ತೊಗೊಂಡು ಹೋಗ್ಬೇಕು. ತರಲಿ ನೋಡಿ ಬ್ಲಾಸ್ಟ್ ಮಾಡಕ್ಕೆ. ಹಾಂ ಕಲ್ಬೇಕು ನೋಡಲ್ಲಿ. ಬೆತ್ತಕಲ್ಲ ಹೊಡಿ ಟೋನಿ ಹೊಡಿ. ಹೊಡಿ ಟೋನಿ ಹೊಡಿ. ಹಾಂ ಹೊಡಿ ನಾ ಹೊಡಿ. ಇದೇನಪ್ಪ ಆಗಂಗೆ ಕಾಣೋದಲ್ಲ. ಆತ ತಡಿ ನೋಡಮ್. ನೋವು ಇದು ಗಾಡಿ ರಿಪೇರಿ ಮಾಡ್ಕೊಂಡು ಸಂಜೆ ಹೊತ್ತಿನಾಗ ಪಾನಿಪುರಿ ಕೊಡಿಸ್ತಾ ಸಿಸ್ತ ಹೊಡೆದು ಮಕ್ಕೋತಿದ್ನಪ್ಪ. ಆತ ತಡಿ ಇಂಥ ದೊಡ್ಡ ಗಾಡಿ ಅಸಾಧ್ಯ ಅನ್ಸಕತ್ತದ ನನಗೆ. ಟ್ರೈ ಮಾಡೋಣ ತಡಿ. ಹೊಡಿ ನಗರಿಯಲ್ಲಿ ಕೊಂಪಿದ ಹೋರಿಗಳು ಬಗೆವಾಡಿ ಹುಲಿಗಳು ಶರಣರ ನಾಡಿನಲ್ಲಿ ತಂತ್ರಕ್ಕೂ ತಂತ್ರಗಳು ಮತಬೇರೆ ದಾನಿಗಳು ಜಗತ್ತಿನ ಏಳನೆ. ಕೋಚ್ ಕೊಟ್ಟಿ ಸಾಕು, ಗಾಡಿ ನಂದು ತಿಳಿ. ಯು ವಾಂಟ್ ಬೈಕ್? ಹಾಂ ಟೇಕ್ ಇಟ್. ಅಲ್ಲದೆ ಅವನಿಗೆ ಅಷ್ಟು ಈಜಿಯಾಗಿ ಗಾಡಿ ಕೊಟ್ಬಿಟ್ಟಿಲ್ಲ. ಬಾ, ನನಗೂ ಒಂದು ಆಸೆ ಐತಿಲ್ಲ. ಅಂಬಾನಿಗತ್ತೆ ಇರ್ಬೇಕು, ಅವನಂಗೆ ದೊಡ್ಡ ಮನೆ ಕಟ್ಬೇಕು, ರಾಜನ್ ಥರ ಲೈಫ್ ಎಂಜಾಯ್ ಮಾಡ್ಬೇಕಂತ ಅದ. ಆದ್ರೆ ಏನು ಮಾಡ್ತೀನಿ, ನಮ್ಮ ಅಪ್ಪ ಗೋಲ್ಮುಟ್ ವಾಚ್ಮ್ಯಾನ್ ಅದಾನ. ಏನು ಮಾಡ್ತೀನಿ? ಬಾಲೆ ಇರ್ಲಿ ಬಾ, ನೀನು ಹಣೆ ಬರ್ದಾಗ ಒಂದು ಹುಡುಗಿ ಅನ್ನೋದು ಇರ್ತದ ಬಾ. ಬಾ ಬಾ ಅಮ್ಮ, ತುಂಬಾ ಲೇಟ್ ಆಗುತ್ತೆ. ಕಾಂಪಿಟೇಷನ್ ಇದೆ. ಪ್ರಾಕ್ಟೀಸ್ ಮಾಡಿದಲ್ಲ? ಯಾಕೆ ಒಂದು ಸರಿ ಮತ್ತೆ ತೋರ್ಸು ಪ್ರಾಕ್ಟೀಸ್ ಇದೆ. ಬೇಗ ಬೇಗ.
ಗೋಲ್ ಗುಮ್ಮಟ್ ಕದಿದು ಅಸಾಧ್ಯ ಅನ್ಸಕತ್ತದ ನನಗೆ. ಮನುಷ್ಯದ ದನ ಅದೇವಲ್ಲ ನೀ ಬಾಯಿ ತೆಗೆದ್ರೆ ಬರೀ ಅಪ್ಸಕಂದ ಮಾತಾಡ್ತಿಲ್ಲ ಒಂದರ ಚಲೋ ಮಾತು ಮಾತಾಡ್ತೀನಿ. ಮಾಡೋದೇ ಹಲ್ಕ ಕೆಲಸ ಮತ್ತು ಒಳಗೆ ಮಾತಾಡ್ಬೇಕ ಮ್ಯಾಗ. ಗೆಂಡೆ ಹೇಳೋದ್ರೊಳಗೂ ಸತ್ಯ ಅದ. ಬಂಗಾರದ ಗೋಲ್ ಗುಂಬಜ್ ಅಂಡರ್ಗ್ರೌಂಡ್ ಒಳಗೆ ಇದ್ದಿದ್ದಕ್ಕೆ ಸುತ್ತ ಟೈಟ್ ಸೆಕ್ಯೂರಿಟಿ ಅದ, ಅದಕ್ಕೆ ಅಲ್ಲಿ ಯಾರನ್ನೂ ಬಿಡಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಡೆಲ್ಲಿಯಿಂದ ಪರ್ಮಿಷನ್ ತಂದರು ಅಂಡರ್ಗ್ರೌಂಡ್ ಯಾರು ಹೋಗೋಕ್ಕಾಗಲ್ಲ. ಅದನ್ನು ಸುಳ್ಳು ಮಾಡೋದಕ್ಕೆ ತಾನೇ ನಾವೆಲ್ಲರೂ ಇಲ್ಲಿ ಸೇರಿರೋದು. ನಾವೇನೇ ಪ್ಲ್ಯಾನ್ ಮಾಡಿದ್ರು ನಮ್ಗೆ 2 ಲೆವೆಲಲ್ಲಿ ರಿಸ್ಕ್ ಇದೆ. ಒಂದು ಗೋಲ್ ಗುಮ್ಮಟ್ ಎಂಟ್ರೆನ್ಸ್ ಇರೋ ಸೆಕ್ಯೂರಿಟಿ, ಇನ್ನೊಂದು ಒಳಗಡೆ ಇರೋ ಸೆಕ್ಯೂರಿಟಿ. ಎರಡನ್ನೂ ಸ್ಮ್ಯಾಶ್ ಮಾಡಿದ್ವಿ ಅನ್ಕೊಳ್ಳೋಣ. ಆದರೆ ಅಲ್ಲಿಂದ ಗೋಲ್ಡನ್ ಗೋಲ್ ಗುಮ್ಮಟನ ಸಾಗಿಸೋದು ಹೇಗೆ? ಅದನ್ನು ಸುಳ್ಳು ಮಾಡಕ್ಕೆ ನನ್ನ ಕಡೆ ಒಂದು ಐಡಿಯಾ ಐತಿ. ಏನದು? ಏನಿಲ್ಲ, ಸೀದಾ JCB ತೊಗೊಂಡು ಹಿಂದಿನ ಗೇಟ್ಲಾಚ್ ಒಳಗೆ ಹೋಗ್ಬಿಡು. ಅಯ್ಯೋ ಎಲ್ಲರಿಗೆ ಗೊತ್ತಾಕತ್ತಲ್ಲ, ಗೊತ್ತಾಗಲಾರ ಮಾಡ್ಬೇಕಲ್ಲ ಇದನ್ನ ಸೀಕ್ರೆಟ್. ಆಯ್ತಾಯ್ತು, ಬೇರೆ ಏನ್ರ ಅಂಡರ್ ಗ್ರೌಂಡ್ ಒಳಗೆ ಬಂಗಾರದ ಗೋಲ್ ಗುಂಬಜ್ ಐತಿ. ಅದ್ರ ಸುತ್ತಲೂ ಪೊಲೀಸರು ಫುಲ್ ಟೈಟ್ ಸೆಕ್ಯೂರಿಟಿ ಐತಿ. 24/7 CC ಕ್ಯಾಮ್ರಾ ವಾಚ್ ಮಾಡ್ತಾನೇ. ಏನಿಲ್ಲ, ನಾ ಒಂದು ಲಾಂಗ್ ತೊಗೊಂಡು ಮುಂದೆ ಹೋಗಿರ್ತೀನಿ, ಎಲ್ಲ ಸೆಕ್ಯೂರಿಟಿಗಳನ್ನ ಕಡ್ಕೊಂಡು ಹೋಗಿ ನಾನು. ಆಮೇಲೆ ನೀವು ಹಿಂದೆ ಬರ್ರಿ, ಹೆಂಗಿದ್ರು ಗೆಂಡೆ ಕಡೆ ಗ್ಯಾಸ್ ಕಟ್ರ್ ಐತಿ, ಗ್ಯಾಸ್ ಕಟ್ರ್ ತೊಗೊಂಡು ಎಲ್ಲ ಕಟ್ ಮಾಡ್ಕೊಂಡು ಒಂದು ಗೊನಿ ಚಿಲ್ದ ಹಾಕೊಂಡು ಬಂದ್ಬಿಡ್ರಿ ಅಷ್ಟೇ. ಅದು ನಿಮ್ಮ ಮುದ್ದೆ ಇಟ್ಕೊಳ್ಳೋ ಸುಣ್ಣತಂಬಾಕು ಚೀಲ್ ಮಾಡಿ ಅಲ್ಲ 1200 kg ಇರೋ ಗೋಲ್ಡನ್ ಗೋಲ್ ಗುಂಬಜ್. ಸೆಕ್ಯೂರಿಟಿಗೆ ಎಣ್ಣೆ ಹೊಡಿಸಿ ನಾವು ಡೀಲ್ ಮಾಡ್ಕೊಂಡ್ಬಿಟ್ರೆ ವಿಷಯ ಸ್ವಲ್ಪ ಲೀಕ್ ಆದರೂ ನಾವು ಡಿಸ್ಚಾರ್ಜ್ ಆಗೋಗ್ತೀವಿ. ಹಂಗಂದ್ರೆ ಯಾವ್ದಾರ ಒಬ್ಬ VIP-ನ ಕಿಡ್ನಾಪ್ ಮಾಡಿ ಎಕ್ಸ್ಚೇಂಜ್ ಆಫರ್ ಇಟ್ಟಿವಿ ಅಂದ್ರೆ ಅವ ರಿಲೀಸ್ ಆಗಿದೆ ನೆಕ್ಸ್ಟ್ ಮೂಮೆಂಟೇ ನಮ್ಮನೇಲಿ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾನ. ಒಂದು ಐಡಿಯಾ ಮಾಡೋಣ. ಏನದು? ಇದು ಬಾಗೇವಾಡಿ, ಇಲ್ಲಿಂದ ಬಿಜಾಪುರ 40 ಕಿಲೋಮೀಟರ್. ಇಲ್ಲಿಂದನೇ ನಾವು ನೆಲ ಹಡ್ಕೋತ ಹೋಗ್ಬಿಟ್ಟೇವೆ ಅಂದ್ರೆ ಸೀದಾ ಅಲ್ಲಿಗೆ ಅಡ್ಡಿಬಿಡೋಣ. ಭಾಳ ವಾಜ್ಯಾಗತ್ತಲ್ಲ, ಇಲ್ಲಿಂದ ಹಡ್ಕೋತ ಹೋಗೋ ದೂರ ಆಕೈತಿ. JCB ಬಾಡಿಗೆ ಒಂದು ತುಟ್ಟಿ, ಮೊದಲೇ ತಾಸಿಗೆ 1000 ರೂಪಾಯಿ, ಅದ್ರಾಗ ಚಾಲು ಮಾಡಿದ್ರಾಗೆ 1 ತಾಸು ಹೋಗ್ತೈತಿ. ನೀವು ಇಲ್ಲಿವರೆಗೂ ಮಾತಾಡಿರೋ ಯಾವ ಪ್ಲ್ಯಾನು ವರ್ಕೌಟ್ ಆಗಲ್ಲ. ಇನ್ನೂ ಗ್ರೌಂಡ್ ವರ್ಕ್ ಬೇಕು. ಆದರೆ ಒಂದು ಮಾತ್ರ ನಿಜ, ಅಂಡರ್ಗ್ರೌಂಡಿಂದ ಗೋಲ್ಡನ್ ಗೋಲ್ ಗುಂಬಜನ್ನ ಎತ್ತೀವಿ. ಜಗು, ಕೆಲ್ಸಕ್ಕೇನೋ ಕೈ ಹಾಕಾಯ್ತು, ಆದರೆ ಪಗಾರ ಬಗ್ಗೆ ಇನ್ನೂ ನಿನ್ನ ಹತ್ರ ಕರೆಕ್ಟಾಗಿ ಮಾತಾಡಿಲ್ಲ. ಹೇಳಿದ್ನಲ್ಲ ಟೋನಿ, ವ್ಯವಹಾರ ಮುಗಿದ್ಮೇಲೆ ಎಲ್ರಿಗೂ ಈಕ್ವಲ್ ಶೇರ್ ಅಂತ. ಯಾಕೆ ಡೌಟಾ? ಈ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋದು, ಕ್ಯಾಶ್ ಮಾಡಿಸೋದು, Paytm ಮಾಡಿಸೋದು, ಗೂಗಲ್ ಪೇ ಮಾಡಿಸೋದು, ಇದೆಲ್ಲ ಸುಮ್ಮನೆ ತಲೆನೋವು. ಅವ್ನಿಗೆ ಹೇಳು ಡೈರೆಕ್ಟಾಗಿ ಕ್ಯಾಶ್ ನಮ್ಮ ಕೈಯಾಗ ಕೊಡತ್ತೇಳಿ. ಅಷ್ಟು ಹೆವಿ ಅಮೌಂಟ್ನ ಕ್ಯಾಶ್ ಡೀಲ್ ಮಾಡೋಕ್ಕಾಗಲ್ಲ ಟೋನಿ. ದಂಧೆ ಟೋನಿ, ನಂಬಿಕೆ ಇಡಬೇಕು. ಬೆಂಕಿಗೇನೆ ಬೆಂಕಿ ಹಾಕೋಕ್ಕಾಗಲ್ಲ. ಜಗ್ಗು, ನಿನ್ನ ಮ್ಯಾಗ ನಂಬಿಕೆ ಐತಿ ಜಗ್ಗು. ನಂಬಿಕೆ ಇಡಬೇಕು ಗಂಡೆ. ಹೊರಗಡೆ ಇಸ್ಪೇಡೋದು ಬಂದು ಮಾಡಿಸಿದ್ರಂತ ಎಲ್ಲರೂ ಕೈ ಕಟ್ಕೊಂಡು ಕೂತ್ಕೊಂಡ್ರು. ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿಲ್ಲ, ಹಾಗೆ ಇದಕ್ಕೂ ಒಂದು ದಾರಿ ಇದ್ದೇ ಇರುತ್ತೆ. ಮಾತಾಡ್ಕೊಂತ ಕುಂತ್ರೆ ಲೈಫ್ ಟೈಮ್ ಮಾತಾಡ್ಕೊಂಡು ಕುಂದ್ರದೇ ಆಗ್ತೈತಿ. ಜಗ್ಗು ಹೇಳೋದು ಸರಿಯಾಗೈತಿ. ಎಲ್ಲರೂ ಒಂದೊಂದು ದಾರಿಗೆ ಹೋದ್ರೆ ಬಂಗಾರ ಗೋಲ್ ಗುಮ್ಟ ನಮ್ಮ ದಾರಿಗೆ ಬರ್ತೈತಿ. ಅಲ್ಲೋ ನಿನ್ನ ಕೆಲಸ ಕೂಡ ಹೋಗ್ಲಾಕ ಆಗುದಿಲ್ಲ. ಟೈಮ್ ಸರಿ ಬುತ್ತಿ ಆದ್ರೂ ತಂದು ಕೊಡಕ್ಕೆ ಆಗುದಿಲ್ಲ ನಿನಗೆ. ಅಪ್ಪ ಕೆಲಸ ಸಿಗ್ಲಿಲ್ಲ ಅಂದ್ರೆ ಬೇರೆ ಯಾವ ಕೆಲಸ ಇರಲ್ಲೇನು? ಅಲ್ಲ ಅಂತ ಪರಿ ನೀ ಏನು ಕೆಲಸ ಮಾಡ್ತೇ ಹೇಳ ನೋಡೋಣ. ಬರೀ ಹುಡುಗಿಯರಿಂದ ಸುತ್ತೋದು, ಫ್ರೆಂಡ್ಸಿಂದ ಸುತ್ತೋದು, ಇದೇ ಮಾಡ್ತೇವೆ ಕೆಲಸ. ಎಲ್ಲ ಅನ್ಬೋದು ಮಾತು. ಏನಂದಿ? ಈ ಕಡೆ ಹೇಳ್ರಿ. ಅಣ್ಣ ಮುಂಜಾನೆ ಮಗಗೆ ಬೈಯಾಗತ್ತಿಲ್ಲ. ಅಲ್ಲೋ ಇಬ್ರು ಕೂಡ ಕ್ಲಾಸ್ಮೇಟ್ ಇಲ್ಲ. ಇಬ್ರು ಕೂಡ ಓದಿದ್ರಲ್ಲ. ಕೆಲಸ ಇಲ್ಲ, ಬಗಸಿಲ್ಲ. ಅಲ್ಲಿದಲ್ಲೇ ನೋಡು, ನೀ ಯಾವ ಥರ ಇದೀಯಾ, ಯಾವ ಥರ ಹುಡುಗಿಯರಿಂದು ಅಲ್ಲಿ ಇಲ್ಲಿ ಪಟ್ಟಿ ಅಂಗಡಿ ಸೇದೋದು, ಸಿಗರೇಟು. ಅಣ್ಣ ನಾ ಎಲ್ಲ ಹೇಳ್ತೈತಿ ಇವಂಗ, ಮೊದಲೇ ಲೇಟ್ ಆಗ್ಯದ, ಮೊದಲು ಊಟಕ್ಕೆ ಹೋಗ್ರಿ ನಾವು. ಆಯ್ತುಪ್ಪ, ನೀ ಆದರೂ ಜರ ಬುದ್ಧಿ ಮಾತು ಹೇಳು, ನಾ ಆದ್ರೂ ಹೋಗ್ತೀನಿ ಒಳಗೆ. ದೋಸ್ತ, ಜನ ನಾನು ನೋಡಿದ್ರೆ ಅತಿ ಬುದ್ಧಿವಂತ ತಿಳ್ಕೊತಾರೆ ನನ್ನ. ಅದೇ ನಿಂದೆ ನೋಡೋದಾರನೆ, ಜೀವನ ಅಷ್ಟು ಸುಲಭಿಲ್ಲ ತಿಳ್ಕೊ. ಸಾಕು ಬಾಯಿ ಮುಚ್ಚಪ್ಪ. ಎಕ್ಸಾಮ್ ಟೈಮ್ದಾಗ ನನ್ನ ಪೇಪರ್ ಕಾಪಿ ಮಾಡಿ ಆ ಕಡೆ ಈ ಕಡೆ ಕಾಲು ಹಿಡಿದು ಜಾಬ್ ತೊಗೊಂಡಿದ್ದು ನೋಡಿಲ್ಲ ಅನ್ನ. ನಾನು ಬುದ್ಧಿ ಹೇಳಕ್ಕೆ ಬಂದೀನಿ. ಇವಾಗೆಲ್ಲ ಫ್ಲಾಶ್ ಬ್ಯಾಕ್ ಬೇಕೈತನು ಬಾಬಾ. ನನ್ನ ಮಾತು ಕೇಳು, ಇನ್ಮ್ಯಾಗ ಜೀವನದಾಗ ಉದ್ಧಾರ ಆಗು. ನಿಮ್ಮ ಅಪ್ಪಗ ರಿಟೈರ್ಡ್ ಆಯ್ತು ಈಗ. ಏನು ಒಂದು ಕೆಲಸ ಹುಡುಕಾಡ್ಕೊ. ಹುಡುಗಿಯರಿಗೆ ಹಿಂದೆ ಅಡ್ಡಾಡೋದು ಬಿಡೋ ಜರ. ಜೀವನದಾಗ ಏನು ಉದ್ಧಾರ ಆಗ್ತಾರ. ನೀನು ನೋಡು, ನಾನೇ ಪೊಲೀಸ್ ಆಗಿನ. ನೀನು ನೋಡು ಹಂಗೆ ಅಡ್ಡಾಡಿನ ಅಬ್ಬೆ ಪಾರಿಗತ್ಲಿ ಬಂದ. ನೀವೇನು ಜೀವನದಾಗ ಉದ್ಧಾರ ಆಗಲ್ಲ ಹೇಳ. ಹಾಯ್ ರೀ. ನಾ ಮೊನ್ನೆ ಡ್ಯಾನ್ಸ್ ಒಳಗೆ ಸಿಕ್ಕಿದ್ದಲ್ಲ, ಈ ಕಡೆ ಬಂದಿರಿ? ಗೋಲ್ ಗುಮ್ಮಟ್ ನೋಡ್ಬೇಕಂತ ಗೋಲ್ಗುಂಡ್ ನೋಡ ಬಂದಿರಿ. ಬರ್ರಿ, ಎಲ್ಲ ನಮ್ದೇ ಬರ್ರಿ, ಪರಿಚಯ ಅದ್ರ ಬರ್ರಿ. ನಿಮ್ದ ನೀವು ಕಟ್ಸಿದ್ದ? ನಮ್ದಲ್ರಿ, ನಮಗೆಲ್ಲ ನಮ್ಮ ಅಣ್ಣ ಪರಿಚಯ ಐತ್ರಿ, ಅವರೆಲ್ಲ ಹೇಳ್ತಾರ ಬರ್ರಿ. ರಾಜಾರಾಣಿ ಇದಾರಂತ್ರಿ. ಅವ ರಾಜ ಆ ರಾಣಿ ಸಲಾಗಿ ಗೋಲ್ಗುಮ್ಮಟ್ ಕಟ್ಸ್ಯಾನಂತ್ರಿ. ಆ ರಾಣಿನ ನೋಡಕ್ ನಿಮ್ ತರ ಭಾಳ ಸುಂದರವಾಗಿದ್ರಂತ್ರಿ. 1620 ಕಟ್ಸ್ಯಾರಂತ್ರಿ. ಹೌದಾ? ಇದು ಕಟ್ಟಿಸ್ಬೇಕಂದ್ರೆ 20 ವರ್ಷ ಟೈಮ್ ತಗೊಂಡಾರಂತ್ರಿ. ನೋಡ್ರಿ, ಇಲ್ಲಿ ಒಂದ್ಸಲ ಕೊದ್ರಿದ್ರೆ 7 ಸಲ ಕೇಳಿಸ್ತದ್ರಿ. ಹೌದಾ? ನಿಮ್ಮ ಹೆಸರು ಕಿರಣ್ ಅಲ್ರಿ? ಕಿರಣ್ ಕಿರಣ್ ವಾವ್, ಹೌದು.
ಕಿರಣ್ ಐ ಲವ್ ಯು. ಅಲ್ರಿ ಜಸ್ಟ್ ಕಾಮಿಡಿ ಮಾಡಿದೆ. ಅಲ್ಲಿ ಬರ್ರಿ ಈ ಕಡೆ ಹೋಗ್ಬರ್ರಿ ಈ ಕಡೆ. ಅನ್ಕೋತೀನಿ ಏನು ಬೇಕಿಲ್ಲ. ಈ ಕಡೆ ಬರ್ರಿ ಈ ಕಡೆ ಹೋಗ್ಬರ್ರಿ. ಗಾಡಿ ಒಳಗೆ ಮಾತಾಡ್ತಿದ್ರೆ ಕೇಳಿಸ್ತದ. ಕಿರಣ್ ಅವ್ರೆ ನೀವು ಅಂದ್ರೆ ನಂಗೆ ತುಂಬ ಇಷ್ಟ ರೀ. ನೀವು ಬಿಟ್ಟು ಬದುಕಕ್ಕಾಗಲ್ರಿ. ನೀವು ಸಿಗ್ಲಿಕ್ಕಂದ್ರೆ ನಾನು ಸತ್ತು ಬಿಡ್ತೀನಿ ರೀ. ಈ ಮುದ್ದು ಮನ್ಸನ್ನ ಭಾಳ ಕಡ್ಸಕ್ಕೆ ಹೋಗ್ಬೇಡ್ರಿ. ಏನು ಅನ್ನೋದು ಜಲ್ದಿ ಹೇಳ್ರಿ. ಓ ಸರ್ ಗೈಡ್ ಅದೇನು ರೀ ನಾ ಈ ಗೋಲ್ ಗುಮ್ಮಟ ಬಗ್ಗೆ ಇತಿಹಾಸ ಹಿಂದಿಂದ ಮುಂದಿಂದ ಎಲ್ಲ ಹೇಳ್ತೀನಿ ರೀ ನಿಮ್ಮನ್ನ. ಇಲ್ಲಿ ನಮ್ಮ ಮುತ್ಯಾದಿಂದ ಎಲ್ಲ ನಾವು ಕಟ್ಟು ಮುಂದೆ ನಮ್ಮ ಮುತ್ಯಾದ ಮೇಸ್ತ್ರಿ ಇದ್ದಿರಿ ಇಲ್ಲಿ. ಈ ಗೋಲ್ ಗುಂಬಜ್ ಬಗ್ಗೆ ಎಲ್ಲ ಗೊತ್ತೇನ್ರಿ ನಿಮ್ಗೆ? ಫುಲ್ ಟ್ರೆಂಡ್ ಸರ್. ಟ್ರೆಂಡ್ ಅಂದ್ರೆ ಒಳಗಿರೋ ಸೆಕ್ರೆಟರಿನೇ ನಿಮ್ಗಂತ ಡೀಟೇಲ್ ಆಗಿ ಹೇಳ್ತಾನೆ. ಅವ್ರಿಗೇನು ಗಾಳಿಗಂತ ಕೊಡ್ತಾರೆ. ನಮ್ಮ ಮುತ್ಯಾನ ಮೇಸ್ತ್ರಿ ಇದ್ದಿದ್ರು ಬಿಜಾಪುರ ಲೋಕಲ್ನ, ಇಲ್ಲೇ ಹುಟ್ಟು ಬೆಳೆದವನ. ನಮ್ಮ ಮನೆ ಬಾಜುದವ್ರು ಕಲ್ಲು ಎಲ್ಲ ಕಟ್ಟಾರಿ ಇವು. ಇದಕ್ಕೆ ಏನು ಬೇಕು ನಿಮ್ಗೆಲ್ಲ ನನಗೆ ಅವ್ರಿಗೆ ಗುರ್ತಿಲ್ಲಾರ್ದೆಲ್ಲ ನನಗೆ ಗುರ್ತದ. ಒಂದೊಂದು ಶಿಫ್ಟಿಗೆ ಬಂದವರು ಇನ್ನೊಂದು ಶಿಫ್ಟಿಗೆ ಬರೋದಿಲ್ಲ. ಇದ್ರ ಬಗ್ಗೆ ಎಲ್ಲ ಆರದು ಕೊಡ್ದೀನಿ ರೀ ನಾ. ಕೋಚಿಂಗ್ ಕ್ಲಾಸ್ ಹಚ್ಚಿದ್ದೀರಿ ನಾ ಇದ್ರ ಬಗ್ಗೆ. ಮೊದಲನೇ ಪುಟ ಹಿಡಿದು ಲಾಸ್ಟ್ನೇ ಪುಟಕ್ಕೆ ಓದೆಲ್ಲ ಅರ್ದು ಕೊಡ್ದೀನಿ ರೀ. ಇದ್ರ ಬಗ್ಗೆ ಏನು ಬೇಕು ಕೇಳಿ ಸರ್, ನಿಮ್ಗೆ ಒಟ್ಟು ಹೇಳ್ತೀನಿ ರೀ ನಾ. ಸರ್ ಯಾವ ವಿಷಯ ಕೇಳ್ತೀರಿ ಕೇಳ್ರಿ, ಎಲ್ಲ ಹೇಳ್ಬಿಡ್ತೀನಿ ನಿಮ್ಗೆ. ನನಗೆ ಬೇಕಾಗಿರೋದು ಬುಕ್ಕಲ್ಲಿ ಇಲ್ಲದೆ ಇರೋ ವಿಷಯ. ಹಾಂ ಅದು ನಿನ್ನ ಹತ್ರ ಸಿಗಲ್ಲ. ನಾಗಿ ಶೆಟ್ಟಿ, ಗೋಲ್ ಗುಂಬ ಸುತ್ತ ಯಾವುದಾದ್ರೂ ಸುರಂಗ ಮಾರ್ಗ ಇದೆಯಾ ಅಂತ ನೀವು ಚೆಕ್ ಮಾಡಿ. ಅಲ್ಲೋ ಸುರಂಗ ಮಾರ್ಗ ಎಲ್ಲಿ ಬರ್ತೈತೆ ಹೇಳಿ? ಎಲ್ಲ ಪೂರ ಕಲ್ಲಿಂದ ಐತೆ. ಕಲ್ಲಿಂದ ಬರೀ ಯಾವ ಹೆಗ್ ನಾಟಿದ್ದು ದಾರಿ ತಪ್ಪ ಅಂದ್ರೆ ಅದ್ರಾಗ ಒಳಗೆ ಹೋಗಿ ಬರ್ತೈತು. ಕಲ್ಲಿಂದ ಐತೆ. ಯಾವ ಹಾಡ್ತಾವಪ್ಪ? ಯಾವುದೇ ಗೋಡೆ ಆದರೂ ಒಂದು ಚಿಕ್ಕ ಹೋಲ್ ಆದರೂ ಇದ್ದೇ ಇರುತ್ತೆ. ಸುತ್ತ ದೊಡ್ಡ ದೊಡ್ಡ ಕಲ್ಲು ಅದಾವ. ಸುರಂಗ ಎಲ್ಲಿ ಹುಡುಕ್ಬೇಕಪ್ಪ ಅಲ್ಲಿ? ದೊಡ್ಡ ದೊಡ್ಡ ಆನೆ ಕೈಲಿ ಜಗ್ಗಿಸಿ ಅಂತ ದೊಡ್ಡ ಕಲ್ ತಂದ್ರೆ ಮನುಷ್ಯರ ಕೈಲಿ ಹಾಕು ನಾವೆಲ್ಲ ಸುಮ್ಮನೆ ನಾವೇ ಒಂದು JCB ಒಯ್ದು ಕೇಸಿ ಸುರಂಗ ತೋಡೋಣ ಅಂತ. ಅಲ್ಲಿ ಒಳ್ಳೆ ಕ್ರೇನ JCB ಇಲ್ಲಾರ್ದಾಗೆ ಅಂತ ಕಲ್ಲು ಇಟ್ಟಾರ ಅವರು. ಅಷ್ಟು ದೊಡ್ಡ ಗುಮ್ಮಟ ಕಟ್ಟಿದಾರಂದ್ರೆ ಒಂದು ರಹಸ್ಯದಾರಿ ಇದ್ದೇ ಇರುತ್ತೆ. ಅದನ್ನು ನೀವು ಹುಡುಕಿ ಮುಂದಿನ ಕೆಲಸ ನನಗೆ ಬಿಡಿ. ಹಿಂಗಲ್ಲ ಅಲ್ಲೇ ಆ ಜಿಲೇಬಿ ಅಂಗಡಿ ಬಿಟ್ಟು ಬಂದ್ರಿ ಯಪ್ಪ ಯಾವ ಮಾಡವಲ್ಲಿ ಮಾಡ್ತೇರಿ ಮಾಡ್ತಾನೆ ಅಲ್ಲೇ ಅಂಗಡಿ ಬಿಟ್ಟು ಸಾಲ ನಿಮ್ಮ ಅಪ್ಪ ಬಿಡ್ತಾನ ಆ ಕಡೆ ರೊಕ್ಕ ಬರೋದು ಕೊಡ್ತೇವೆ ನಿಮ್ಗೆ. ಏನು ತೊಗೊಂಡು ಎಲ್ಲ ಓಡಕ್ಕೆ ರೊಕ್ಕ ಬರೋದವು ರೊಕ್ಕ ಬರೋರು ಕೊಡ್ತೇವ್ರಿ ನಾವು ಮಾಡ್ತೇವೆ. ಆಮೇಲೆ ಯಾವಾಗದು ಒಂದು ನಿಮಿಷ ಕೈ ಬಿಡ್ರಿ ಹೇಳ್ತೀನಿ. ಈಗ ನಮ್ಮ ಅಂಗಡಿ ಬಸ್ ಸ್ಟ್ಯಾಂಡ್ ಆಗೈತಿ. ಬಸ್ ಸ್ಟ್ಯಾಂಡ್ ತೆಗಿನು ಸರ್ಕಲ್ ತೆಗೆದು ಬಿಡುನು. ಸರ್ಕಲ್ ತೆಗೆದು ಬಿಡುನು. ಅಲ್ಲೇ ಸರ್ಕಲ್ ನಾಟ್ ನಡ್ಬಾರ ನಮ್ಮ ಅಂಗಡಿ ಇಟ್ಬಿಡುನು. ಯಾರೇ ಹೋಗೋರು ಬರೋ ಎಲ್ಲ ನಮ್ಮ ಜಿಲೇಬಿ ತಿಂದೆ ಮುಂದೆ ಹೋಗುದ್ರಿ. ಹಿಂಗ ರೌಂಡ್ ಹೊಡಿಬೇಕಾದ್ರೆ ನಮ್ಮ ಜಿಲೇಬಿ ಅಂಗಡಿ ರೌಂಡ್ ಹೊಡಿಬೇಕಾ? ಎಲ್ಲಾರು ತಿಂದು ಹೋಗ್ತಾರ. ದೊಡ್ಡ ವ್ಯಾಪಾರ ನೋಡ್ರಿ. ಸುತ್ತ ಕಡೆ ಎಲ್ಲ ಜನ ಫುಲ್ ಟ್ರಾಫಿಕ್ ಆಗಿ ನಿಂತು ಬಿಡ್ತದ. ಅಟ್ ಮಾಡ್ಬಿಡು ಹಿಂಗಂದೆ. ಬೆಟ್ಟ ಪ್ಲಾನ್ ಹಾಕೋದು ಅದ್ರ ಬಗ್ಗೆ. ಪ್ಲಾನ್ ಹಾಕಿ ಮತ್ತೆ ಮಾತಾಡ್ತೀವಿ ನಿಮ್ಗೆ. ನೋಡ್ರಿ ಅಂತ ನೋಡ್ರಿ ನೀವು 24 ವರ್ಷ ಒಳಗಡೆ ಇರ್ತೀರಿ. हेलो दो बाल, बोलो जग्गू। मेरे को एक प्राइवेट जेट और दुबई का वीज़ा पासपोर्ट, कुछ वेपन चाहिए। हो जाएगा जग्गू, हो जाएगा। और एक ज़रूरी बात, हाँ बोलो जग्गू। इस मशीन पूरा कंप्लीट होने के बाद हाँ जग्गू। तुरंत पूरा का पूरा पैसा मेरे अकाउंट में जमा हो जाना चाहिए। हाँ जग्गू, हो जाएगा, हो जाएगा। ಜಗ್ಗು ಎಲ್ಲರೂ ವೇಟ್ ಮಾಡತ್ತಾರ. ಜಗ್ಗು, ಗೋಲ್ ಗುಂಬಜ್ ತುಂಬ ಹೆವಿ ಸೆಕ್ಯೂರಿಟಿ ಇದೆ. ಅದರಲ್ಲಿ ಬೇರೆ ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲೇ ಇದೆ. ಹಾಗೆ ಗೋಲ್ ಗುಂಬಜ್ ಇನ್ಸೈಡ್ ಔಟ್ಸೈಡ್ ಆಪರೇಟರ್ ಸೆಕ್ಯೂರಿಟಿ ಡಿವಿಷನ್ ಇನ್ಸ್ಟಾಲ್ ಮಾಡ್ಯಾರ. ನಾವೇನೇ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಬೆಳಗಿನ ಜಾವೆಲ್ಲ ರಾತ್ರಿ ಮಾಡಬೇಕು. ಯಾಕಂದ್ರೆ ಬೆಳಗ್ಗೆ ಸಿಕ್ಕಾಪಟ್ಟೆ ಟ್ರಾಫಿಕ್. ನನಗೆ ಅನ್ಸಕತ್ತದ 2 ತಿಂಗಳು ಪ್ಲಾನ್ ಮಾಡಿ 6ನೇ ತಿಂಗಳಿಗೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಅನ್ಸಕತ್ತದ. ಹಂಗಂದ್ರೆ ನಾವು ಬಂಗಾರ ಗೋಲ್ಬಿಟ್ಟು ನೋಡ್ಬೋದಲ್ಲ. ಹಂಗಾರೆ ಫಿಕ್ಸ್ ಆಗಿಬಿಟ್ಟಿ ನೀನು ಬಂಗಾರ ಗೋಲ್ ಗುಂಬಜ್ ಹೊಡಿತೀವಂತ. ಬಂಗಾರದ ಗೋಲ್ ಗುಂಬಜ್ ನಮ್ಮ ಕೈಯಾಗ ಬಂದ್ರ ಗುಮ್ಮಟದ ಮ್ಯಾಗ ನಾವು ಇಲ್ಲ, ಗುಮ್ಮಟದ ತೊಳಗೆ ನಾವು. ಗೋಲ್ ಗುಂಬಜ್ ಬಗ್ಗೆ ಇಷ್ಟು ಡೀಟೇಲ್ಸ್ ಇದ್ರೆ ಸಾಕಾಗಲ್ಲ. ವಿ ನೀಡ್ ಸಮ್ ಮೋರ್ ಇನ್ಫಾರ್ಮೇಷನ್. ಜಗ್ಗು, ನಮ್ಮ ನೆಕ್ಸ್ಟ್ ಮೂಮೆಂಟ್ ಏನು? ಪ್ಲಾನಿಂಗ್ ಇಲ್ಲ, ಪ್ರಿಪರೇಷನ್ ಇಲ್ಲ. ಅದರಲ್ಲಿ ಬೇರೆ ಟೋನಿ, ನನಗೆ ಅರ್ಥ ಆಗತ್ತ. ನೀ ಮಿಷನ್ಗೆ ಬಂದಿದ್ದೆ ನಿಮ್ಮ ತಾಯಿದು ಧರ್ಮಸ್ಥಳ ಸಂಘದ ಸಾಲ ತೀರ್ಸಕ್ಕ. ಟೈಮಿಗೆ ರೊಕ್ಕ ಕಟ್ಲಿಕ್ಕಪ್ಪ ಅಂದ್ರೆ ಭಾಳ ಕಾಡ್ತಾರ ಅವರು. ಅವ್ರದ್ದೇನು ತಪ್ಪಿಲ್ಲ, ಯಾಕಂದ್ರೆ ಅವ್ರ ಮ್ಯಾಗಿನ ಅವ್ರಿಗೆ ಕಾಡ್ತಾರ, ಆ ಸಂಬಂಧವ್ರು ಕಾಡ್ತಾರ. ಏನಾಗಲ್ಲ, ಒಳ್ಳೇದಾಗ್ತದ. ಜಗ್ಗು, ಈ ವಾರ ಹೆಂಗಾರ ಮಾಡೋಣ ಫೋನ್ ಪೇ ಮಾಡ್ಬಿಡು. ಅಕಸ್ಮಾತ್ ಮುಂದಿನ ವಾರ ಬಂಗಾರ ಮಾಡ್ತಲ್ಲ, ಅದ್ರ ಕಟ್ ಮಾಡ್ಕೊಳಕತ್ತಿ. ಪಾಪ ನೋಡೋಕ್ಕಾಗಲ್ಲ, ಒಂದು ಕಷ್ಟ ನಂಗೆ. ಕುಂಬಿ ಜಗ್ಗು, ನಾವೇನೇ ಪ್ಲ್ಯಾನ್ ಹಾಕಿದ್ರು ಆದಷ್ಟು ಬೇಗ ಮಾಡಬೇಕು. ಇಲ್ಲ ಅಂದರೆ
ಲಾಸ್ಟ್ ಮೂಮೆಂಟಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಬೆಸ್ಟ್ ಕಮ್ಸ್ ಆಟ್ ದಿ ಲಾಸ್ಟ್. ಇನ್ಫಾರ್ಮೇಷನ್ ಬಂದೇ ಬರುತ್ತೆ. ಯಾಕೆ ಒಂಥರ ಅದೇ ಅಲ್ಲ? ಎಲ್ಲಿ ತನಕ ಅಂತ ಅಲ್ಲಿ ಇಲ್ಲಿ ಮೀಟ್ ಮಾಡಿ ಕಾಲ ಕಳೆಯೋಣ. ನನಗೆ ನಿನ್ನ ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಣ. ಮದುವೆ ಮಾಡ್ಕೊಂಡು ನಿನ್ನ ಜೊತೆ ಹಾಯಾಗಿರೋಕೆ ನನಗೂ ಆಸೆ. ಸದ್ಯಕ್ಕೆ ಇವಾಗ ಆಗಲ್ಲ. ಯಾಕೆ? ಮದುವೆ ಆಗೋಕ್ಕಿಂತ ಮುಂಚೆ ನನ್ನ ಲೈಫ್ದಾಗ ಫುಲ್ ಸೆಟ್ಲ್ ಆಗ್ಬೇಕಂತಾನೆ ನನ್ನ ಆಸೆ. ಅಂದರೆ ಯಾವ ಥರ? ಮುಂಜಾನೆ ಎದ್ರೆ ಹಾಲು ಕಾಫಿ ಟೀ ಇವು 3 ಇರಬೇಕು. ಇದ್ರಾಗ ಯಾವ್ದು ತೊಗೋಬೇಕಂತ ನಾ ಡಿಸೈಡ್ ಮಾಡಬೇಕು. ಹಂಗೆ ನಾಷ್ಟ ಮಾಡೋಕ್ಕಂತ ಕೂತ್ರೆ ಉಡುಪಿ ಹೋಟೆಲ್ ಪಲಾವಿಂದ 5 ಸ್ಟಾರ್ ಹೋಟೆಲ್ ಮೆನುವರೆಗೂ ಎಲ್ಲ ಇರಬೇಕು. ಹಂಗೆ ಕೆಲ್ಸಕ್ಕಂತ ಹೊಂಟ್ರೆ ಬೆಂಚ್, ಫರಾರಿ, BMW ಇವು 3 ಇರಬೇಕು. ಯಾವ್ದ್ರಲ್ಲಿ ಹೋಗ್ಬೇಕಂತ ನಾನೇ ಡಿಸೈಡ್ ಮಾಡಬೇಕು. ಇರೋಕ್ಕೊಂದು ದೊಡ್ಡ ಪ್ಯಾಲೇಸ್, ಕೈಗೊಬ್ಬ ಕಾಲ್ಗೊಬ್ಬ ಆಳು, ಅದರಲ್ಲಿ ಇಬ್ಬರು ರಾಜ ರಾಣಿ ಥರ ಹಾಯಾಗಿ ರೊಮ್ಯಾನ್ಸ್ ಮಾಡ್ಕೊತಿರೋಣ. ಹಾಗಾದರೆ ಈ ಜನ್ಮದಲ್ಲಿ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿನಗೆ ಕೆಲಸ ಸಿಕ್ಕಿ ಆ ಕೆಲಸದ ದುಡ್ಡಲ್ಲಿ ನಿನ್ನ ಆಸೆಗಳನ್ನ ಪೂರೈಸ್ಕೊಳ್ಳೋಷ್ಟರಲ್ಲಿ ಈ ಜನ್ಮನೇ ಕಳೆದೋಗಿರುತ್ತೆ. ಯಾಕೆ ಹಂಗಂತ? ನನಗೇನು ಒಳ್ಳೆ ಕೆಲಸ ಸಿಗಲ್ಲೇನು? ಸಿಗುತ್ತೆ ಅಂತ ಇಟ್ಕೋ. ತಿಂಗಳಿಗೆ 50,000 ಬಂದರೂ ಖರ್ಚೆಲ್ಲ ಹೋಗಿ 25,000 ಉಳಿಸಿದ್ರು ವರ್ಷಕ್ಕೆ 3 ಲಕ್ಷ. 10 ವರ್ಷಕ್ಕೆ 30 ಲಕ್ಷ. ನೀನು 50 ವರ್ಷ ದುಡಿದ್ರೂ ನಿಂಗೊಂದು ಬೆನ್ಸ್ ಕಾರ್ ತೊಗೊಳಕ್ಕಾಗಲ್ಲ. ಇನ್ನು ಬಂಗ್ಲೆ ದೂರದ ಮಾತು. ಒಂದೊಂದ್ಸಲ ಅನಿಸ್ತದ ನಾ ಲೈಫ್ದಾಗ ಸೆಟ್ಲ್ ಆಗ್ತೀನಿಲ್ಲೋ, ನೀನು ಚೆನ್ನಾಗಿ ನೋಡ್ಕೋತೀನಿಲ್ಲೋ, ಅದೇ ಭಯ ಶುರು ಆಗ್ತದೆ. ಖಂಡಿತ ಸೆಟ್ಲ್ ಆಗ್ತೀಯಾ. ನೀನು ನನ್ನ ತುಂಬ ಚೆನ್ನಾಗೂ ನೋಡ್ಕೋತೀಯ. ಆದರೆ ನೀನು ಸ್ವಲ್ಪ ಧೈರ್ಯ ಮಾಡಬೇಕು. ನಾ ಏನು ಬೇಕಾದರೂ ಮಾಡ್ತೀನಿ. ಆ ದೇವರು ದಾರಿ ತೋರಿಸಿದ್ರೆ ಸಾಕು. ದುಡ್ಡು ಮಾಡೋ ದಾರಿ ನಾನು ನಿನಗೆ ತೋರಿಸ್ತೀನಿ. ಜಗ್ಗು, ವಿಕ್ಕಿ, ಕಿರಣ್ ಅಂತ. ಇನ್ಫಾರ್ಮೇಶನ್ ಬರ್ತಂತ ಜಗ್ಗು ಹೇಳಿದ್ನಲ್ಲ. ಬುರ್ಜ್ ಖಲೀಫಾ ಬಿಲ್ಡಿಂಗ್ ಎತ್ತರವಾಗಿ ಕನಸುಗಳು ಕಟ್ಕೊಂಡಿದ್ಯಾ? ಗುಡ್. ಆದರೆ ಅದನ್ನು ನನಸು ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಂಗಿದೆಯಾ? ಕಿರಣ್ ಪ್ರೀತಿ ಒಂದಿದ್ರೆ ನಾ ಅನ್ಕೊಂಡಿದ್ದು 100% ಆಗೇ ಆಗ್ತದ ಅಂತ ನನ್ನ ಮನಸ್ಸು ಅನ್ನತ್ತದ. ಹೌದಾ? ಅದಂಗೆ? ಪ್ರೀತಿಗೋಸ್ಕರ ಜಗತ್ತಿನಾಗ ಹೇಳ್ತೀನಿ, ಏನು ಬೇಕಾದರೂ ಮಾಡ್ತೀನಿ ಅನ್ನೋದು ಖಾಲಿ ಪೇಪರ್ ಮೇಲೆ ಕವಿಗಳ ಥರ ಬರೆಯೋಕ್ಕೆ ಮಾತ್ರ ಸಾಧ್ಯ. ಆದರೆ ಅನುಭವಿಸೋಕ್ಕಾಗಲ್ಲ. ನಿನ್ನ ಪ್ರಕಾರ ಜಗತ್ತು ನಿಂತಿರೋದು ಶೇಂಗಾ ಮೇಲೆ, ಆದರೆ ನನ್ನ ಪ್ರಕಾರ ಪುಟಾಣಿ ಮೇಲೆ. ಹಾಗಂತ ನಾನು ಶೇಂಗಾ ಉಪಯೋಗಿಲ್ಲ ಅಂತ ಹೇಳ್ತಿಲ್ಲ. ಶೇಂಗಾ ಒಗ್ಗರಣೆಗೆ, ಪುಟಾಣಿ ಅವಲಕ್ಕಿ ಮಾಡೋಕ್ಕೆ. ಬೀದಿಲಿ ಭಿಕ್ಷೆ ಬಿಡೋಂಗೆ ಬೇಕಾಗಿರೋದು ಉಪ್ಪಿಟ್ಟು, ನಿನ್ನ ಶೇಂಗಾ ಅಲ್ಲ. ಆ ಭಿಕ್ಷುಕಂಗೆ ನೀನು ಶೇಂಗಾ ಯೂಸಿಲ್ಲ ಅಂದ್ರೆ ಆ ಶೇಂಗಾ ತಂದು ಏನು ಮಾಡ್ತಿ? ಜಗ್ಗು, ನಂಗೆ ಶೇಂಗಾ ಬೇಡ, ಕಿರಣ್ ಬೇಕು. ಆಗಿನ ಸಲ ಏನು ಬೇಕಾದರೂ ಮಾಡೋಕೆ ರೆಡಿನಾ? ಜಗ್ಗು, ಇದೇನು ಮಾತಾಡ್ಲತ್ತೀನಿ? ಶೇಂಗಾ ಪುಟಾಣಿ ಉಪ್ಪಿಟ್ಟು ಅನ್ಕೋತ. ಡೀಲ್ ಬಗ್ಗೆ ಮಾತಾಡು. ಕಿರಣ್, ನಾನು ಹೇಳೋ ಡೀಲ್ನ ಒಪ್ಕೊಳ್ಳೋಕೆ ನಿಂಗೆ ಕಷ್ಟ ಆಗ್ಬೋದು, ಅದರಿಂದ ಸುಖನೇ ಇರುತ್ತೆ. ಯಾರಿಕಿ ಇಟ್ಟು ಸಲೀಸಾಗಿ ಓಡಾಡಕತ್ತಾಳಲ್ಲ? ಆಕಿ ಎಲ್ಲ ಗೊತ್ತೈತೆ ಆಕಿ? ಎಲ್ಲ ಗೊತ್ತು. ಯಾಕೆ ಶೆಟ್ಟಿ ಹಂಗೆ ನೋಡಕತ್ತಿ? ನಾನು ಮೆಂಬರೇ. ಜಗ್ಗು ಕೆಲಸ ಮಾಡ್ತಿಲ್ಲ, ನಾವು ಅಷ್ಟೇ ಕೆಲಸ ಮಾಡ್ತಿದ್ದ ಅನ್ಕೊಂಡೆ. ಆದರೆ ಜಗ್ಗು ಸೈಲೆಂಟಾಗೇ ಕೆಲಸ ಮಾಡ್ತಿದ್ದಾನೆ. ಜಗ್ಗು ಮಹಾನ್ ಕಲಾವಿದ. ಅದು ಈಗ ಗೊತ್ತಾಯ್ತಾ? ಜಗ್ಗು ಬಗ್ಗೆ ಇನ್ನ ತುಂಬ ವಿಷಯ ಅರ್ಥ ಮಾಡ್ಕೋಬೇಕು. ಬರೋ 200 ಕೋಟಿ ಒಳಗೆ ಎಲ್ಲರಿಗೂ 25 ಕೋಟಿ ಬರ್ತೈತೆ ನಾ ಮಾಡಿದ್ದೆ. ಅದ್ರಾಗ ಈಕೇಬೇಕು ಎಕ್ಸ್ಟ್ರಾ ಮತ್ತೆ 5 ಕೋಟಿ ಡಿಲೀಟ್ ಆಯ್ತು. ನಾವು ಶೆಟ್ಟಿ ಸಮಾಧಾನ ಮಾಡ್ಕೊ. ಬರೋ 20 ಕೋಟಿ ಒಳಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಷ್ಟೆಲ್ಲ ಸೀನ್ ಇಲ್ಲ ದೋಸ್ತ. 9 ಜನನು ಈಕ್ವಲ್ ಶೇರ್, ಎಲ್ರಿಗೂ 20 ಕೋಟಿ ಸಿಗುತ್ತೆ. ಜಗ್ಗು, ಈ ಕೆಲಸ ಮಾಡೋಕೆ ನಾ ರೆಡಿ. ಇಮಿಡಿಯೇಟ್ ಆಗಿ ಇನ್ಫಾರ್ಮೇಷನ್ ತಂದು ಕೊಡ್ತೀನಿ.
मेरे पास सब कुछ है मगर एक चीज नहीं है। ಯಾವುದು? कौन सा? वही एंटीक पीस। हाँ मिलेगा, जरूर मिलेगा। क्या आपके आदमी कर सकता है? मैं शेर के साथ सेक्स नहीं करता। सेक्स नहीं रे, शक को। सॉरी सॉरी, शक नहीं करता। लेकिन आपके आदमी तो जेल में है। ಒಳಗೆ ಹೋಗಕ್ಕೆ ಒಂದೇ ದಾರಿ, ಅದೇ ಹೊರಗೆ ಬರ್ಲಕ್ಕೆ 9 ದಾರಿ। हाँ? अंदर जाने के लिए एक ही रास्ता है, लेकिन बाहर आने के लिए 9 रास्ते हैं। डील पक्की? पक्की डील। ಕುಂಬಿ ಜಗ್ಗು ಬಂದ. ಒಂದ್ಸಲಿನೂ ನೋಡೋಕ್ಕೆ ಬರಲಿಲ್ಲ. ಚೆನ್ನಾಗಿತ್ತೆ ಅಂತ ಗೊತ್ತು. ಇಬ್ಬರೇ ಬಂದಿದ್ದೀರಾ? ಕಿರಣ್ ಊರಲ್ಲಿಲ್ಲ. ಗೋಪಾಲ್ ಬಂದಾನ. ನೀನು ಖುಷಿ ಏರ್ಪಟ್ಟು ಮಾಡಿದ್ದು ಅವನೇ. ಏನು ವಿಷಯ? ಏನೋ ಗೊತ್ತಿಲ್ಲ, ನಿನ್ನ ಜೊತೆ ಮಾತಾಡ್ಬೇಕಂತ. ಖುದ್ದಾಗ ಅವನೇ ಬಂದಿದ್ದಾನಂದ್ರೆ ಏನೋ ದೊಡ್ಡ ವಿಷಯನೇ ಇರಬೇಕು. ಏನೇ ಇರಲಿ, ಹುಷಾರಿಗಾದ್ರೆ ನೋಡಿ. कैसे हो जगो? तुम ही देख रहे हो ना दो बाल, पहले कैसा था अभी भी वैसा ही हूँ. हाँ देख रहा हूँ, पहले की तरह अभी भी खड़ा खो। धंधा है दो बाल, कड़क नहीं रहा तो सड़क पर कभी भी लाश गिर सकता है. शायद गेम बहुत बड़ा होगा. मैं कैसे पता? ಚಟ ಇಲ್ಲ ಯಾರು ಭಾರತ ಬರಲ್ಲ, ಭಾರತ ಬಂದ್ಮೇಲೆ ಯಾರು ಕುಡಿದೇ ಇರಲ್ಲ. ಕೆಲಸ ಇಲ್ಲದೆ ನಿನ್ನಂತ ಕ್ವಾಟ್ರು ಈ ಫುಲ್ ಬಾಟ್ಲ್ ಹತ್ರ ಬರಲ್ಲ. ಕಾಮ್ ಕಿ ಬಾತ್ ಬೋಲ್, ಲವ್ के बाल. एक आंटी लूटना है। आंटी? ए आंटी गिंटी लूटा है, आंटी गिंटी ಮಾಡಂಗಿಲ್ಲ ಮನುಷ್ಯರು. जगो भाई, आंटी नहीं आंटिक। ಆಂಟಿಕ ಹಂಗೆ ಹೇಳು, ಆಂಟಿ ಗಿಂಟಿ ಎಲ್ಲ ಏನ್ ಮಾತಾಡ್ತಾನೆ? शायद सुनते ही हिल जाओगे। जगತ್ತಿನ 7ನೇ ಅದ್ಭುತ ಬಿಜಾಪುರ್ ಗೋಲ್ ಗುಂಬಜ್। ಬಿಜಾಪುರ ಗೋಲ್ ಗುಮ್ಮಟ ಅದು ಕಲ್ಲಿಂದ ಎತ್ಕೊಂಡ್ಬರು ಏನ? ಹೋಮರೆ जगो आ जाओ। ಯಾ ಕಲ್ಲಿಂದ ಎತ್ಕೊಂಡ್ಬರು ಮಾಮರ, ನೀ ಏನ್ ಮಾತಾಡ? ಕಲ್ಲಿಂದ ಎತ್ತಕಲ್ಲ ಅದನ್ನ. ಬೇಕಾದ್ರೆ ಅಲ್ಲಿ 6 ರೂಪಾಯಿ ಕೊಟ್ಟು ಮಿಸ್ತ್ರಿ ಸಿಗ್ತಾರ. ಹೊಸ ಕಡ್ಸ್ಕೋ ಎಲ್ರಿ, ಬೇಕಾದ್ರೆ ಕಲ್ಲ ಮಾಡ್ಕೈತ ಅದೇನ ಎಷ್ಟು ಸಾವಿರಾರು ಮಂದಿ ಕುಡಿದ್ರೆ ಕಟ್ಟ್ಯಾರ ಅದನ್ನ ಎತ್ತಕ್ ಬರಕದ. ಜಗೋ ಬಿಜಾಪುರ್ ಗೋಲ್ ಗುಂಬಟ್ ತಗೊಂಡ್ ಏನ್ ಮಾಡ್ತಿ ಜಗೋ? ಅದ್ರಾಗ ಎಷ್ಟೋ ರಹಸ್ಯಗಳು ಮುಚ್ಚಿ ಹೋಗ್ಯಾವು. ಅದೇ ಗೋಲ್ ಗುಂಬಜ್ ತಳಗ 9 ಮನಿಗಳು ಅದಾವು, ಅದ್ರಾಗ 6 ಮುಚ್ಚಾವು, ಇನ್ನು 3 ಮಾತ್ರ ತೆಗಿತಾವ. ಅದ್ರೊಳಗೆ ಒಂದು 1200 kg ಅವ್ರ ಮಂತನ್ ಮಾಡಿಟ್ಟಿದ್ ಗೋಲ್ ಗುಂಬಜ್ ಐತಿ. ಅದು ನಿನ್ನಿಂದ್ರ ಮಾತ್ರ ಸಾಧ್ಯ. ಪೂರಾ ಮ್ಯಾಪ್ ಇಲ್ಲಿ ಐತಿ. इसमें मेरा क्या फायदा? ಬೋಲೋ ತುಮಾರ ಸೌದಾ. 20,000 ಅಣ್ಣ 20,000 ನನ್ನ ಮೇಕಪ್ಗೆ ಸಾಲಂಗಿಲ್ಲ. ಸರ್ ಇಟ್ಟಣ್ಣ 20 ಕೋಟಿ ಹೇಳು. दो बाल 200 ಕೋಟಿ. ಡೀಲ್ ಮಂಜೂರ್. ಮಂಜೂರ್. ಜಗೋ ಗೋಲ್ ಗುಂಬಜ್ ಕಿಶದಾಗ ಬಂದೈತೆ ಅನ್ಕೊಳ್ಳಿ. ಮನುಷ್ಯ ಇದೀನಪ್ಪ, ವಾದಪ್ಪ ಸೌದ ಮಾಡಂಗಿಲ್ಲ. ನೀನು ಹಣ ಬರೋದಿದ್ರೆ ಬಂದೇ ಬರ್ತದೆ, ಕೊಟ್ಟೆ ಕೊಡ್ತೀನಿ. ಡನ್. ನಿನ್ಗೆ ಬುದ್ಧಿಗೆ ಐತಿಲ್ಲ, ಅವನ ಜೊತೆ ವ್ಯವಹಾರ ಮಾಡೋಕೆ ಹುಷಾರ ಮಾಡೋ ತಿಳಿಲ್ಲ ನಿಂಗೆ. ಏನಾಯ್ತು ಈಗ? ಡಿಸಿಷನ್ ತೊಗೊಳ್ಳೋ ಮುಂಚೆ ಡಿಸ್ಕಸ್ ಮಾಡಿ ಡಿಸೈಡ್ ತೊಗೋಬೇಕಾಗಿತ್ತು. ಕೆಲಸ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇದ್ದಾಗ ಮಾತ್ರ ಡಿಸ್ಕಷನ್ ಮಾಡಬೇಕು. ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗಲ್ಲ. ಇದು ಕಾನ್ಫಿಡೆನ್ಸ್ ಅಲ್ಲ, ಮೂರ್ಖತನ. ಜನ ಒಂದು ಚಿಕ್ಕ ಸೂಜಿ ತೊಗೋಬೇಕಾದ್ರೂ 10 ಸಲ ಯೋಚನೆ ಮಾಡ್ತಾರೆ. ಅಂತಂದ್ರೆ ಆ ದೊಡ್ಡ ಡಿಸಿಷನ್ ಬೆಲೆ ಸೆಕೆಂಡ್ ಹೆಂಗೆ ತೊಗೊಂಡಿನಿ? ದೊಡ್ಡ ದೊಡ್ಡ ಡಿಸಿಷನ್ ಸೆಕೆಂಡಲ್ಲೇ ತಗೊಳ್ಳೋದು. ವರ್ಷ ಪೂರ್ತಿ ಮಾಡಿದ್ರೇ ಮಕ್ಕಳಾಗಲ್ಲ, ಅಂಥದ್ರಲ್ಲಿ ಒಂದಿಂದಲೇ ಏನಾಗುತ್ತೆ? ಮಕ್ಕಳಾಗಬೇಕಂದ್ರೆ ವರ್ಷ ಪೂರ್ತಿ ಮಾಡ್ಬೇಕಂತ ಯಾರು ಹೇಳಿದ್ ನಿನಗೆ? ಕೆಲವೊಂದು ಕೆಲಸಗಾರ ಮೇಲೆ ನಿಂತಿರುತ್ತೆ. ನೋಡಿ ಜಗ್ಗು, ನಾವು ಇಲ್ಲಿವರೆಗೂ ಮಾಡಕತ್ತಿದ್ದು ಬದುಕೋ ಸಲುವಾಗಿ.
ಆದ್ರೆ ನೀವು ಒಪ್ಕೊಂಡು ಡೀಲ್ ನಾವೇ ಡೀಲ್ ಆಗುವಂಥ ವಿಷಯ. ಇವತ್ತು ಒಂದಿನ ಡೀಲ್ ಆಲೇಬೇಕಲ್ಲ. ನೋಡ್ ಜಗ್ಗು, ನಿನ್ನ ಸ್ವಾರ್ಥಕ್ಕೆ ನಮ್ಮನ್ನು ಬಲಿ ಕೊಡಬೇಡ. ನಾನು ಯಾವತ್ತು ಹಂದಿಗಳನ್ನ ಬಲಿ ಕೊಡಲ್ಲ. ಬಲಿ ಕೊಡೋಕೆ ಮರಿ ಮೇಕೆ ಎಲ್ಲ ಅದಾವ. ನೀನು ನೋಡಿದ್ರೆ ನನಗೆ ಹಾಗೆ ಅನಿಸುತ್ತೆ. ಕುಂಬಿ ನಿಮ್ಮ ಮನೆ ಹುಚ್ಚುಡೈತಿ. ನಾನು ಈ ಗೋಲ್ ಗುಮ್ಸ್ ಕದಿಯೋ ಕೆಲ್ಸಕ್ಕಿದ್ದಾಗ ನಾನು ಕೈ ಹಾಕಲ್ಲ. ಹೊರನಂದು ಎಗರೆ ಸಂಗಡಿ ಐತಿ. ದಿನ ಏನದ 5 ದಿನ 6 ಸಾವಿರ ತೊಗೋತೀನ. ಈ ಗ್ಯಾಂಗ್ನಾಗ ಇರಾಗ ನಾ ಕಾರಣ ಒಂದೇ ನನಗೆ, ನಿನ್ನ ಸಲಾಗಿ, ನಿನ್ನ ಪ್ರೀತಿ ಸಲಾಗಿ. ನಿಜ, ನೀನು ಅವನ ಸ್ವಾರ್ಥ ಅಂದಿದ್ದು ತಪ್ಪಲ್ವಾ? ಅವ್ನ ಸ್ವಾರ್ಥ ಆಗಿದ್ರೆ ಜೈಲಿಂದ ನಮ್ಮಿಬ್ಬರನ್ನ ಯಾಕೆ ಬಚಾವ್ ಮಾಡ್ತಿದ್ದ? ಅದು ಸರಿ ಗೌರಿ, ನಾವು ಕಳತ್ರ ಅದಕ್ಕೆ ಕೈ ಹಾಕಿದ್ದು ದುಡ್ಡು ಸಂಪಾದನೆ ಮಾಡಕ್ಕೆ. ದುಡ್ಡು ಎದಕ್ಕೆ? ನಾವು ಚೆನ್ನಾಗಿ ಬದುಕೋಕೆ. ಸಾಲ ಮಾಡಿ ಇಸ್ಬೇಟಾಡ್ ಸೋತ್ ಬಂದಾಗ ಸಾಲ್ಗಾರ ಬಂದು ಒದ್ಯಾಕತ್ತಿದ್ರಲ್ಲ, ಅವಾಗ ಬಂದು ಅವನೇ ಬಚಾವ್ ಮಾಡಿದ್ನಲ್ಲ, ಅವನಿಗೆ ಸ್ವಾರ್ಥ ಅಂತೀಯಾ? ನಮ್ಮ ಅಣ್ಣ ಕಾನ್ಫಿಡೆನ್ಸ್ ಇಲ್ಲದೆ ಯಾವ ಕೆಲಸಕ್ಕೂ ಕೈ ಹಾಕಲ್ಲ. ಈ ಕೆಲಸಕ್ಕೆ ಕೈ ಹಾಕ್ಯಾನಂದ್ರೆ ಪಕ್ಕ ಮಾಡೇ ಮಾಡ್ತಾನೆ. ಇದೊಂದ್ಸಲ ನಮ್ಮ ಅಣ್ಣನ ಜೊತೆ ಕೈ ಜೋಡಿಸು, ನಾವಿಬ್ರು ಎಲ್ಲಾದರೂ ದೂರ ಹೋಗಿ ಸೆಟ್ಲ್ ಆಗೋಣ. ನಿನ್ನ ಮೇಲೆ ಆಣೆ, ಜೀವನ ಪೂರ್ತಿ ನಿನ್ನ ಜೊತೆ ಸಾರಿ ಇಟ್ಸ್ ಓಕೆ. ಆಗ ಶೆಟ್ನಿ ಎಲ್ಲ ಅಂದ್ಬಿಟ್ಟೆ. ಇಟ್ಸ್ ಓಕೆ. ಗೋಲ್ ಗುಂಬಸ್ ಸುತ್ತ ಫುಲ್ ಟೈಟ್ ಸೆಕ್ಯೂರಿಟಿ ಇರ್ತೈತಿ. ಅವ್ರ ಕಣ್ ತಪ್ಪಿಸಿ 1200 kg ಗೋಲ್ಡನ್ ಗೋಲ್ ಗುಂಬಜ್ ಹೊರಗೆ ತರೋದು ಹೆಂಗೆ? ಇದು 4 ಮಂದಿಗೆ ಆಗಲ್ಲ, ಕಷ್ಟ ಐತಿ. ಗೋಲ್ ಗುಂಬಜ್ 1200 kg ಹೆಂಗೆ ನಿಂಗೆ ಹೆಂಗೆ ಗೊತ್ತು? ಅದನ್ನು ಒಂದು ಬುಕ್ದಾಗ ಓದಿದ್ದೆ. ಅದು 4 ಮಂದಿಗೆ ಆಗಲ್ಲ, ಕಷ್ಟ ಐತಿ. ಆದರೆ 8 ಮಂದಿ ಕೈ ಆಗ್ತದೆ. ಇನ್ನು 4 ಮಂದಿ ಯಾರು? ಇವನು ಶೆಟ್ಟಿ ಓದಿ IAS ಆಗ್ಬೇಕು ಅನ್ನೋದೇ ಅವನ ಗುರಿ. ಆದರೆ ಟೈಮ್ ಖರಾಬು. ಇವಾಗ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಜಿಲೇಬಿ ಆಗ್ತಾನೆ. ಇವನು ನಾಗಿ, ಶೆಟ್ಟಿ ಜೊತೆ ಜಿಲೇಬಿ ಅಂಗಡಿ ಪಾರ್ಟ್ನರ್. ಇಬ್ಬರು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಜಿಲೇಬಿ ಬಿಡ್ತಾರೆ. ಇವನು ಗೆಂಡೆ, ಬೈಕ್ ಮೆಕ್ಯಾನಿಕ್ ಆಗ್ಬೇಕು ಅನ್ನೋದು ಇವನ್ ಕನಸು. ಆದರೆ ಇವ್ನ ಬೈಕ್ ರಿಪೇರಿನೇ ಬರಲ್ಲ. ಕೆಲಸ ಮಾಡಕ್ ಬಂದ್ರೆ ಏನ್ ಮಾಡಕ್ ಬಂದ್ರಿ? ನಡ್ದ್ಬಿಡ್ರಿ. ಏನು ಅವನ ಕಡೆ ಬಸ್ ಹೋಗ್ತಿಲ್ಲ, ನೀನೇ ದೊಡ್ಡ ಮಿಸ್ರಿ ದೊಡ್ಡ ಅಂಗಡಿ ಹೋಗಿಲ್ಲ. ದಿನ ರಾತ್ರಿ ಅವ ಬೇಲ್ಪುರಿ ಕೊಡಿಸ್ತಾರ ಅನ್ನೋ ಕಾರಣಕ್ಕೆ ಸುಮ್ಮದಿನ ಅವನ ಜೊತೆ ಇಲ್ಲಿಕಪ್ಪ ಅಂದ್ರೆ. ಇವನು ಟೋನಿ, ಇವ್ರದ್ದು ಕಲ್ಲುಡಿ ಬಿಸ್ನೆಸ್ ಐತಿ. ಅದನ್ನ ವಾಡಸಾಕ ಈಗ ತಮಿಳ್ನಾಡಿನ ಕಲ್ ತರ್ಸ್ಯಾರ ಇವರು. ಇಷ್ಟು ದಿನ ಯಾರಿಗಾದ್ರೂ ಕಾಪ್ ಆಗ್ತಿದೆ ಎಣ್ಣೆ ಹೊಡ್ಯಾಕ. ಇವತ್ತು ಯಾರು ಬರ್ತಿರಲ್ಲ. ಯಾರಿಗೆ ಬ್ಲೇಡ್ ಹಚ್ಚಿ ಇವತ್ತೊಂದು 90 ಹೊಡೆದು ಮನೆಗೆ ಹೋಗ್ಬೇಕಂದ್ರೆ ಯಾರು ಬರ್ತಾನೆ ಇಲ್ಲ. ಬೆಳಿಗ್ಗೆಯಿಂದ ವೆಯ್ಟ್ ಮಾಡತ್ತೀನಿ, ಯಾರಿಗೆ ಬ್ಲೇಡ್ ಹಚ್ಚಲಿ. ಇವತ್ತು ನಾನು ಬರ್ತೇನೆ ಫ್ರೀ ಎಲ್ಲರಿಗೆ. ನಮಸ್ಕಾರ ರೀ. ಇವತ್ತು ನಾನು ಬರ್ತೇನೆ ಎಲ್ಲ ಫ್ರೀ ರೀ. ಕ್ಲಾಸ್ ಕೊಡು. ಬ್ರದರ್, ಸ್ಮಾಲ್ ಮಿಸ್ಟೇಕ್. ಏನ್ರಿ? ಪರ್ಸ್ ಮನೆ ಬಿಟ್ಟು ಬಂದು. ಸಾರಿ, ಡೈಲಿ ತರ್ತೀನಿ ರೀ. ಇವತ್ತು ಬಿಟ್ಟು ಬಂದು 2 ನಿಮಿಷ ತೊಗೊಂಬಂದ್ಬಿಡ್ತೇನೆ. ಇಲ್ಲಿ ಇವತ್ತು ನೀವು ಬಿಲ್ ಕೊಡ್ರಿ, ನಾಳೆ ನಾ ಕೊಡ್ತೀನಿ. ನಾನು ಫೋನ್ ಪೇ ಮಾಡ್ತೀನಿ ಮನೆಗೆ ಹೋಗಿ. ನಿಮ್ಮ ಕಡೆ ರೊಕ್ಕಿಲ್ಲ? ನಾ ಎಲ್ಲಿದ್ದಲ್ಲ ಬರ್ರಿ ರೊಕ್ಕಿಲ್ಲ ಬನ್ನಿ. ನಿಮ್ಮ ಕಡೆ ರೊಕ್ಕಿಲ್ಲ, ನಮ್ಮ ಕಡೆ ರೊಕ್ಕಿಲ್ಲ. ಏನು ಮಾಡೋದು? ಬಿಲ್ ಕೊಡ್ಲೇ ನಾವು ಹೊರಗೆ ಬಿಡಂಗಿಲ್ಲ. ಏನು ಮಾಡೋದು?
ಅವ್ರು ಯಾರು ಬರಲ್ಲ ಅನ್ಸುತ್ತೆ. ಅವ್ರಿರೋ ಪರಿಸ್ಥಿತಿಗೆ ಬಂದೇ ಬರ್ತಾರ ಅವ್ರು. ಏನು ಜಗ್ಗು ಬರ ಕೇಳಿದಂತ? ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿದಕ್ಕೆ ಕಾರಣ ಏನಂದ್ರೆ ನನಗೂ ಸಣ್ಣ ಪುಟ್ಟ ಡೀಲ್ ಮಾಡಿ 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 ಸಾಕಾಗ್ಯದ. ಈಗ ಒಂದೇ ಡೀಲ್ ಲೈಫ್ ಸೆಟ್ಲ್ ಆಗಿಬಿಡ್ಬೇಕು ಹಂಗೆ ಪ್ಲ್ಯಾನ್ ಮಾಡೀನಿ. ಡೀಲ್ ಏನು ಜಗ್ಗು? ಜಗತ್ತಿನ 7ನೇ ಅದ್ಭುತ ಬಿಜಾಪುರ ಗೋಲ್ ಗುಂಬಾಜ್. ಗೋಲ್ ಗುಂಬಜ ಕಲ್ಲು ಅದು ಹೋಮರಿ ಅದನ್ನೇನು ಮಾಡೋ ತುಡು ಮಾಡಿ ತುಡು ಮಾಡಿ ಕರ್ಕೊಂಡು ಹೋಗೋ ಏನು ನಮ್ಮನ್ನ ಅವನವನು ಮನೆ ಅಂದ್ರೆ ಬಾಜಿದ ಚರಿಗಿನಿ ಎತ್ತಿಡುದಲ್ಲ ಉಣ್ತಾವ ಟೇತಿಲ್ಲಾರ ಮಕ್ಕಳು ಕಲ್ಲು ಆತವು. ಅದೆಲ್ಲ ಆಗದಿರೋ ಕೆಲಸ. ನೀ ಕೆಲಸ ಹೇಳ್ತಿರ ಬರ್ತಿದ್ದಿಲ್ಲ. ಬ್ಯಾರೆ ಏನ್ರ ಬಂಗಾರ ಡೈಮಂಡ್ ಏನ್ರ ಇದ್ರೆ ಹೇಳ. ಇದನ್ನೇ ಬರ್ತೇವನ ಪೂರ್ತಿ ವಿಷಯ ಕೇಳ್ರಿ ನಾ ಏನು ಹೇಳಾಕ್ತೀನಿ ಅಂತೇಳಿ. ಗೋಲ್ ಗುಂಬಾಜ್ ಒಳಗೆ ಎಷ್ಟೋ ರಹಸ್ಯಗಳು ಮುಚ್ಚಿ ಹೋಗ್ಯಾವ. ಆಗಿನ ರಾಜರು ಏನು ಮಾಡ್ಯಾರ, ಗೋಲ್ ಗುಂಬಾಜ್ ಅಂಡರ್ ಗ್ರೌಂಡ್ನ್ಯಾಗ 9 ಮನೆಗಳು ಇದ್ದು 9 ಮನೆಗಳಿಗೆ 6 ಮನೆ ಮುಚ್ಚಾರ ಸರ್ಕಾರದವ್ರು. ಇನ್ನು 3 ಮನೆಗಳು ಓಪನ್ನೇ ಮಾಡಿಲ್ಲ. ಅದ್ರಾಗ ಬಂಗಾರದ ಖಜಾನೆನೇ ಐತಿ. ಅದರಲ್ಲಿ ಒಂದು 1200 kg ಗೋಲ್ಡ್ ಗುಂಬಟ್ ಐತಿ. 1200 kg ಬಂಗಾರ ಪ್ಯೂರ್ 24 ಕ್ಯಾರೆಟ್ ಬಂಗಾರ ಗೋಲ್ಡ್ ಐತಿ. 1200 kg 1200 kg ಅಂತ. ನಾನು ಅದನ್ನು 200 ಕೋಟಿಗೆ ಡೀಲ್ ಒಪ್ಕೊಂತೀನಿ. ಎಲ್ಲರಿಗೆ 25 ಕೋಟಿ. 25 ಕೋಟಿ ಒಬ್ಬರು. ಶೆಟ್ಟಿ ಶೆಟ್ಟಿ ಏನಾಯ್ತು ಶೆಟ್ಟಿ? 25 ಕೋಟಿ ಗೋಲ್ ಗುಂಬಜ್ ಎತ್ರಿ ತಲಾ 25 ಕೋಟಿ ಪಡೀರಿ. ಯಾರಿಗುಂಟು ಯಾರಿಗಿಲ್ಲ. ಇವನು ಗೋಲ್ ಗುಂಬಜ್ ಹೆಸರು ಕೇಳಿ ಮೂರ್ಛೆ ಹೋದ. ಇನ್ನು ಅದನ್ನ ಎತ್ತಕ್ಕೆ ಹೋದ್ರೆ ನಮ್ಮ ಗತಿ ಏನಾಗ್ಬೋದು? ಕೇಳಿದ್ರೆ ಮೂರ್ಛೆ ಹೋಗಲ್ಲ ಹೋಯ್ತು. ಇವಾಗ ಏನಿದ್ರು ಮಾಡಿದ್ರೆ ಜನ ಮೂರ್ಛೆ ಹೋಗ್ಬೇಕು ನೋಡಿ. ಈ ವಿಷಯಕ್ಕೆ ತಿಳಿದ್ರೆ ನಾ ಮೊದಲೇ ಬರ್ತಿರ್ಲಿಲ್ಲ. ನಮ್ಮ ಊರಾಗ ನಾ ಹೆಂಗೋ ಇದ್ದೆ, ಪಾಕೆಟ್ ಹಿಡ್ಕೊಂಡು ದಿನ ಬ್ಲೇಡ್ ಹಚ್ಕೊಂಡು ಆರಾಮ್ಸಿ ದಾರು ಕೊಡ್ಕೊತಿದ್ದೆ. ಗೋಲ್ ಗುಂಬಜ್ ವಿಷಯಕ್ಕೆ ಯಾರೇ ಕೈ ಹಾಕಿದ್ರು ಅವ್ರು ಯಾರು ಉದ್ಧಾರ ಆಗಲ್ಲ. ಇವಾಗೇನು ಪೂರ್ತಿ ಉದ್ಧಾರ ಆಗಿಬಿಟ್ಟೇನ? ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ನೀಟಾಗಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದ್ರೆ ಲೈಫ್ ಟೈಮ್ ಸೆಟಲ್ಮೆಂಟ್. ಗೋಲ್ ಗುಂಬಜ್ ಮೇಲೆ ಆದಿಲ್ ಶಾ ರಾಜರ ಆಶೀರ್ವಾದ ಅದ. ಅಷ್ಟು ಈಜಿಯಾಗಿ ಯಾರಿಗೆ ಎತ್ತಕ್ಕಾಗಲ್ಲ ಅದನ್ನು. ಅಕಸ್ಮಾತಾಗಿ ಈ ಅಕಸ್ಮಾತ್ಗಳೇ ನಮ್ಮ ಲೈಫಿನ ಟರ್ನಿಂಗ್ ಪಾಯಿಂಟ್. ದೇವ್ರ ಮೂರ್ತಿಗಳನ್ನ ಕದ್ ಮಾಡ್ತಾರೆ, ಆರಾಮಿಲ್ಲನವ್ರು. ರಾಜಕಾರಣ ಕೋಟಿಗಟ್ಟಲೆ ಹೊಡಿತಾರೆ, ಅವರು ಆರಾಮದಾರ. ನಮ್ಮ 108 ಪ್ರಾಬ್ಲಮ್ ಅದಾವು, ನಿಮ್ಮ 108 ಪ್ರಾಬ್ಲಮ್ ಅದಾವು. ಸಂಘ ಕಟ್ಟಬೇಕು, ಸಂಘ ಸಾಲ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ನೀರಿನ ಬಿಲ್ ಕಟ್ಟಬೇಕು, ಸಾಲಿ ಬಿಲ್ ಕಟ್ಟಬೇಕು. ವಿಚಾರ ಮಾಡಿರಿ, 108 ಪ್ರಾಬ್ಲಮ್ ಅದ ನಿಮ್ಮ. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಹೊಡೆದ್ರೆ ಎಲ್ಲರೂ ಲೈಫಲ್ಲಿ ಸೆಟ್ಲ್ ಆಗ್ಬೋದು. ಅದಕ್ಕೆಲ್ಲ ನಾವು ಒಗ್ಗಟ್ಟಾಗಿ ಪ್ರಯತ್ನ ಪಡಬೇಕು. ಅದಕ್ಕೆ ನಿಮ್ಗಳ ಸಹಕಾರ ನಂಗೆ ಬೇಕು. ಪಟ್ಟು ಕೂರ್ಸಿ ಆಸೆ ತೋರಿಸಿ ಚಟ್ಟಕ್ಕೇರಿಸ್ತಾ ಇದೆಯಾ? ಚಟ್ಟಕ್ಕೇರೋದು ಫಿಕ್ಸ್ ಪ್ರೋಗ್ರಾಮು. ಪಟ್ಟಕ್ಕೇರ್ಬೇಕಂದ್ರೆ ರಿಸ್ಕ್ ತಗೊಳ್ಳೇಬೇಕು. ರಾಜ ಆಗಬೇಕಂದ್ರೆ ರಾಜ್ಯಾಂಗೆಲ್ಲೋ ತಾಕತ್ತಿರಬೇಕು. ಯುದ್ಧ ಮಾಡಕ್ಕಂತಂದ್ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ನೋಡ್ ಜಗ್ಗು, ಬೆಟ್ಟನ 10 ರಿಸ್ಕ್ ತಗೋಬೋದು, ಆದ್ರೆ 10 ರಿಸ್ಕ್ ಅಲ್ಲ. ಹೌದು, ಸರಿ ಇಲ್ಲ. ಒಳ್ಳೆಯದು ಕೆಟ್ಟದ ನಡುವೆ ಜಿಂದಗಿಲಿ ಹೆಂಗೆ ಗಿಲಿಯಾಗಿ ಬದುಕ್ತೇವೆ ಅನ್ನೋದೇ ಜೀವನದ ರೂಲ್ಸ್. ಈ IT BT MNC ಕಂಪ್ನಿಗಳೆಲ್ಲ ಒಂದಲ್ಲ ಒಂದು ಸ್ಮಗ್ಲಿಂಗ್ ಬಿಸ್ನೆಸ್ಸಲ್ಲಿ ಇರೋರೆ. ನಿಮ್ಮ ಕಷ್ಟ ಕನಸು ಪರಿಸ್ಥಿತಿಗಳನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡು ಒಂದ್ಸಲ ಯೋಚನೆ ಮಾಡಿ ನೋಡ್ರಿ. ಅಡಿಕೆ ಕದ್ರು ಮಾನ ಆಗುತ್ತೆ, ಆನೆ ಕದ್ರು ಮಾನ ಹೋಗುತ್ತೆ. ಅಡಿಕೆ ಮಾರಿದ್ರೆ ದಿವ್ಸದ ದುಡ್ಡು, ಆನೆ ಮಾರಿದ್ರೆ ವರ್ಷದ ದುಡ್ಡು. ಅದೇ ಬಂಗಾರದ ಗೋಲ್ ಗುಂಬಜ್ ಮಾರಿದ್ರೆ ಜೀವನ ಪೂರ್ತಿ ದುಡ್ಡು. ಹೌದೌದೌದು. ಇಂಥ ದೀಪಾವಳಿ ವ್ಯಾಪಾರ ಯಾರು ಬಿಡ್ತಾರ? ಬಂಗಾರ ಗೋಲ್ ಗುಂಟ ಕದೀರಿ, ತಲಾ 25 ಕೋಟಿ ಪಡೀರಿ. ನಮಗೆ ಈ ಡೀಲ್ ಬೇಡ. ಹೇಯ್ ಹೇಳ್ರಲ್ಲೇ, ಎಲ್ಲರೂ ಹಿಂದಿನ ಹಾಪರ್ ಕೇಳ್ಕೊಂಡ್ಬಿಡ್ತೀರಿ ನೋಡ್ರಿ. ಟೋನಿ, ಅದೃಷ್ಟದ ಬಾಗ್ಲು ಪದೇ ಪದೇ ಡೋರ್ ತಟ್ಟಲ್ಲ. ನೋಡಿ ಯೋಚನೆ ಮಾಡು. ನಿಮ್ಮ ಅವ್ನ ಸಂಘ ಸಾಲ ಧರ್ಮಸ್ಥಳದ ಭಾಳ ಐತಿ. ಸಂಗಿನವ್ರು ಬಂದಿದ್ರಪ್ಪ ಜಗಳ ಆಡಕತ್ತಾರ. ಸಂಗಿನ ರೊಕ್ಕ ತುಂಬಬೇಕತ್ತ. ನಿನ್ನೆ ಆಗಿದ್ದು ನೋಡಿದ್ರೆ ಮೋಸ್ಟ್ಲಿ ಯಾರು ಬರಲ್ಲ ಅನ್ಸುತ್ತೆ. ನಾವು ಇಲ್ಲಿಗೆ ಈ ಪ್ರಾಜೆಕ್ಟ್ನ ಡ್ರಾಪ್ ಮಾಡೋದು ಬೆಸ್ಟ್ ಅನ್ಸುತ್ತೆ ನನಗೆ.
ಬೇಕ್ರಣ್ಣ ಒಂದು ಬಿಸ್ಲೇರಿ ಆರ್ಡರ್ ತೊಂಬಾರ ಹೋಗಿ ಮಾತ್ರಿ ಮನ್ಯಾಗ ಗಟ್ರ ನೀರು ಕುಡಿತಿಲ್ಲ ಕುಡಿತಿಲ್ಲ ಗಟ್ರ ನೀರಲ್ಲ ನಾಳೆ ನೀರು ಕುಡಿತೀನಿ ಕುಡಿ ಕುಡಿ ಅವೇ ನಾಳೆ ಮನ್ಯಾಗ ಆದ್ರೆ ನಾಳೆ ನೀರು ಕುಡಿದು ಇಲ್ಲಿ ಬರೋಣ ಬಿಸ್ಲೇರಿ ಅನ್ನೋದು ಏನು ಬಿಸ್ಲೇರಿ ದೊಡ್ಡ ಇವ್ರ ಅಪ್ಪ ಏನು ದೊಡ್ಡ ಅಂಬಾನಿ ಆಗ್ಯಾನ ಬಿಸ್ಲೇರಿ ಇಲ್ಲ ಮಗ ಮನಿ ಮಗಲ್ ಫಿಲ್ಟರ್ ನೀರು ಇದ್ರಲ್ಲ ಮಾಡ್ತಿರ್ತಾನೆ ಅಂಗಡಿ ಆಯ್ತು ತೊಗೊಂಬಾರ ಇದೇ ಕುಡಿತೀನಿ ಕುಡಿ ಮತ್ತೆ ಏನೇನದಾವ್ರಿ ಬಜರಿ ಕುರ್ಮಾ ಬಜರಿ ಪನ್ನೀರ್ ಮಸಾಲ ರೀ ಹೊಸ್ತಾ ಬಂದಿ ಏನ ಹಾಂ ರೀ ಯಾವ್ರೆ ಹೊಳಿ ಜನಪುರ ರೀ ಪಗಾರ 200 ರೂಪಾಯಿ ನಿನಕ ಓ ಓನರ ಬರ್ರಿ ಯಾರು ಸಣ್ಣ ಹುಡ್ರು ಹೊಸ ಹುಡ್ರು ಹಾಕಿ ಭಾಳ ಹೇಳಕ್ ಬರೋಲ್ತು ಹೇಳ್ರಿ ಅಣ್ಣ ಹೊಸ ಹುಡ್ಗ ಅಣ್ಣ ಹೊಸ್ತಾಗಿ ಬಂದಾರ್ರಿ ಏನು ಗೊತ್ತಿಲ್ಲ ಜನ ನಾವೇ ಜನ ಆಗತ್ತಾನ ಏನು ಬೇಕು ಏನೈತಣ್ಣ ದಾಲ್ ಫ್ರೈ ಐತ್ರಿ ದಾಲ್ ತಡ್ಕ ಶೇಂಗಾ ಬಾಜಿ ಕಾಜು ಮಸಾಲ ಪಾಲಕ್ ಪನ್ನೀರ್ ಪನ್ನೀರ್ ಮಸಾಲ ಟೊಮೆಟೊ ಬಾಜಿ ಯಾವ ತೊತ್ತಿರೋ ಯಾವ್ದು ಕೊಡಿಸ್ತೇವೆ ತಿಂತೀನಿ ಏನು ಕೊಡ್ಲಿ ರೀ ಕಾಜು ಕುರ್ಮಾ ಒಂದು ಕಾಜು ಕುರ್ಮಾ ರೀ 2 ತಂದೂರಿ ಕಾಜು ಕುರ್ಮಾ ಸ್ವೀಟ್ ಬರ್ತದ್ರಿ ಕಾಜು ಮಸಾಲ ಖಾರ ಬರ್ತದ್ರಿ ಸ್ವೀಟ್ ಕೊಡ್ರಿ ಒಂದೇ ಸ್ವೀಟ್ ರೀ ತಾಟು ಒಂದು ಹಚ್ಲೇ ರೀ ಒಂದು ತಾಟ ಸರಿ ಸಾಕು ಒಂದು ತಂದೂರಿ ನೀವು ಅರ್ಧ ಇವ ಅರ್ಧ ನಾ ಅರ್ಧ ಹಂಗಂದ್ರೆ ನಾ ಮನ್ಯಾಗ ಅಲ್ಲೇ ಮಟನ್ ತಲೆ ರೆಡಿ ಆಯ್ತು ಹೋಗು ತಿನ್ನೋ ಮಟನ್ ಎಲ್ಲ ಇಲ್ಲೇ ತಿಂದು ಹೋಗ್ತೀನಿ ಮತ್ತೆ ಸರಿ 4 ತಂದೂರಿ ಕೊಡ್ರಿ ಒಂದೊಂದು ಕಾಜು ಕುರ್ಮಾ 4 ತಂದೂರಿ ಇಲ್ಲ ಬಾಕಿಲ್ಲ ದಾಬಾ ಕಟ್ಸಿ ಒಂದ್ ಹೇಳ ಮರಿ ಇಬ್ರು ಅರ್ಧ ತಗೋತೇವೆ ಒಂದೇಳು ಅರ್ಧ ತಗೋತಿ ಪನ್ನೀರ್ನಾಗ ಇವ್ರಿಬ್ರು ಅರ್ಧ ತಿನ್ಲಿ ಕಾಜುದಾಗ ನಾವಿಬ್ರು ಅರ್ಧ ತಿನ್ನು ಆಯ್ತು ಕೊಡೋಣ ಒಂದು ಮಂಟೆಂಡಿವು ತುಂಬಪ್ಪ ಹೋವು ಒಳಗಿಟ್ಟಿ ಏನು ಒಪ್ಪಳ ರೈತಲ್ಲಿ ತನಗಾದ್ರೆ ನೋಡಲ್ಲಿ ಇದ್ರ ತರಿಸಿ ಕುಡಿಯಾಕತ್ತಾನ ನಮ್ಗೆ ಒಂದು ಏನು ಬಿಸಿಲು ಅದು ನೋಡಿ ಎಲ್ಲ ಕೂಡ ಒಂದು ಗ್ಲಾಸ್ ಆಗಿಲ್ಲಪ್ಪ ಪ್ಲಾಸ್ಟಿಕ್ ಗ್ಲಾಸ್ ಕೊಡೋಣ ಇನ್ನೊಂದು 2 3 ಕೊಡೋಣ ಅಲ್ಲ ಇದು ನಿನ್ನ ಕಥೆಯಲ್ಲಿ ಇವತ್ತು ಖಾತಿ ಬಂದದ್ರಿ ಹತ್ತಿಗೆ ಇನ್ನೊಂದು ಸ್ವಲ್ಪ ಐತಿ ಎಲ್ಲ ಮಾಡೀನಿ ನಡಿ ಹೋಗೋಣ ಆ ಪ್ರೊಡ್ಯೂಸರ್ ಮಾತಾಡ್ಕೊಂಡು ನೋಡು ಮಾತಾಡ ಮತ್ತೆ ಹೇಳು ಹೋಗು ನಡಿ ಮತ್ತೆ ಪ್ರೊಡ್ಯೂಸರ್ ಮಾತಾಡಿ ನಮ್ಗೆ ಆಗೋತ್ತಿರಪ್ಪ ಪಿಕ್ಚರ್ದಾಗ ನೀಲಾರು ಮಾಡ್ತೀನಿ ಪಿಕ್ಚರ್ನ ನನಗೆ ಯಾವ ಸಣ್ಣ ಪುಟ್ಟದ್ರು ಕೂಡ ಮಾಡ್ತೇನೆ ದೊಡ್ಡದೇ ಕೊಡು ದೋಸ್ತ ಹತ್ತಿ ಬಂದದ ಈ ಕತೆ ಎಲ್ಲ ಓಕೆ ಆಗಿದೆ ಪ್ರೊಡ್ಯೂಸರ್ ಬಾಗೇರಿ ಆಮೇಲೆ ಅವ್ನು ಹೇಳ್ಕೊಂಡು ಸೀದಾ ಎಲ್ಲ ಸರ್ ಓಕೆ ಅಂದಾರ ಈಗ ಕರ್ಕೊಂಡ್ ಅಲ್ಲೇ ಉಳ್ದು ಲಿಂಕ್ ಹಿಡಿದೀನಿ ಎಲ್ಲನ ಅಲ್ಲಿಂದ ಲಿಂಕ್ ಸೀದಾ ಈಗ ಚಲೋ ಆಯ್ತಲ್ಲ ಹೋಗೋಣ ಹೀರೋ ಸರ್ ಓಕೆ ಅಂದ್ರ ಮುಂದೆ ಈಗ ಹೋಗಿ ಕೇಳ್ತೀನಿ ಕೇಳಿದ್ರೆ ಸಂಜೆಗೆ ಬಿಟ್ಬಿಡು ಅರ್ಧಂಬರ್ಧ ಎಲ್ಲರೂ ಹಿಡಿರಿ ನಮ್ಗೆ ಕರ್ಕೊಂಡ್ರು ಸುಮ್ಮನೆ ನಿಂದಿರ್ತೀವಿ ಎಲ್ಲರೂ ಪ್ರೊಡ್ಯೂಸರ್ ಫೋನ್ ಮಾಡ್ದಂದ್ರೆ ಪ್ರೊಡ್ಯೂಸರ್ ಮಾತಾಡಿ ಒಪ್ಸೋನತ್ತ ಹೋಗ್ಬಿಡೋಣ ಸರ್ ಓಕೆ ಅಂದ ಊಟ ಪ್ರೊಡ್ಯೂಸರ್ ಫೋನ್ ಹಚ್ಚ ಮಾತಾಡ ಸರ ನಮಸ್ಕಾರ ರೀ ಸರ್ ಇಲ್ಲೇ ಇದ್ದಾರೆ ಹೊರಗ ಹಾ ಸರ್ ಈಗ ಬರ್ಲ್ರಿ ಕರ್ತಿ ಹೇಳಕ್ರಿ ಎಲ್ಲಿ ಬರ್ಬಿ ಸರ ಸರಿ ಸರ್ ಅಲ್ಲೇ ಬಂದಿರು ಪಟ್ಟ ಬಾನಾಗತ್ ಬರ್ರಿ ಊಟ ತ್ಯಾಗ ಬಲಿದಾನಗಳು ಇರ್ಬೇಕು ಅದರಿಂದ ನಮಗೆ ಸ್ವತಂತ್ರ ಸಿಗೋದು ಅರ್ಥ ಮಾಡ್ಕೊಂಡು ಸುಮ್ಮನೆ ಸಿಗಲ್ಲ ತ್ಯಾಗ ಮಾಡ್ಬೇಕು ನಾವು ಕ್ಯಾನ್ಸಲ್ ಮಾಡ ನಾಳೆ ಬರ್ತೇವೆ ಕ್ಯಾನ್ಸಲ್ ಮಾಡಲ್ಲ ಬ್ಯಾಡ ಕ್ಯಾನ್ಸಲ್ ಮಾಡಿ ಬರ್ರಿ ಹಾಕೋ 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 ಸರ್ ನಮಸ್ಕಾರ ರೀ ಸರ್ ಫೋನ್ ಮಾಡಿದ್ರಲ್ರಿ ಹಾಂ ಬರ್ರಿ ಇವರೇ ಹಾಂ ಸರ್ ಇವತ್ತು ಸಂಜೆಗೆ ಟಿಕೆಟ್ ಬುಕ್ ಮಾಡ್ಕೊರಿ ಬೆಂಗಳೂರು ಹೋಗಮ್ಮ ಸರ್ ಐತ್ರಿ ಕೇಳೇನ್ರಿ ನಾಳೆ ಬೆಳಿಗ್ಗೆ ಮತ್ತೆ ಹೋಗಿ ಸಿಗ್ಬೇಕು ಅವರು ಹೇಳೈತ್ರಿ ಸರ್ ಮಾತಾಡ್ರಿ ಮತ್ತೆ ಸುಮ್ಮನೆ ಹೋಗಿ ಪ್ಯಾಪ್ ಬರ್ದು ಬೇಡ ಸಿಗ್ತಾರೆ ಎಲ್ಲ ಮಾತಾಡಿ ಸರ್ ಮಾತಾಡಿಟ್ಟಿನ್ರಿ ಬಾ ಅಂತ ಹೇಳ್ಯಾರ ಕತೆ ಕೇಳ್ತಿಂದಾರ ಪರಿಚಯದವ್ರು ಅದಾರ ಹೋಗೋಣ ಕತೆ ಹೇಳಿ ಬಂದ್ಬಿಡೋಣ ಸರ್ ಸೀದಾ ಮನೆಗೆ ಕರೆದಾರ ಅಲ್ಲೇ ಮನೆಗೆ ಹೋಗ್ಬಿಡು ಮನೆಗೆ ಹೋಗ್ಬಿಡ್ರಿ ಹಾಂ ಸರ್ ನೀವೇ ಸರ್ ಸ್ವಲ್ಪ ಇಲ್ಲ ನಾ ಅಂದಿಲ್ಲ ಹಂಗೆ ಬತ್ತಪ್ಪ ನಾನು ಹೊಲ ಮಾಡ್ಕೊಂಡಿದ್ದೀನ ಒಟ್ಟ ಬಿಟ್ಬಿಡ್ರಿ ನಾವು ಒಟ್ಟ ಪಿಕ್ಚರ್ ಫಸ್ಟ್ ಕ್ಲಾಸ್ ಆಗ್ಬೇಕು ನಮಗೆ ಹಾಂ ಗೋಮಾತೆ ರೀ ನಮಗೆಲ್ಲ ಕಾಪಾಡ್ತಾಳಿಕಿ ಹ್ಞೂ ಸರ್ ಟಿಕೆಟ್ ಬುಕ್ ಮಾಡಿಬಿಡ್ರಿ ಸರ್ ಟಿಕೆಟ್ ಹಾಂ ನೀವು ಬುಕ್ ಮಾಡಿ ಫೋನ್ ಪೇ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್
ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಆಗ್ತಿತ್ತು ಸಕ್ಸಸ್ ಆಗ್ಬೇಕಲ್ಲ ಅದಕ್ಕೆ ದೇವ್ರತೆ ಬಡ್ಕೊಳಕತ್ತೀನಿ ನಾನು ಪ್ರೊಡ್ಯೂಸರ್ ಒಳ್ಳೇದಾಗಿ ಬಡ್ಕೊಳಕತ್ತೀನಿ ನಾನು ಅಲ್ಲೇ ದೇವ್ರು ಕೇಳಿ ಮರಿ ನಾ ಕೇಳಬೇಕಿಲ್ಲ ಸಕ್ಸಸ್ ಆಗುತ್ತೆ ಬಾ ನಾನು ಈ ಕೈ ಹಿಡ್ದೇನೆ ಸಕ್ಸಸ್ ಆಗುತ್ತೆ ಮನೆ ನೋಡಿ 4 ಸಲ ಬಂದೋಗಿನ್ರಿ ಹೌದ್ರಾ ಅಯ್ಯಪ್ಪ ಭಾಳ ಡೇಂಜರ್ ಅದ ನಾಯಿಗಳು ಇಲ್ಲೇ ಐತಿ ನೋಡ್ರಿ ರೇಟ್ ಐತಿ ನೋಡ್ರಿ ನಾಯಿ ಮಲ ಮಲ ಆಗೈತೆ ಅಣ್ಣ ಮಲ ಮಲ ಇಟ್ಟೈತಿ ಕುಂಟೇವಿ ರೊಕ್ಕ ಹಾಕ್ತಾನ್ರಿ ಎಷ್ಟ್ಲೆ ಸರ್ 8 ಎಕರೆ ಹೊಲ ಐತ್ರಿ ಸರ್ಕಲ್ನಾಗ 8 ಹೊಲ ಐತ್ರಿ ಸರ್ಕಲ್ನಾಗ ಸುತ್ತ ಸರ್ಕಲ್ ಮಾಡ್ಕೊಂಡ್ರಿ ಕಾಂಪ್ಲೆಕ್ಸ್ ಕಡಿಸ್ಬಿಡು ಮತ್ತೆ 4 ಎಕರೆ ಬಿಟ್ಟು 4 ಎಕರೆ ಮಾರಿ ಊರಾಗ ಹೆಂಗ್ ಹೊಲ ಕೊಟ್ರಿ ಹಿಂಗೆ ಏನು ಸರ್ ಬಟ್ಟೆ ಆಗ್ಬೇಕಿದ್ರೆ ಸರ್ ಇಲ್ಲ ಸರ್ ಇನ್ನ ಟೀಮರ್ ರಿಲೀಸ್ ಅಲ್ಲ ಅದ್ರ ಸಂಬಂಧಕ್ಕೆ ಹಾಂ ರೀ ನಾವು ಯಾರನ್ನೋ ಒಬ್ಬರಿಗೆ ಏನು ಮಾಡೋದು ಕತ್ತಿ ಸರ್ ಒಂದು ಕತ್ತಿ ಹೇಳ್ಬೇಕಂತೇಳಿದೆ ಡೈರೆಕ್ಟರ್ ಅದಾರ ರೀ ಅದಕ್ಕೆ ಸರ್ ಕತ್ತಿ ಮಾಡಿದ್ದೇವ್ರೆ ಪ್ರೊಡ್ಯೂಸರ್ ಇದ್ರು ಸರ್ ಮಾತಾಡಕ್ಕೆ ಮರ್ಯಾದೆ ಹೇಳ್ರಿ ಫೋನ್ ಮಾಡ್ತೀರಿ ಹಾಂ ಫೋನ್ ಮಾತಾಡ್ರಿ ಸರಿ ಬಾ ಅಂತ ಹೇಳಿ ನಿಮ್ಗೆ ಹೇಳ್ಬೇಕು ಒಂದು ನಿಮಿಷ ನಾಯಿ ಒಳಗೆ ಬಿಟ್ಟು ಹಾಂ ಸರ್ ನಾಯಿ ಒಳಗೆ ಬಿಟ್ಕೊಂಡು ಬರ್ತೀವಿ ಸರ್ ನಮಸ್ಕಾರ ಬಗಳು ಬಿಡ್ತಾವ ನಿಮ್ಗೆ ನೋಡ್ರಿ ಸುಮ್ಮ ಕಾಮಿಡಿ ಮಾಡಿದಾರ ಅಲ್ಲ ಬಿಡಂದ್ರೆ ಬಿಡ್ತೀನಿ ಬರ್ರಿ ಇವಪ್ಪು ದೊಡ್ಡ ಹೀರೋ ಸರ್ ಕತೆ ಒಳಗೆ ಬಂದವ ನಾವು ನೋಡಿ ಸರ್ ಒಪ್ಕೋತಾರ ಏನಿಲ್ಲ ತಿನ್ನ ಹೋಗ್ತಾರ ಸರ್ ಕತಿ ಮಸ್ತ್ ಅದಾವ್ರಿ ಕತಿ ಎಲ್ಲ ಒಳ್ಳೆ ಬೆಳೆ ರೊಕ್ಕದ ಮಾತಾಡ್ಬತ್ತೇಳ್ರಿ ಕತೆ ಕೇಳ್ತೇಳಿ ಹೋ ಮನೆ ನೌಕಿ ಬಿಡ್ರಿ ಕಿರ್ಕಿ ಕುಂದ್ರಿ ಸರ್ ಇಲ್ಲ ನಾವು ಲಿಂಕ್ ಮ್ಯಾಗ ಒಪ್ಸಿರ್ತೇವೆ ದೊಡ್ಡ ದೊಡ್ಡ ಸರ ನಿಮ್ಮ ರೊಕ್ಕಕ್ಕೆ ಮೋಸ ಆಗಲ್ಲ ಬರೀ ರೊಕ್ಕದ ಮಾತಾಡ್ತಾನ ಒಳ್ಳೆ ಮೇಲೆ ದೊಡ್ಡ ದೊಡ್ಡ ಲಿಂಕ್ ಇರ್ತಾನ ಲಿಂಕ್ ಮ್ಯಾಗೆಲ್ಲ ಇದು ಮಾಡಿರ್ತಾನ ಚಿಕ್ಕವನ ನಾವು ಗೊತ್ತಾಗಲ್ಲ ನಮ್ಗೆ ಎಷ್ಟು ಈ ಲಿಂಕ್ ಹಿಡಿದು ಎಷ್ಟು ಕಷ್ಟ ಗೊತ್ತಾ ನಿಮ್ಗೆ ಕಷ್ಟ ಹೀರೋ ಸರ್ ನೋಡ್ರಿ ರೊಕ್ಕ ನಮ್ಮನ್ನ ಬಿಡ್ರಿ ಹೋಗ್ಲಕ್ಕ ಅದು ರೆಡಿ ಇಲ್ಲ ಅದಕ್ಕೆ ಬಂದೀನಿ ಮತ್ತೆ ಆಯ್ತು ಮತ್ತೆ ನಿಮ್ಮ ರೊಕ್ಕಕ್ಕೆ ಮೋಸ ಆಗಲ್ಲ ಅಂತ ಹೇಳವಲ್ಲ ಕತಿ ಹೇಳಿ ಒಂದು ಸತ ಕತಿ ಕೇಳ್ತೇವೆ ನಾವು ಕತ್ತಿನ ಒಮ್ಮೆ ಬಿಡಂಗಿಲ್ಲ ಯಾರ ಮುಂದೆ ಹೇಳ್ತಿದ್ರೆ ಕತ್ತೀನಿ ಸರ್ ಕತಿ ಅಲ್ಲಿ ಸರ್ ಮುಂದೆ ಹೇಳ್ತೀನಿ ಕತ್ತಿ ಸರ್ ಓಕೆ ಮಾಡ್ತಾರೆ ಸುಮ್ಮನೆ ಹೇಳ್ತೀನಿ ಸರ್ ಬರ್ತಾರೆ ಕೇಳಿ ಅಣ್ಣ ಸರ್ ಬರ್ತಾರಣ್ಣ ಬರ್ತಾರೆ ಒಂದು 2 ನಿಮಿಷ ಆಚೆ ಹೋಗಿದ್ದಾರೆ ಹಾಂ ಸರ್ ಬರ್ತಾವ ಓಕೆ ಅಣ್ಣ ಬರ್ತಾರತ್ತ ಬರಲಿ ಮಸ್ತ್ ಕತೆ ಹೇಳಿ ಸರ್ ವಾಪಸ್ ಪಿಕ್ಚರ್ ಮನಗಂಡು ಮಾಡಿ ಸ್ಟಾರ್ಟ್ ಅವ್ರ ಕೈ ಪೂಜೆ ಮಾಡಿಸ್ಬಿಡ್ರಿ ಅಣ್ಣ ಅಣ್ಣ ಬರ್ರಿ ಬರ್ರಿ ಅಲ್ಲ ಡ್ರೆಸ್ ಹಂಗೆ ಅದಾವಲ್ಲ ನಾನು ಸಾಂಗ್ ಡ್ರೆಸ್ ಅನ್ಕೊಂಡೆ ಅಣ್ಣ ಸರ್ ಯಾವ ಬರ್ತಾರಣ್ಣ ಐಸ್ ಕಮಿಂಗ್ ಬರ್ತಾರ ಸರ್ ಬರತ್ತಾರಂತ ಬರ್ರಿ ರಾಜ ಬರೋಕ್ಕಿಂತ ಮತ್ತೆ ಮೊದಲು ಕುದುರೆ ಬರ್ತಾವಲ್ಲ ಅಣ್ಣ ನಿಮಗತ್ತೆ ಸ್ಮಾರ್ಟ್ ಆಗ್ಬೇಕಾದ್ರೆ ಡಯಟ್ ಪ್ಲಾನ್ ಏನೈತೆ ಅದೇ ತಿನ್ಬೇಕು ಇದೇ ತಿನ್ಬೇಕು ಏನಿಲ್ಲ ಸರ್ ಬಂದಿಲ್ಲ ಬರ್ತಿದ್ದಾರೆ ಅದೇ ಬಂದಿದ್ದಾನ ಸರ್ ವೇಟ್ ಮಾಡಿದ್ದೀರ ಈ ಸರ್ ಬಂದ್ರಣ್ಣ ಹಂಗೆ ಕೇಳತ್ತಿದ್ದ ಡಯಟ್ ಪ್ಲಾನ್ ಹೆಂಗೆ ಸ್ಮಾರ್ಟ್ ಆಗೋದು ಅಂತೇಳಿ ಸರ್ ಬರತ್ತಾರಲ್ರಿ ಐಸ್ ಕಮಿಂಗ್ ಇಂಗ್ಲೀಷ್ನ ಮಾತಾಡ್ತಾ ಐಸ್ ಕಮಿಂಗ್ ಸರ್ ಬರ್ತಾ ಬರತ್ತ
ಬರೀ ಟ್ರೇಲರ್ ಬರಕತ್ತದಲ್ಲ ಪಿಕ್ಚರ್. ಆಗಸ್ಟ್ 9 ಗೊತ್ತ ಪಿಕ್ಚರ್. ಸರ್ ಪ್ಯಾಂಟ ಶರ್ಟ್ ಎಲ್ಲಿ ತರಿಸಿರಿ? ನೀವು ಸ್ಟಿಚ್ ಮಾಡಿಸಿರೇನ್ರಿ? ಆಸ್ ಕಮಿಂಗ್. ಮತ್ತೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಅದೇ ಕತೆ 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 ಸರ್ ಒಂದು ಕತೆ ಮಾಡ್ಕೊಂಡೆ ಸರ್. ಒಂದು ಅದೇ ಕತೆ ಮಾಡ್ಕೊಂಬಂದು ನಿಮ್ಗೆ ಕತೆ ಹೇಳಕ್ಕಂತ ಬಂದಿದ್ರು, ಮೀಟ್ ಮಾಡ್ಸೋಣ. ಶಿವಪುತ್ರ ಅಂತ ಸರ್, ಅದು ಉತ್ತರ ಕನ್ನಡ ಅಂತ. ನಿಮ್ಗೆ ಕತೆ ಮಾಡ್ಕೊಂಡು ಸರ್. ಯಾರು ಇದು? ಯಾರು ಬಿಟ್ಟಿದ್ರು ಒಳಗಡೆ? ಗೌತಮಣ್ಣ ಬಿಟ್ಟಾರ ಒಳಗೆ. ಎಲ್ಲರೂ ಹಿಂಗೆ ಬಿಟ್ಕೊಂಡು ಕುತ್ಕೊಂಡ್ರೆ ಹಿಂಗೆ? ಗೌತಮ್ ಇಲ್ರಿ ಸರ್, ಒಂದು ಕತೆ ಕೇಳಿ ಸರ್, ಪಿದಾ ಬಿಡ್ತೀರಿ ಸರ್. ಸರ್ 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 ಭಾಳ ದೂರಿಂದ ಬಂದಿ ಸರ್, ಒಂದು ಕತೆ ರೀ. ಉತ್ತರ ಕನ್ನಡ ಫೇಮಸ್ ಸರ್. ಒಳ್ಳೆ ಕತೆ ಇದೆ ಅಂತ ಸರ್. ಒಂದು ಕತೆ ಕೇಳ್ರಿ ಸರ್, ಒಂದು ಕತೆ ಕೇಳ್ರಿ ಮೊದಲು. ಮಾನು ಪ್ರೆಸ್ ಮೀಟ್ಗೆ ಹೋಗ್ಬೇಕಮ್ಮ ಅಲ್ಲಿ. ಕತೆ ಕೇಳ್ರಿ ಸರ್, ಒಂದು ಲೈನ್ ಹೇಳ್ತೀನಿ ಸರ್, ಪಿದಾ ಬಿಡ್ತೀರಿ ಸರ್ ನೀವು. ಜಲ್ದಿ ಹೇಳ್ಬೇಕು. ಹಾಂ ಸರ್, ಓಪನಿಂಗ್ ಶಾಟ್ ಸರ್, ಒಂದೂರು ಸರ್. ಸೂರ್ಯ ಹೊರಗೆ ಬರ್ತಾನೆ ಸರ್, ಮಲಗಿದ ಸೂರ್ಯ ಎದ್ದು ಅಂದರೆ ಸೂರ್ಯ ಪೂರ್ವದಲ್ಲಿ ಉದಯ ಆಗ್ತಾನೆ ಸರ್. ಆಮೇಲೆ ಒಂದು ಹುಡುಗ ಸರ್, ಅವನೇನೋ ಇನ್ಸಿಡೆಂಟಾಗಿ ಆರಾಮಾಗಿರ್ತಾನೆ ಸರ್ ಊರಲ್ಲಿ. ಅವನೇನೋ ಇನ್ಸಿಡೆಂಟಾಗಿ 60 ತಿರ್ಕೋತಾಳೆ ಸರ್. 60 ತಿರ್ಕೊಳ್ಳೋಣ, ಅವ್ನು ಗೋರಿ ಕಟ್ಟೋಕೆ ದುಡ್ಡು ಇರಲ್ಲ ಸರ್. ಕಷ್ಟಪಟ್ಟು ಗೋರಿ ಕಟ್ಟಬೇಕು ಪ್ಲ್ಯಾನ್ ಮಾಡ್ತಾನೆ ಸರ್. ಪ್ಲ್ಯಾನ್ ಮಾಡಿ ಬೆಂಗಳೂರು ಬರ್ತಾನೆ ಸರ್. ಬೆಂಗಳೂರು ಬರ್ಬೇಕಾದ್ರೆ ಅವ್ನ ಜೊತೆಗೆ ಎರಡು ನಿಂಬೆಹಣ್ಣು ಇದೆ, ಎರಡು ಟೊಮೆಟೊ ಹಣ್ಣು ಇರ್ತದೆ ಸರ್. ಟೊಮೆಟೊ ಇಟ್ಕೊಂಡು ಬರ್ತಾನೆ ಸರ್. ಇಲ್ಲಿ ಬಂದು ಕಷ್ಟಪಟ್ಟು ಆ ಕಡೆ ಈ ಕಡೆ ಇಲ್ಲೊಂದು ಲವ್ ಆಗಿ ಸರ್, ಲವ್ ಆಗಿ ಕೊನೆದಾಗ ಗೋರಿ ಕಟ್ತಾನೆ ಸರ್. ಅದು ಕತೆ ಸರ್. ನಿನ್ನೆ ರಾತ್ರಿ ದುನಿಯಾ ನೋಡಿರ್ಬೇಕು ನಾನು. ದುನಿಯಾ ಕತೆ ಹೇಳ್ತಾ ಇದ್ದಿಲ್ಲಪ್ಪ ನೀನು. ಮಾಡ್ಯಾರ ಅಲ್ರಿ? ಏಯ್ ನೀನು ಟೈಮ್ ವೇಸ್ಟ್ ಮಾಡಕ್ಕೆ ದುನಿಯಾ ಕತೆ ಹೇಳ್ಸಕ್ಕೆ ಏಯ್ ದುನಿಯಾ ಕತೆನೇ ಇದು? ನಮ್ಮ ಕತೆ ನಾ ಮಾಡಿದ್ದೆ ಕತೆ. ನಂಗೆ ಟೈಮ್ ಆಗತ್ತ ದುನಿಯಾ ಕತೆ ಹೇಳ್ಸಕ್ಕೆ ಕರ್ಕೊಂಡ್ಬಂದು ಕೂರಿಸಿದ್ಯಾ? ಇನ್ನೊಂದು ಕತೆ ಸರ್. ಇನ್ನೊಂದು ಕತೆ ಸರ್. ಸರ್, ತಂದೆ ತಾಯಿ ಕಷ್ಟಪಟ್ಟು ಉತ್ತರ ಕನ್ನಡ ಸಾಹೇಬ್ರು ತಂದೆ ತಾಯಿ ಕಷ್ಟಪಟ್ಟು ಬೆಂಗಳೂರಿಗೆ ಬಂದಿರ್ತಾರೆ ಸರ್. ಬೆಂಗಳೂರಿಗೆ ಬಂದು ಇಲ್ಲಿ ಆರಾಮಾಗಿ ಕೆಲಸ ಮಾಡ್ತಾರೆ ಸರ್. ಅದು ತುಂಬ ನಿಯತ್ತಾಗಿರ್ತಾರೆ ಸರ್. ಅವರು ಏನೋ ಅಂದರೆ 2 ನಂಬರ್ ಏನೋ ಮಾಡ್ತಿರಲ್ರಿ, ನಿಯತ್ತಾಗಿರ್ತಾರೆ ಸರ್. ಅಂದರೆ ಇಲ್ಲಿಗಲ್ ಆ್ಯಕ್ಟಿವ್ಸ್ ಏನೋ ಮಾಡ್ತಿರಲ್ರಿ, ನಿಯತ್ತಾಗಿ ದುಡ್ಡು ತಿಂತಿರ್ತಾರೆ ಸರ್. ಒಂದೇನೋ ಕಷ್ಟ ಬಂದು ಅವರು ನೇಣು ಹಾಕೊಂಡ್ಬಿಡ್ತಾರೆ ಸರ್. ಸಲಗಾ ಕತೆ ಹೇಳ್ತಾ ಇದ್ದೆ ಎದಳ ಮೇಲೆ. ಏಯ್ ಸಲಗಾ ಕತೆ ಹೇಳ್ತಾನೆ. ಏಯ್ ಏಯ್ ಇಲ್ರಿ ಸರ್, ಇಲ್ರಿ ಸರ್, ಇಲ್ಲಿ ಸಲಗಾ ಕತೆ ಹೇಳಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ? ಏ ರಘು, ಬುದ್ಧಿ ಇಲ್ವಾ ನಿನಗೆ? ನೆಕ್ಸ್ಟ್ ಬರ್ರಿ. ಬನ್ನಿ, ಟೈಮ್ ಆಯ್ತು. ಇನ್ನೊಂದು ಸಲಗಾ ಕತೆ ಹೇಳಕ್ಕೆ ಬಂದಿದ್ದೀರಾ? ಇನ್ನೊಂದು ಸರಿ ಲಾಸ್ಟ್ ಚಾನ್ಸ್ ಸರ್. ಯಾರ ಮಾಡಿಬಿಟ್ಟು ಆನ್ಲೈನ್ ಕತೆ, ಅದು ಆನ್ಲೈನ್ ಸಲಗಾ ಕತೆ ಕಣ ಇದು. ಸರ್ ನಮ್ಮ ಅಣ್ಣ ಹೇಳ್ತಾನೆ ನೋಡ್ರಿ ಸರ್, ಈಗ ಹೊಸ್ತಾಗಿ ಬಂದ ಅಣ್ಣ ಅದು ಇದು ಎಲ್ಲ ಮಾಡಿ ನಾ ಪ್ಲ್ಯಾನ್ ಮಾಡಿದ್ದೆ ರೀ, ಎಲ್ಲ ಮಾಡಿಬಿಟ್ಟಾರ ನೋಡ್ರಿ. ಅಲ್ರಿ ಇದೊಂದು ಕೆಡ್ಸಿದ್ದು ಹೊಸದೈತ್ರಿ. ಇದು ಅವ ಟೈಗರ್ ಪ್ರಭಾಕರ್ ಪ್ಯಾನ್ ಇರ್ತಾನೆ ಸರ್. ಟೈಗರ್ ಪ್ರಭಾಕರ್ ಬಾಡಿ ಗಿಡಿ ಬಿಲ್ಡ್ ಮಾಡಿರ್ತಾನೆ ಸರ್. ಹಳ್ಳಿಯಾಗಿರ್ತಾನೆ ಸರ್. ಅವ್ರ ಫ್ರೆಂಡ್ ಕರ್ಕೊಂಬರ್ತಾನೆ ಟೈಗರ್ ಪ್ರಭಾಕರ್ ವಿಲನ್ ಆಗ್ಬೇಕತ್ ಸಿನಿಮಾದಾಗ ಸರ್. ವಿಲನ್ ಆಗ್ಬೇಕತ್ ಬಂದಿರಿ ಸರ್. ಬೆಂಗಳೂರು ಬಂದು ವಿಲನ್ ಆಗ್ಬೇಕತ್ ಎಲ್ಲ ಫೋಟೋ ಶೂಟ್ ಎಲ್ಲ ಮಸ್ತ್ ಮಾಡಿರ್ತಾರೆ. ಫೋಟೋ ಶೂಟ್ ಎಲ್ಲ ಮಾಡಿಸಿ ವಿಲನ್ ಆಗ್ಬೇಕತ್ ಪ್ಲ್ಯಾನ್ ಮಾಡಿದ್ದೀನಿ ಸರ್. ಪ್ಲ್ಯಾನ್ ಆಗಿ ಮತ್ತೆ ಅಂಡರ್ವರ್ಲ್ಡ್ ಬಿದ್ದು ಬಿಡ್ತಾನೆ. ಏಯ್ ಜಂಗ್ಲಿ ಕತೆ ಹೇಳ್ತಾವ್ರಿ, ಜಂಗ್ಲಿ ಕತೆ ಹೇಳಕ್ ಬಂದ ಒಂದು ಸಲಗ, ಒಂದು ಭೀಮ, ಒಂದು ಜೈ ತಡ ಮೇಲೆ. ಇನ್ನೊಂದು ಕತೆ ಸರ್, ಲಾಸ್ಟ್ ಇನ್ನೊಂದು ಕತೆ ಐತ್ರಿ. ನೀವು ವಾರ್ಜಲ ಕತ್ತಿ ಹೇಳ್ರಿ. ಏನ್ ಎಲ್ಲಾ ಮಾಡ್ಬಿಟ್ರಿ, ಏನ್ ಮಾಡಲ್ಲ, ಎಟ್ಟ ದುಡ್ದ ಕತಿ 100 ಅವಕ್ಕೆಲ್ಲ ಸ್ಪೆಷಲ್ ತೆರೀಲಿ ಇರ್ಬೇಕು ನಮ್ಗೆ. ಎಲ್ಲ ಸ್ಪೆಷಲ್ ತೆಲಿರ್ಬೇಕು. ಪ್ರೊಡ್ಯೂಸರ್ ನಿಮ್ಗೆ ಬುದ್ಧಿ ಇಲ್ವೇನ್ರಿ? ಇಲ್ಲ ಸರ್, ಒಳ್ಳೆ ಕಾನ್ಸೆಪ್ಟ್ ಅಂತ ಸರ್. ಏನು ಒಳ್ಳೆ ಕಾನ್ಸೆಪ್ಟ್ ಸರ್? ಲಾಸ್ಟ್ ಇನ್ನೊಂದು ಐತಿ ಸರ್, ಇದು ನಮ್ಮೂರಿನ ಕತೆ ರೀ. ನಾನು ಪ್ರೆಸ್ ಮೀಟ್ಗೆ ಹೋಗ್ಬೇಕು, ಅರ್ಥ ಆಯ್ತಾ? ಪದೇ ಪದೇ ಇದೇ ಕೆಲಸ, ಹಳೆ ಕತೆ ಹೇಳ್ತಾರೆ, ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ ನಾನು. ಇಲ್ರಿ ಇದು ಕೇಳಿ, ಇದೊಂದು ಕೇಳಿ ಸರ್, ಇದೊಂದು ಲಾಸ್ಟ್ ಸರ್. ಹೇಳು. ಇದು ಕತೆ ನೋಡ್ರಿ ಸರ್, ನಮ್ಮೂರ ಕಡೆ ಕತೆ ಸರ್. ಇದು ನಮ್ಮೂರ ಕಡೆ ಸ್ವಲ್ಪ ಅಂಡರ್ವರ್ಲ್ಡ್ ಅಂದ್ರೆ ಗ್ಯಾಂಗ್ಸ್ಟರ್ಗಳ ಕತೆ ಅದಾವ ಸರ್, ಆಗ್ಯಾವ್ರಿ ಸರ್. ಅದು
ಒಬ್ಬ ಊರಾಗ ಆರಾಮಿರ್ತಾನೆ ಸರ್, ಚಂದಾಪತ್ತೆ ಬ್ರದರ್ ಸರ್, ಅವ್ರದ್ದೇ ಸ್ಟೋರಿ ಸರ್. ಅದು ಭೀಮಾ ತೀರದ ಟೈಟ್ಲ್ ಇಡಮ್ ಸರ್. ಟೈಟ್ಲ್ ಇಟ್ಟು ಹಾಸ್ಟೆಲ್ಗೆ ಹೋಗಲ್ರಿ, ನಾವೇ ಹಾಸ್ಟೆಲ್ಗೆ ಹೋಗಮ್ಮ. ಗೆಟ್ ಭೀಮಾ ತೀರದ ಕಥೆ ಹೇಳ್ತಾವನ್ರಿ ಸರ್. ಇದು ಮಾಡಿ ಸರ್, ಅದು ಭೀಮಾ ತೀರದ ಕಥೆ ಹೇಳಕ್ ಬಂದಿದ್ಯಾ ನೀನು? ಎಲ್ಲ ಮಾಡಿಬಿಟ್ರಲ್ಲ, ಹೊಸದೇನ್ರ ನಿನ್ನ ಕತಿ ಹೇಳು, ನಿನ್ನ ವರ್ಷ ಕತಿ ನೀ ಏನ್ ಕ್ರಿಯೇಟ್ ಮಾಡಿ ಕತಿ ಅದು ಹೇಳು ಸರ್. ಅವ್ರು ಮಾಡಿಬಿಟ್ಟಿದ್ದು ಕತಿ ಮಾಡಕತ್ತಾನವ ಈಗ. ಈಗ ಹೊಸ ಕತಿ ಹೇಳ್ತಿದ್ದೆ ನಾ. ಇನ್ನ ಭೀಮ್ ರಿಲೀಸ್ ಆಗಿಲ್ಲ, 9 ರಿಲೀಸ್ ಆಗಿಲ್ಲ, 15 ತಾರೀಕು ಹೇಳ್ತೀನಿ ಕತಿ. ಇನ್ನ ರಿಲೀಸ್ ಆಗಿಲ್ಲ, ಕತಿ ಗೊತ್ತಿಲ್ಲ ನನಗೆ. ಅದು ರಿಲೀಸ್ ಆದ್ಮೇಲೆ ಗೊತ್ತಾಗ ಕತಿ. ಅದು ಇಲ್ರಿ ಸರ್, ಅದು ನಾ ಅವ್ರ ಮಗಳಿಗೆ ಲೈನ್ ಹೊಡಿತೀನಿ ಸರ್. ಅದಕ್ಕೆ ಅದು ಈಗ ಸಿನಿಮಾನ ಪ್ರೊಡ್ಯೂಸ್ ಅವ್ರ ಮಗಳಿಗೂ ಪ್ರೊಡ್ಯೂಸ್ ಮಾಡುವಂತ ಹೇಳಿ ಸರ್ ನಿಮ್ಮ ಕಡೆ ತಂದಿ ಸರ್. ಒಟ್ಟು ಆ ಕಡೆ ಮಂದಿಗಿಂದ ಈ ಕಡೆ ಹೊಡ್ಸಾಕತ್ತಾನ ಸರ್. ನಮ್ಗೆ ಸರ್ ಅಲ್ರ ಮಂದಿಗಿಂದ ಈ ಕಡೆ ಹೊಡ್ಸಾಕತ್ತ. ಮನೆಗೆ ಯಾಕೆ ಬಂದೆ ನೀನ್? ಯಾರೋ ಲವ್ ಮಾಡ್ಬಿಟ್ಟು ಅಲ್ರಿ ಸರ್, ಅದ ಸಪೋರ್ಟ್ ಮಾಡ್ತಾ ಬಂದೀನಿ ಸರ್. ಪ್ರೊಡ್ಯೂಸ್ ಮಾಡ್ಬಿಟ್ಟು ಲವ್ ಮಾಡ್ತಾ ಇದ್ಯಾ ಸರ್? ಸರಿ, ಇಂಗ್ಲೀಷ್ ಮಾತಾಡ್ತಾರ ನನ್ನಿಂದ ಅದರ ಅಲ್ಲಿ ಎದಕ್ ಬಂದಿನ ಇಲ್ಲಿ ಅಲ್ಲಿ ಊರಾಗ ಹೊಡ್ಸೇನೆ ಸರ್. ಅದಕ್ಕೆ ಇಲ್ಲಿ ಕ್ಲಿಯರ್ ಮಾಡ್ಬೇಕು ಸರ್. ಅದು ಮಾತಾಡಿ ಮುಗಿಸ್ಬಿಡ್ರಿ ಸರ್. ಅದು ಲವ್ ಮಾಡತ್ತೀನಿ ಸರ್. ನಿಮ್ಮ ಮಗಳು ಲವ್ ಮಾಡ್ಕೊಂಡ್ ಬಂದಿರೋದ್ರಿ? ಏನು ನೋಡಿ ಸರ್ ಹೆಂಗಿದೆ ಸರ್, ಕೊಡಂಗಿಲ್ಲ ನಮ್ಮ ಮಕ್ಕಳಿಗೆ ಸರ್. ಅಕ್ಕಿಲ್ಲ ಅಂದ್ರೆ ಬದುಕಂಗಿಲ್ಲ ನಾ. ಮುಚ್ಚ ಬಾಯಿ. ಪುನೀತ ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ನಿನಗೇನು ಮಾಡೋಕ್ಕೆ ಕೆಲಸ ಇಲ್ವ? ರಘು ಇವ್ರು ಯಾವುದೋ ಲವ್ ಕೇಸ್ ತೊಗೊಂಬಂದು ನನಗಿಟ್ಟಿದ್ದ ಪ್ರಮೋಷನ್ ನಾನು ಒದ್ದಾಡ್ತಾ ಇದ್ದೀನಿ. ನಡೆಯೋ ಸರ್ ನಡೆಯ. ಕರ್ಕೊಂಡೋಗಯ್ಯ ನಿನ್ನ ಮಗಳು. ಏನು ನೀವಿಬ್ಬರು ಮಾಡಕ್ಕೆ ಹೋಗ್ರಯ್ಯ, ನಮ್ಗೆ ಯಾಕೆ ಅದ ನಡೀರಿ. ನಡೆಯಯ್ಯ. ಇಲ್ಲ ಐತಿ ಸರ್. ಸರ್ ಪ್ಲೀಸ್ ಹೆಲ್ಪ್ ಮಾಡ್ಬಿಡ್ರಿ ಸರ್. ಇದೊಂದ್ಸಲ ಒಂದು ಮಾತು ಹೇಳ್ರಿ. ನಾನು ಒಳ್ಳೆ ಕಲಾವಿದ್ದೀನಿ ಸರ್. ಡೈರೆಕ್ಟ್ ಮಾಡ್ತೀನಿ ಸರ್ ಸಿನಿಮಾ. ಅದಕ್ಕೆ ಒಳ್ಳೆ ಒಂಥರ ಕಾಣಿಸ್ತಾವನೆ. ಒಂದು ಸ್ವಲ್ಪ ಸುಳ್ಳು ಹೇಳ್ತಾನೆ ಅಷ್ಟೇ. ಸುಳ್ಳು ಡೈರೆಕ್ಟರ್ ಇದ್ದಂಗೆ ನಮ್ಮಲ್ಲಿ ಒಂದಷ್ಟು ಜನ ಸುಳ್ಳು ಡೈರೆಕ್ಟರ್ಗಳು ಅವರೇ. ಹಂಗೆ ಇವನು ಒಬ್ಬ ಸುಳ್ಳು ಡೈರೆಕ್ಟ್ರು. ಅವ್ನು ನಾವು ಬುದ್ಧಿ ಹೇಳಿ ಒಳ್ಳೆ ಡೈರೆಕ್ಟರ್ ಮಾಡ್ತೀವಿ ನೋಡಿ. ಹಂಗಾದ್ರೆ ಪಾಪ 18 ವರ್ಷ ಆಗಿದೆ. ಥ್ಯಾಂಕ್ ಯು ಸರ್. ಸರ್ಕಾರದ ರೂಲ್ ನೋಡಿ ಒಂದು ಮದುವೆ ಮಾಡ್ಕೊಟ್ಬಿಡಿ. ಸರ್ ಸರ್, ನಮ್ಮ ಅಣ್ಣ ಪಾಲಿನ ದೇವ್ರಿ ಸರ್. ನೀವು ಮಾಡ್ಕೊಟ್ಬಿಡಿ. ಸರ್ ಓಕೆ ಅಂದ್ರೆ ಮಾಡಿಸ್ಬಿಡು. ಹೋಗ್ಲಿ ಬಿಡುತ್ತಮ್ಮ, ಸರ್ ನೀವು ಹೇಳಿದ ಮ್ಯಾಗ ಥ್ಯಾಂಕ್ ಯು ಸರ್. ಎತ್ಕೊಳ್ಳಿ ಆ ಮಗುನ. ಹಾಲು ಕುಡ್ಸ, ಹಾಲು ಕುಡ್ಸು. ಇಲ್ಲ ವಯಸ್ಸಾಗ್ಯದ ಸುಮ್ ಸರ್ ಮಾತು ಕೇಳ್ಕೊಡತ್ತೀನಿ. ಮುತ್ತಿಟ್ಬಿಡ್ರಿ ನೀವು ಹೊಡೆದ್ಬಿಟ್ಟಿದ್ದೀರಾ ಪಾಪ. ಬಿಡಿ, ಈ ತುಟಿ ಕೊಡಬೇಡ. ತುಟಿ ಯಾಕೆ ಕೊಡ್ತಾರೆ? ಥ್ಯಾಂಕ್ ಯು ಸರ್. ಆಯ್ತಪ್ಪ, ಆಯ್ತು. ಥ್ಯಾಂಕ್ ಯು ಸರ್, ತುಂಬ ಖುಷಿ ಸರ್. ಸರ್ ಅದಕ್ಕೆ ನಾ ಇಲ್ಲಿ ಬಂದು ನನಗೆ ಗೊತ್ತಿತ್ತು ನಿನಗೆ ಬನ್ನಿ ಊರಾಗಿದ್ರೆ ಒಪ್ಪಲ್ಲತ್ ನಂಗೆ ಗೊತ್ತು. ಅದಕ್ಕೆ ನಾ ಕರೆಕ್ಟಾಗಿ ಆಯ್ತು ಬಿಡಪ್ಪ. ಓಕೆ, ಥ್ಯಾಂಕ್ ಯು. ಓಕೆ. ನೀನು ಹೋಗಿ ಅವ್ರ ಮದುವೆಗೆ ನೆರವೇರಿಸ್ಕೊಟ್ಬಿಟ್ಟು ಆಶೀರ್ವಾದ ಮಾಡಿ ಬಂದ್ಬಿಡ. ನೀವು ಬಂದ್ಬಿಡ್ರಿ ಸರ್. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಶಿವಪುತ್ರ. ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನಗೆ ಖುಷಿ ಆಗುತ್ತೆ ನಿಮ್ಮ ವೀಡಿಯೋಸ್ ನೋಡಿ. ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ನಂಬೋ ಥರ ಆ್ಯಕ್ಟ್ ಮಾಡ್ತೀರಾ. ಲೈಕ್ ಉತ್ತರ ಕರ್ನಾಟಕದ ಪ್ರತಿಭೆಗಳು ನಿಜವಾಗ್ಲೂ ಖುಷಿ ಆಗುತ್ತೆ ನಮಗೆ. ಯಾಕಂದರೆ ಯಾವಾಗಲೂ ಉತ್ತರ ಕರ್ನಾಟಕನ ತಮಾಷೆಗೆ ಯೂಸ್ ಮಾಡ್ತಾ ಇದ್ರು ಸಿನಿಮಾಗಳಲ್ಲಿ. ಬಟ್ ನೀವು ಸೀರಿಯಸ್ ಆಗಿ ಕೂಡ ಆ್ಯಕ್ಟ್ ಮಾಡ್ತೀರಾ ಅಂತ ತೋರಿಸ್ತಾ ಇದ್ದೀರಾ. ಆ ಉತ್ತರ ಕರ್ನಾಟಕ ಎಲ್ಲ ಪೇಜಸ್ಗೂ ನನ್ನ ಕಡೆಯಿಂದ ಒಂದು ಪ್ರೀತಿ ವಂದನೆಗಳನ್ನ ತಿಳಿಸ್ಬಿಡಿ. ನಾನು ನಿಜವಾಗ್ಲೂ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ, ಸಂತೋಷ. ನಾವು ಅವಾಗಿಂದ ಸರ್ ಭೀಮಾ ತೀರ ಮಾಡಕ್ಕೆ ನಮ್ಮ ಕಡೆ ಎಲ್ಲ ಬಂದಿರಲ್ಲ ಸರ್. ಅವಾಗಿಂದ ಅಲ್ಲೆಲ್ಲ ಲೊಕೇಶನ್ ಎಲ್ಲ ಬರ್ತೀವಿ ಸರ್ ನಾವು. ಆ ಟೈಮಲ್ಲಿ ಅವಾಗಿಂದ ಸರ್ ಭೀಮಾ ತೀರ ಜಂಗ್ಲಿ ಅಂತೆಲ್ಲ ನಮ್ಮ ಬುಕ್ನಾಗೆಲ್ಲ ಬರ್ತೀವಿ ಸರ್. ಸ್ಟಾರ್ಟಿಂಗ್ ಎಲ್ಲ ಜಂಗ್ಲಿ ಪ್ರಭಾಕರ ಪ್ರಸನ್ನ ಅಂತ ಬರ್ತೀವಿ ಸರ್. ಸ್ಟಾರ್ಟಿಂಗ್ ಪಿಕ್ಚರ್ ಹೆಸರು ನಾನು ಹೌದು ಸರ್ ಕಟ್ ಮಾಡಿ ಬುಕ್ ಗಂಟು ಒಂಥರ ಒಂದು ಆಲ್ಬಮ್ ಥರ ಮಾಡ್ಬೋದು. ಅವಾಗಿಂದ ಸರ್ ನಾವು ಅವಾಗ ನೀವೇ ಸರ್. ನಾ ಆ ಕಡೆ ಜಾಸ್ತಿ ಸಿನಿಮಾ ಆ ಕಡೆ ಎಲ್ಲ ಮಾಡಿ ನಮ್ಮ ಕಡೆ ತುಂಬ ಅಡ್ಡಾಡ್ರಿ ಸರ್ ನೀವು. ಹುಬ್ಳಿ ಎಲ್ಲ ನಮ್ಗೆ ತುಂಬ ಖುಷಿ ಸರ್. ಅವಾಗೆಲ್ಲ ತುಂಬ ಇಷ್ಟ ನನಗೆ ಉತ್ತರ ಕರ್ನಾಟಕ. ಇಂಡಿಯಾಗೆ ಮಾಡಿರಿ ಸರ್ ಭೀಮಾ ತೀರ. ಇಂಡಿಯಾಗೆ ಮತ್ತು ಸಿಂಧಿಯಾಗೆಲ್ಲ ಮಾಡಿರಿ ಸರ್. ಲೊಕೇಶನ್ ಎಲ್ಲ ಬಂದಿದೆ ಸರ್ ನಾವು ಅವಾಗೆಲ್ಲ. ಹೌದಾ? ಅವಾಗಿಂದ ಸರ್ ನಮ್ಗೆ ತುಂಬ ಖುಷಿ ರೀ. ನಂಗೆ ಫೇವ್ರೇಟ್ ಡೈಲಾಗ್ ಅದು. ಹೇಳಿ ಕೇಳಿ ಬಯಲುಸೀಮೆ ಮಂದಿ ಅದೀವಿ ಸಾವಿಗೆ ಬೆನ್ನು ಕೊಟ್ಟು ಓಡೋಂಗಿಲ್ಲ, ಹೊಡಿಯೋದು ಹೊಡಿತೀರಿ ಇಲ್ಲಿ ಹೊಡಿರಲ್ಲ ಅಂತ. ಅದೊಂದು ಸರಿ ಮತ್ತೆ ಇನ್ನೊಂದು ಐತಲ್ರಿ, ರೊಟ್ಟಿ ಒಳಗಡೆ ತಿಂದ ಬಾಡಿ ಇನ್ನೊಂದು ಹಳ್ಳಿ ಡೈಲಾಗ್ ಐತೆ ಸರ್. ಅದೊಂದು ರೀ ಖುಷಿ ಆಯ್ತಮ್ಮ. ನಾವು ತುಂಬ ಕನೆಕ್ಟ್ ಮಾಡಿರಿ ಸರ್ ಚೈಲ್ಡ್ಹುಡ್ ಇಂದ ನಿಮಗೆ ರೀ. ಥ್ಯಾಂಕ್ ಯು. ತುಂಬ ಕನೆಕ್ಟ್ ಮಾಡಿರಿ. ಭೀಮಾ ಸರ್. ಭೀಮಾ 9ನೇ ತಾರೀಕು ಭೀಮಾ ರಿಲೀಸ್ ಆಗ್ತಾ ಇದೆ. ಹಾಂ ಸರ್. ಎಲ್ಲ ಉತ್ತರ ಕರ್ನಾಟಕ ಮಂದಿ
ಉತ್ತರ ಕರ್ನಾಟಕದಲ್ಲಿ, ಮತ್ತು ಉತ್ತರ ಕರ್ನಾಟಕದ ಮಂದಿ ಬೆಂಗಳೂರಲ್ಲಿ ನಿಲ್ಲಿಸಿರೋರು ಕೂಡ ಇದನ್ನು ನೋಡಲೇಬೇಕಾಗಿರುವಂಥ ಒಂದು ವಿಷಯ ಇದೆ. ಇದರಲ್ಲೆಲ್ಲ ಇದೆ, ನಿಮಗೆ ತಮಾಷೆ ಇದೆ, ಒಳ್ಳೊಳ್ಳೆ ಪಾಯಿಂಟ್ಸ್ ಹೇಳಿದ್ದೀನಿ. ಸಿನಿಮಾನ ನೋಡಿ ನೀವು ಕೂಡ ಶೋ ನೋಡ್ಕೊಂಬಂದು ನೀವೆಲ್ಲ ಮಾತಾಡಿ ನಂಗೆ ಒಂದು ವಿಡಿಯೋ ಮಾಡಿ ಕಳಿಸಿ. ನಿಮಗೆ ವೈಯಕ್ತಿಕವಾಗಿ ಏನು ಅನ್ನಿಸ್ತು ಅನ್ನೋದು ನನ್ನ ಅಭಿಪ್ರಾಯ ಈ ಸತಿ ಎಲ್ಲರಿಗೂ. ಸಲಗದಲ್ಲಿ ನೋಡಿದೀವಿ ಸರ್, ನಿಮ್ದು ತಾಕತ್ತಿನ ಅಂತ ನೋಡಿದೀವಿ ಸರ್. ಜಾಸ್ತಿ ಇಷ್ಟ ಶಿವಾಜಿನಗರ ಸರ್. ಸೂಪರ್ ಭಾಳ ಇಷ್ಟ ಸರ್ ಶಿವಾಜಿನಗರ. ಎಷ್ಟೋ ಸಲ ನೋಡಿದೆ ಸರ್. ಸಲಗದಲ್ಲಿ ನಿಮ್ದು ನೋಡಿದ್ವಿ ಸರ್, ಏನು ತಾಕತ್ತು ಅಂತ. ಅದನ್ನ ಈಗ ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್, ಜಾಸ್ತಿನೇ ಸಲಗಿಂತ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್. ನೋಡಿ ಚೆನ್ನಾಗಿದೆ, ನೀವು ನೋಡ್ಕೊಂಬಂದು ವಿಡಿಯೋ ಮಾಡಿ ಹಾಕ್ಬೇಕು. ಡನ್ ಸರ್, ಡನ್ ಸರ್. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಒಬ್ಬೊಬ್ಬರೇ ಮಾತಾಡಿ. ಹಾಂ ಸರ್. ಏನಕ್ಕೆ ಈ ಸಿನಿಮಾ ನೋಡ್ಬೇಕು ನಾವು ಅನ್ನೋದನ್ನ ಮಾತಾಡಿ ನನಗೆ ವಿಡಿಯೋ ಮಾಡಿ ಕಳಿಸಿ. ಅದು ಡನ್ ಸರ್, 100%. ಕೈ ಬಿಡು ಸರ್, ಹೇಳ್ದಷ್ಟು ಕೇಳಬೇಕು. ಸರ್ ನಿಮಗೋಸ್ಕರ ತಂದಿದ್ದು ಸರ್, ನಾನು ನಿನಗೋಸ್ಕರ ಹಾಕಿದ್ದೀನಿ.